ರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನರಮ್ಯತೋ ಯಸದೃಶಾಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ಯಮನಿಹೃದ್ವಾಸಾಯ ತುಭ್ಯಂ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕುಂತತಿ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्. श्रीगुरुभ्यो नमः. हरिः ओम्. ಶ್ರೀಮದ್ಭಾಗವತ ಸಪ್ತಾಹ ಪ್ರವಚನದ 5ನೇ ದಿವಸದ ಚಿಂತನೆಯಲ್ಲಿ ಭಗವಂತ ವೇದವ್ಯಾಸನನ್ನು, ಈ ಲೋಕದ ಈ ಪ್ರದೇಶದ ಭಗವಂತ ಶ್ರೀಮನ್ನಾರಾಯಣ ಮತ್ತು ರುದ್ರದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳೋಣ. ಪ್ರಾಚೇತಸ ಉಪಾಖ್ಯಾನವನ್ನು ನಿನ್ನೆಗೆ ಉಪಸಂಹಾರ ಮಾಡಿದ್ದೇವೆ. ಆಮೇಲೆ ದಕ್ಷ ಪ್ರಜಾಪತಿಯ ವಂಶ ವಿಸ್ತಾರ, 60 ಜನ ಹೆಣ್ಣು ಮಕ್ಕಳನ್ನು ಆತ ವಿವಾಹ ಮಾಡಿಕೊಟ್ಟಿದ್ದಾನೆ. ಕಶ್ಯಪ ಪ್ರಜಾಪತಿಗೆ 13 ಮತ್ತು 4 ಜನರನ್ನು ವಿವಾಹ ಮಾಡಿದ್ದಾನೆ. ಅದಿತಿಯಲ್ಲಿ ದೇವತೆಗಳ ಆವಿರ್ಭಾವ ಆಗ್ತದೆ. ಸುರಭಿ ಅನ್ನುವ ಕಶ್ಯಪ ಪತ್ನಿಯಲ್ಲಿ ಹಸುಗಳು, ಗೋವುಗಳು, ಕಾಮಧೇನು, ನಂದಿನಿ ಮೊದಲಾದಂತಹ ಗೋವುಗಳ ಆವಿರ್ಭಾವ. ಸರಮ ಅಂತ ಹೇಳ್ತಕ್ಕಂತಹ ಪತ್ನಿಯಲ್ಲಿ ಸಾರಮೇಯಗಳ ಆವಿರ್ಭಾವ, ಅಂದರೆ ದೇವಶುನಕಗಳು, ದೇವತೆಗಳ ನಾಯಿಗಳು, ಅವುಗಳ ಆವಿರ್ಭಾವ ಆಯಿತು. ಕದ್ರು ಅನ್ನುವ ಪತ್ನಿಯಲ್ಲಿ ಸರ್ಪಜಾತಿಗಳ ಆವಿರ್ಭಾವ. ವಿನತೆಯಲ್ಲಿ ಪಕ್ಷಿಗಳು. ಧನು ಅನ್ನುವ ಪತ್ನಿಯಲ್ಲಿ ದಾನವರು. ದಿತಿಯಲ್ಲಿ ದೈತ್ಯರ ಆವಿರ್ಭಾವ ಆಗ್ತದೆ. ಎಲ್ಲ ರೀತಿಯ ಪ್ರಜೆಗಳ ಅಭಿವೃದ್ಧಿ, ವೃದ್ಧಿ ಈ ಲೋಕದಲ್ಲಿ ಆದದ್ದು ಕಶ್ಯಪ ಪ್ರಜಾಪತಿಗಳ ಮೂಲಕವಾಗಿ. ಕಶ್ಯಪ ಪ್ರಜಾಪತಿಗಳಿಗೆ ಅದಿತಿಯಲ್ಲಿ ಆವಿರ್ಭವಿಸಿದ ವಂಶವನ್ನು ಮಾತ್ರ ನಾವು ವಿಸ್ತಾರವಾಗಿ ಮುಂದಕ್ಕೆ ನೋಡ್ತಾ ಹೋಗುವುದು. ಅದಿತಿಯಲ್ಲಿ 12 ಜನ ಮಕ್ಕಳು. ಅದಿತಿಯ ಮಕ್ಕಳಾದ್ದರಿಂದ ಅವರಿಗೆ ಆದಿತ್ಯರು ಅಂತ ಹೆಸರು. ದ್ವಾದಶ ಆದಿತ್ಯ ಅಂತ ಅವರನ್ನು ಕರಿತೇವೆ. ಆ 12 ಜನ ಮಕ್ಕಳು, ಮೊದಲನೆಯವ ವಿವಸ್ವಾನ್. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾ ಚ ಸವಿತಾ ಭಗಃ ಧಾತ ವಿಧಾತ ವರುಣಃ ಮಿತ್ರ ಶಕ್ರವುರು ಕ್ರಮಃ. ಅವರು 12 ಜನರ ಹೆಸರು ಕೇಳಬೇಕಂತೆ ಭಾಗವತ ಕೇಳುವವರು, ಅದಕ್ಕೋಸ್ಕರ ಹೆಸರು ಹೇಳಿದ್ದು. 12 ಜನ ಯಾರು ಅಂದರೆ, ಮೊದಲನೆಯವ ವಿವಸ್ವಾನ್. ವಿವಸ್ವಾನ್ ಅಂದರೆ ಸೂರ್ಯ. ಎರಡನೆಯವ ಅರ್ಯಮ ಅಂತ ಹೇಳ್ತಕ್ಕಂತಹ ಆದಿತ್ಯ. ಇಲ್ಲಿ ಆದಿತ್ಯ ಅಂತ ಹೇಳಿದರೆ ಸೂರ್ಯ ಅಂತ ಅರ್ಥ ಮಾಡಿಕೊಳ್ಬಹುದು. ಆದಿತ್ಯ ಮಗ ಅಂತ ಅಷ್ಟೇ ಅರ್ಥ. ಅರ್ಯಮ ವಾಸ್ತು ಪ್ರವೇಶ ಮಾಡಬೇಕಾದ್ರೆ ಆರಾಧ್ಯನಾದಂತಹ ಒಬ್ಬ ವ್ಯಕ್ತಿ ಅರ್ಯಮ.
ಮದುವೆಯ ದಿವಸ ಲಾಜಹೋಮ ಮಾಡಬೇಕಾದ್ರೆ ಆಹುತಿ ಕೊಡಬೇಕಾದಂತಹ ಒಬ್ಬ ಆದಿತ್ಯ ಅರ್ಯಮ ಅಂತ. ಮತ್ತೊಬ್ಬ ಪೂಷ. ಪೂಷ ಅಂದರೆ ಉಷ್ಣವನ್ನು ಮಾಡುವವ ಅಂತ ಅರ್ಥ, ಬಿಸಿಯಾದವ. ಜ್ಯೇಷ್ಠ ಮಾಸದ ಸೂರ್ಯನಿಗೆ ಪೂಷ ಅಂತ ಹೆಸರು. ಆಮೇಲೆ ತ್ವಷ್ಟೃ ಪ್ರಜಾಪತಿ. ತ್ವಷ್ಟೃ ಅಂತ ಹೇಳಿದರೆ ವಿಶ್ವಕರ್ಮ ಸಮಾಜದ ಮೂಲ ಪುರುಷ. ಆತನಿಂದಾಗಿ ಶಿಲ್ಪಶಾಸ್ತ್ರದ ಪ್ರವೃತ್ತಿ ಆಗ್ತದೆ. ತ್ವಷ್ಟೃ ಶಿಲ್ಪಿಗಳಿಗೆ ಮೂಲ ಆತ. ಮುಂದಿನವ ಸವಿತೃ. ಸವಿತೃ ಅಂತ ಹೇಳಿದರೆ ಸೂರ್ಯನಿಗೆ ಹೆಸರಿದೆ. ಈ 12 ಹೆಸರು ಸೂರ್ಯನಿಗಿದೆ. ಆದರೆ ಸವಿತೃ ಅಂತಕ್ಕಂತಹ ಆದಿತ್ಯ ಸೂರ್ಯನಿಗಿಂತ ಭಿನ್ನನಾದವ ಮತ್ತೊಬ್ಬ ಇದ್ದಾನೆ. ಮತ್ತೊಬ್ಬ ಭಗ, ಧಾತೃ, ವಿಧಾತೃ, ಮತ್ತು ವರುಣ. ವರುಣ ಪಶ್ಚಿಮ ದಿಕ್ಕಿಗೆ ಅಧಿಪತಿಯಾದವ. ಮತ್ತು ಮಿತ್ರ, ಆತ ಪೂರ್ವ ದಿಕ್ಕಿನ ಅಧಿಪತಿ. ಸೂರ್ಯನಿಗೂ ಮಿತ್ರ ಅಂತ ಹೆಸರಿದೆ. ಈ ಮಿತ್ರ ಅನ್ನುವ ಸೂರ್ಯನಿಗಿಂತ ಭಿನ್ನನಾದವ. ಮತ್ತು ಶಕ್ರ ಅಂದರೆ ಪುರಂದರ, ಇಂದ್ರ. ಕೊನೆಯವ ಗುರುಕ್ರಮ ಅಂದರೆ ಸಾಕ್ಷಾತ್ ಭಗವಂತನೇ ವಾಮನನಾಗಿ ಆದಿತ್ಯನಾಗಿ ಆವಿರ್ಭವಿಸ್ತಾನೆ ಅದಿತಿಯಲ್ಲಿ. ಹೀಗೆ ಒಟ್ಟು 12 ಜನ ಆದಿತ್ಯ ಸೂತರು. ಇದರಲ್ಲಿ ತ್ವಷ್ಟೃವಿನ ಬಗ್ಗೆ ಈಗ ನಾವು ಗಮನಿಸುವುದು. ಯಾಕೆಂತೇಳಿದರೆ ಈ ಭಾಗವತದಲ್ಲಿ ನಾರಾಯಣ ವರ್ಮ ಪ್ರಕರಣ ಏನಿದೆ ಅದನ್ನು ನಾರಾಯಣ ಸರೋವರದ ತೀರದಲ್ಲಿ ಕೇಳಿದರೆ ವಿಶೇಷ ಫಲ ಅನ್ನುವ ದೃಷ್ಟಿಯಿಂದ ಈಗ ನಾರಾಯಣ ವರ್ಮಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ತ್ವಷ್ಟೃ ಪ್ರಜಾಪತಿ. ತ್ವಷ್ಟೃ ಪ್ರಜಾಪತಿಯ ಒಂದು ವ್ಯವಸ್ಥೆ ಹೇಗೆ ಅಂದರೆ ಆತನಿಗೆ ಪತ್ನಿಯಾಗಿ ಬಂದವಳು ಅಸುರ ಜಾತಿಯವಳು, ದೈತ್ಯರಲ್ಲಿ ಆವಿರ್ಭವಿಸಿದವಳು ಒಬ್ಬಳು ರಚನಾದೇವಿ ಅಂತ ಹೇಳ್ತದೆ. ಅವಳಿಗೆ ಅಸುರೆ ಅವಳು. ಇದೊಂದು ರೀತಿಯಲ್ಲಿ ಶೂರ್ಪಣಖಾ ದೇವಿ ಅಂತ ಇಟ್ಟುಕೊಂಡ ಹಾಗೆ. ರಚನಾದೇವಿ ಅಂತ, ರಚನೆ ಅಂತ ಆಕೆ ಹೆಸರು. ಅವಳು ಅದು ಮಾಯಾದೇವಿ ಅಂತ ಇಟ್ಟ ಹಾಗೆ. ಅದು ದೇವಿ, ದೇವತೆಗಳೇ ದೇವಿ ಅಂತ ಏನು ಇಟ್ಟುಕೊಳ್ಬೇಕು ಅಂತಿಲ್ಲಲ್ವಾ. ಆದ್ದರಿಂದ ಈಗ ರಚನಾದೇವಿ. ರಚನೆಯ ಜೊತೆಗೆ ತ್ವಷ್ಟೃ ಪ್ರಜಾಪತಿಗೆ ವಿವಾಹ ಆಗ್ತದೆ. ತ್ವಷ್ಟುರ್ ದೈತ್ಯಾನುಜ ಭಾರ್ಯ ರಚನಾ ನಾಮ ಕನ್ಯಕ ಸನ್ನಿವೇಶಸ್ತಯೋರ್ಜಜ್ಞೆ ವಿಶ್ವರೂಪಶ್ಚ ವೀರ್ಯವಾನ್. ರಚನೆಯಲ್ಲಿ ತ್ವಷ್ಟೃ ಪ್ರಜಾಪತಿಗೆ 2 ಮಕ್ಕಳು, ಒಬ್ಬ ಸನ್ನಿವೇಶ ಮತ್ತೊಬ್ಬ ವಿಶ್ವರೂಪ ಅಂತ 2 ಮಕ್ಕಳು. ಆನಂತರ ಅವನಿಗೆ ಮತ್ತೊಬ್ಬ ಮಗ ಹುಡ್ತಾನೆ, ಅವನಿಗೆ ವಿಶ್ವಕರ್ಮ ಅಂತ ಹೆಸರು. ಮತ್ತೊಬ್ಬಳು ಮಗಳು ಹುಡ್ತಾಳೆ, ಅವಳಿಗೆ ಸಂಜ್ಞೆ ಅಂತ ಹೆಸರು. ಈ ಮಗಳಾದ ಸಂಜ್ಞೆಗೆ ಅನುರೂಪನಾದ ವರ ಯಾರು ಅಂತ ಬಹಳ ದೀರ್ಘಕಾಲದಿಂದ ತ್ವಷ್ಟೃ ವಿಚಾರ ಮಾಡ್ತಾ ಇದ್ದ. ಆದರೆ ಕನ್ನಿಕೆಯನ್ನು ಸಾಮಾನ್ಯರಿಗೆ ಮದುವೆ ಮಾಡಿಕೊಡುವುದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಅವಳ ಶರೀರದಲ್ಲಿ ವಿಶಿಷ್ಟವಾದ ಬೆಳಕು. ಆ ಬೆಳಕು ಎಷ್ಟು ವಿಶಾಲವಾದ ಬೆಳಕು ಅಂತೇಳಿದರೆ ಸುಮಾರು 18,000 ಯೋಜನದ ತನಕ ಅವಳ ಶರೀರದಿಂದ ಬೆಳಕು ಬರ್ತಿತ್ತಂತೆ. ಈ ಮದುವೆ ಮಾಡಿಕೊಟ್ಟ ಮೇಲೆ ಅವಳು ಎಲ್ಲಿದ್ದಾಳೆ ಅಲ್ಲಿ ಬೆಳಕೆ ಕತ್ತಲೇ ಇಲ್ಲ ಅಂತಾದ ಪಕ್ಷದಲ್ಲಿ ಗಂಡನ ಜೊತೆಗೆ ವ್ಯವಹಾರ ಕಷ್ಟವಾದೀತು ಅಂತ ಹೇಳಿ ಯಾರೂ ಕೂಡ ಆಕೆಯನ್ನು ವಿವಾಹವಾಗುವುದಕ್ಕೆ ಸಿದ್ಧ ಇರಲಿಲ್ಲ. ಇದರ ಜೊತೆಗೆ ಇನ್ನೊಂದು ಕಶ್ಯಪ ಪ್ರಜಾಪತಿಗೆ ಉಂಟಾದ ಸಮಸ್ಯೆ ಏನು ಅಂದರೆ, ಕಶ್ಯಪ ಪ್ರಜಾಪತಿಯ ಅದಿತಿಯಲ್ಲಿ ಹುಟ್ಟಿದ ಮೊದಲ ಮಗ ವಿವಸ್ವಾನ್ ಅಂದರೆ ಸೂರ್ಯ. ಆ ಸೂರ್ಯನಿಗೂ ಕೂಡ ಇದೇ ಸಮಸ್ಯೆ. ಅವ ಇದ್ದ ಜಾಗದಲ್ಲೆಲ್ಲ ಬೆಳಕು. ಹೀಗಾಗಿ ಇವರಿಬ್ಬರಿಗೆ ಮದುವೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ. ನಮ್ಮಲ್ಲಿ ವ್ಯವಸ್ಥೆ ಹೇಗಿರ್ತದೆ ಅಂತೇಳಿ, ಈ ಹುಟ್ಟಿದ ಹೆಣ್ಣು ಮಗುವಿಗೆ ಜನ್ಮಜಾತಕದಲ್ಲಿ ಲಗ್ನದಿಂದ ಸಪ್ತಮದಲ್ಲಿ ಕುಜ ಇದ್ದರೆ, ಅಥವಾ ಶುಕ್ರನ ಜೊತೆಗೆ ಕುಜ ಇತ್ತು ಅಂತಾದರೆ, ಅಥವಾ ಕುಜನಿಗೆ ಅನಿಷ್ಟ ಸ್ಥಾನಗಳು ಅಂದರೆ 12ನೇ ಸ್ಥಾನ, ದ್ವಿತೀಯ ಸ್ಥಾನ ಇತ್ಯಾದಿಗಳಲ್ಲಿ ಕುಜ ಇದ್ದ ಅಂತಾದರೆ ಅದಕ್ಕೆ ಕುಜ ದೋಷ ಅಂತ ಹೆಸರು. ಕುಜ ದೋಷ ಇದ್ದಾಗ ಮದುವೆ ಮಾಡಿದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಹೇಗೆ ಹುಡುಕುವುದು? ಕುಜದೋಷ ಇದ್ದ ಹುಡುಗಿಗೆ ವ್ಯವಸ್ಥೆ ಹೇಗೆ ಅಂದರೆ, ಕುಜದೋಷ ಇದ್ದ ಹುಡುಗನ ಜೊತೆಗೆ ಮದುವೆ ಮಾಡಿ. ಅವನಿಗೂ ದೋಷ ಇರಬೇಕು, ಇವಳಿಗೂ ದೋಷ ಇರಬೇಕು. ದೋಷಕ್ಕೆ ಅದು ಮೈನಸ್ ಇಂಟು ಮೈನಸ್ ಇದ್ದ ಹಾಗೆ ಆಗಿ ಹೋಗ್ತದೆ. ಅಲ್ಲಿಗೆ ಪ್ಲಸ್ ಆಗ್ತದೆ. ಅವರಿಗೆ ವಿವಾಹ ಆದರೆ ಸಮಸ್ಯೆ ಇಲ್ಲ. ಅಂದರೆ ಈ ದೋಷ ಆ ದೋಷವನ್ನು ಹೊರತು ಸ್ವಲ್ಪ ಗಲಾಟೆ ಮಾಡಿಕೊಳ್ತಾರೆ, ಆಮೇಲೆ ಚೆನ್ನಾಗಿರ್ತಾರೆ ಅಂತ ಅರ್ಥ. ಆ ಕ್ರಮದಲ್ಲಿ ಇಬ್ಬರೂ ಕೂಡ ಬೆಳಗುವವರು. ಬೆಳಗುವ ಹೆಂಡತಿಗೆ ಬೆಳಗುವ ಗಂಡ ಅಂತ ಆಯಿತು. ಒಪ್ಪಿದ್ರಂತೆ. ತ್ವಷ್ಟೃ ಪ್ರಜಾಪತಿಯು ಒಪ್ಪಿದ್ದಾನೆ, ಕಶ್ಯಪನು ಒಪ್ಪಿದ್ದಾನೆ. ಹಾಗಾಗಿ ವಿವಸ್ವಂತನಿಗೆ ಸಂಜ್ಞಾದೇವಿಯ ಜೊತೆಗೆ ಅಂದರೆ ತ್ವಾಷ್ಟ್ರಿ ಅಂತ ಅವಳಿಗೆ ಹೆಸರು, ತ್ವಷ್ಟೃವಿನ ಮಗಳು, ಆಕೆಯ ಜೊತೆಗೆ ಮದುವೆ ಆಯಿತು. ಮದುವೆಯಾಗಿ ಚೆನ್ನಾಗಿಯೇ ಇದ್ದರು. ಆದರೆ ಸಮಸ್ಯೆ ಎಲ್ಲಿ ಶುರುವಾದದ್ದು ಅಂದರೆ, ಈ ಸಂಜ್ಞಾದೇವಿ ಅವಳಿಗೆ ಶರೀರದಲ್ಲಿ ಬೆಳಕಿದೆ, ಆದರೆ ಏನಿದ್ರು 18,000 ಯೋಜನದಷ್ಟು ಮಾತ್ರ ಹೋಗುವಷ್ಟು ಬೆಳಕು, ಭಾರಿ ಬೆಳಕಲ್ಲ. ಆದರೆ ಸೂರ್ಯನಿಗೆ ಬೆಳಕು ಮಾತ್ರ ಇರುವುದಲ್ಲ, ಉಷ್ಣತೆಯೂ ಇದೆ. ಅವನ ಪಕ್ಕದಲ್ಲಿ ಅಕ್ಕಿ ಇಟ್ಟರೆ ಅದು ಅನ್ನ ಆಗುವುದಕ್ಕೆ 2 ನಿಮಿಷವೂ ಬೇಡ, ಅಷ್ಟು ಉಷ್ಣತೆ ಬೇರೆ ಇದೆ. ಇವಳದು ಹಾಗಲ್ಲ, ಇವಳು ಒಂದು ರೀತಿ ಟ್ಯೂಬ್ಲೈಟ್ ಇದ್ದ ಹಾಗೆ.
ಬೆಳಕು ಮಾತ್ರ, ಅದರಲ್ಲಿ ಅನ್ನ ಬೇಯುವುದಕ್ಕೆ ಅವಕಾಶ ಇಲ್ಲ, ಉಷ್ಣತೆ ಇಲ್ಲ, ಪ್ರಕಾಶ ಇದೆ. ಆದರೆ ಆತನಲ್ಲಿ ತಾಪನ ಶಕ್ತಿ ಪ್ರಕಾಶನ ಶಕ್ತಿ ಎರಡೂ ಇರುವುದರಿಂದ ಸಂಸಾರದಲ್ಲಿ ಕೆಲವು ಸಮಸ್ಯೆಗಳು ಪ್ರಾರಂಭವಾದವು. ಆದರೂ ನಾನು ಅಗ್ನಿಸಾಕ್ಷಿಯಾಗಿ ವಿವಾಹವಾದದ್ದು ಅಂತ ಒಪ್ಪಿಕೊಂಡು ಜೋಡಿಸಿಕೊಂಡು ತಾನು ಸಂಸಾರ ಮಾಡಿದ್ದಾಳೆ. ಅದರಲ್ಲಿ ಮೊದಲನೇ ಮಗ ಆವಿರ್ಭವಿಸಿದ. ಅವನಿಗೆ ಮನು ಅಂತ ಹೆಸರಿಡ್ತಾರೆ. ವಿವಸ್ವಂತನ ಮಗನಾದ್ದರಿಂದ ವೈವಸ್ವತ ಮನು ಅಂತ ಅವನನ್ನು ಕರೀತಾರೆ. ಅವನು ಇವತ್ತಿನ 7ನೆಯ ಮನ್ವಂತರಕ್ಕೆ ಅಧಿಪತಿ. ಇದಕ್ಕಿಂತ ಮೊದಲು 6 ಮನ್ವಂತರಗಳು ಕಳೆದಿದ್ದಾವೆ. ಮೊದಲನೆಯದ್ದು ಸ್ವಯಂಭವ ಮನ್ವಂತರದ ಕಥೆ ಇಲ್ಲಿಯ ತನಕ ನಾವು ಕೇಳ್ತಾ ಇದ್ದದ್ದು. 2ನೇದ್ದು ಸಾರೋಚಿಷ ಮನ್ವಂತರ, ಆಮೇಲೆ ಉತ್ತಮ, ತಾಪಸ, ರೈವತ ಅಂತ 3 ಮನ್ವಂತರಗಳು, 5 ಮನ್ವಂತರ ಆಯಿತು. 6ನೆಯ ಮನ್ವಂತರಕ್ಕೆ ಚಾಕ್ಷುಷ ಅಂತ ಹೆಸರು. ಮೊನ್ನೆ ದಕ್ಷಿಣ ಕಥೆ ನಿನ್ನೆ ಕೇಳಿದ್ದು ನಾವು ಚಾಕ್ಷುಷ ಮನ್ವಂತರದ ಕಥೆ. ಈಗ 7ನೆಯ ಮನ್ವಂತರದ ಅಧಿಪತಿ ಈಗ ನಡೀತಾ ಇರುವ ಮನ್ವಂತರ ಅದು. ಅದಕ್ಕೆ ಅಧಿಪತಿ ವೈವಸ್ವತ ಮನು, ಸಂಜ್ಞಾದೇವಿಯಲ್ಲಿ ಸೂರ್ಯನಿಗೆ ಹುಟ್ಟಿದಂತಹ ಮಗ. ಆಮೇಲೆ ಅವಳಿ ಜವಳಿ ಮಕ್ಕಳು ಆವಿರ್ಭವಿಸ್ತಾರೆ. ಅವರಿಗೆ ಹೆಸರೇನು ಅಂದರೆ ಅವಳಿ ಜವಳಿ ಅಂತ ಹೆಸರು. ಯಾಕಂದರೆ ಮೊದಲನೇ ಬಾರಿ ಅವಳಿ ಜವಳಿ ಹುಟ್ಟಿದವರಾದ್ರಿಂದ ಅವಳಿ ಜವಳಿ ಅಂತ ಹೆಸರು. ಅವಳಿ ಜವಳಿ ಅಂದರೆ ಆಮೇಲೆ ಆ ಹೆಸರು ಅವಳಿ ಜವಳಿ ಅಂತ ಆದದ್ದು. ಮುಂದಕ್ಕೆ 2 ಹುಟ್ಟಿದರೆ ಅವಳಿ ಜವಳಿ ಅಂತ ಕರೆಯೋದು. ಅಲ್ಲಿ ಮೊದಲು ಅವರಿಟ್ಟ ಹೆಸರು ಅದು ಏನು ಅಂದರೆ ಯಮ ಮತ್ತು ಯಮುನಾ ಅಂತ. ಸಂಸ್ಕೃತದಲ್ಲಿ ಯಮ ಅಂದರೆ ಅವಳಿ ಜವಳಿ, ಯಮಳ, ಯಮುನಾ, ಯಮ ಅಂತ ಹೇಳಿದರೆ 2 ಅವಳಿ ಜವಳಿ ಅಂತ ಅರ್ಥ, ಜೋಡಿ ಅಂತ ಅರ್ಥ. ಜೋಡಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಇಷ್ಟಾದ ಮೇಲೆ ಸಂಸಾರ ಸ್ವಲ್ಪ ಬಿಗಡಾಯಿಸಿತು. ಸಮಸ್ಯೆ ಸೂರ್ಯವಂಶದ ಆರಂಭದಲ್ಲಿ ಆದ ಘಟನೆ ನೋಡಿ. ಆಕೆಗೆ ಸಮಸ್ಯೆ 3 ಇತ್ತಂತೆ. ಒಂದು ಬಿಸಿಯಾಗಿದ್ದಾನೆ ಅಂತ, ಮತ್ತೊಂದು ಮನೆಯಲ್ಲಿರುವುದಕ್ಕೆ ಪುರುಸೊತ್ತಿಲ್ಲ ಅವನಿಗೆ. ಒಂದು ಬಿಸಿ ಮತ್ತೊಂದು ಬಿಸಿ, ಈ 2 ಮೂಲಭೂತವಾದ ಸಮಸ್ಯೆ. ಸೂರ್ಯನಿಗೆ ಪುರುಸೊತ್ತೇ ಇಲ್ಲ. 3ನೆಯ ಸಮಸ್ಯೆ, ಅವ ಎಷ್ಟು ಎತ್ತರಕ್ಕಿದ್ದಾನೆ ಅಷ್ಟೇ ದಪ್ಪಕ್ಕಿದ್ದಾನೆ. ಅಡ್ಡಕ್ಕೂ ಎತ್ತರಕ್ಕೂ ಸಮಾನವಾಗಿರ್ತಕ್ಕಂಥ ವೃತ್ತಾಕಾರದ ವ್ಯಕ್ತಿತ್ವ ಅವನದ್ದು. ಈತನ ಜೊತೆಗೆ ಸಂಸಾರ ಸಂಜ್ಞೆಗೆ ಕಷ್ಟವಾಯಿತು. ಹೇಗೋ ಅಲ್ಲಿಯ ತನಕ ದಬ್ಬಿದ್ದಾಳೆ. ಈಗ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ ಎಷ್ಟು ದಿವಸ ಅಂತ ಇವ್ರ ಜೊತೆಗೆ ಸಂಸಾರ ಮಾಡುವುದು. ಮದುವೆಯ ಮೂಲಭೂತವಾದ ಏನು ಕೆಲಸ ಅದಷ್ಟು ಮುಗಿಸಿದ್ದೇನೆ ನಾನು. ಈಗ ಏನಾಗಬೇಕು, ಗಂಡು ಮಕ್ಕಳಾಗಬೇಕು, 2 ಮಕ್ಕಳಿದ್ದಾರೆ, 3ನೇ ಮಗುವೂ ಆಯಿತು. ಈಗ ಇದರ ಜೊತೆಗೆ ಹೆಣ್ಣು ಮಗು ಅವಳು ಇದ್ದಾಳೆ, ಯಮುನೆಯೂ ಇದ್ದಾಳೆ. ಎಲ್ಲ ಸಂಸಾರದ ಕೆಲಸಗಳು ಭರ್ತಿ ಆಯಿತು. ಇನ್ನು ಉಳಿದದ್ದೇನು ಅಂತ ಹೇಳಿದರೆ ಅವರ ಸೇವೆ ಮಾಡಿಕೊಂಡು ಸಂಸಾರ ನಡೆಸಿಕೊಂಡು ಹೋಗಬೇಕು, ಅಷ್ಟೇ ಅಲ್ವಾ. ಅದಕ್ಕೊಂದು ವ್ಯವಸ್ಥೆ ಮಾಡಿದರೆ ಆಯಿತು ಅಂತ ಹೇಳಿ ಇವಳು ತನ್ನದೇ ಪ್ರತಿರೂಪದ ನಿರ್ಮಾಣ ಮಾಡ್ತಾಳೆ. ಎಷ್ಟಾದರೂ ವಿಶ್ವಕರ್ಮ ತ್ವಷ್ಟೃ ಪ್ರಜಾಪತಿಯ ಮಗಳಲ್ವಾ. ಆದ್ದರಿಂದ ಅವಳಿಗೆ ಶಿಲ್ಪಶಾಸ್ತ್ರದಲ್ಲಿ ಮಹಾಪ್ರವೀಣೆ. ಅವಳು ತನ್ನದೇ ಅಚ್ಚು ರೂಪವನ್ನು ನಿರ್ಮಾಣ ಮಾಡ್ತಾಳೆ. ಯಾವುದು ಹಿಟ್ಟಿನಿಂದ ಮಾಡಿದ್ದಲ್ಲ, ಪಂಚಭೂತಗಳನ್ನು ಬಳಸಿಕೊಂಡು ಮಾಡಿದ್ದು. ತನ್ನದೇ ಪ್ರತಿರೂಪ ಮಾಡಿ ಆ ಪ್ರತಿರೂಪಕ್ಕೆ ಚೈತನ್ಯ ಶಕ್ತಿಯನ್ನು ಕೂಡ ಪ್ರಾವಾಹನೆ ಮಾಡಿಬಿಡ್ತಾಳೆ. ಈಗ ಇವಳದ್ದೇ ಪ್ರತಿರೂಪ ಆಯಿತು. ಅದು ಬೇಕಾದ ಹಾಗೆ ನಡೆದಾಡುತ್ತೆ. ಇವಳು ಕೂತ್ಕೊಂಡು ಹೇಳಿದರೆ ಆಯಿತು, ಪಾತ್ರೆ ತೊಳಿ ಅಂತ ಹೇಳಿದರೆ ಅದು ತೊಳ್ಕೊಂಡು ಬಂದಿರ್ತಾನೆ. ಅದಕ್ಕೊಂದು 2 ದಿವಸ ಅಭ್ಯಾಸ ಮಾಡಿಸಿದ್ಲು. ಸೂರ್ಯ ಬಿಸಿ ಆದ್ದರಿಂದ ಒಂದು ಸಲ ಹೋದರೆ 15 ದಿವಸ ಬರೋಲ್ಲ, ಅಮಾವಾಸ್ಯೆಯ ದಿವಸ ಮಾತ್ರ ಬರುತ್ತವ. ಹಾಗಾಗಿ ಮನೆಯಲ್ಲಿ ಎಲ್ಲ ಆಕೆಯನ್ನು ವ್ಯವಸ್ಥಿತವಾಗಿ ಸಂಜ್ಞೆಯಾಗಿಸಿಬಿಟ್ಲಂತೆ. ನಿಜವಾಗಿ ಅವಳು ಸಂಜ್ಞೆ ಅಲ್ಲ, ಅವಳು ಛಾಯೆ ಅಂದರೆ ಪ್ರತಿಬಿಂಬ ಅಂತ ಅರ್ಥ. ತನ್ನ ಪ್ರತಿಛಾಯೆಯಾದಂತಹ ಆಕೆಗೆ ಸಂಜ್ಞೆಯಾಗುವ ಹಾಗೆ ಮಾಡಿಬಿಟ್ಲು. ಅಷ್ಟು ವಿಷಯ ಹೇಳಿಕೊಟ್ಲು. ಆಮೇಲೆ ಹೇಳ್ತಾಳೆ, ನೋಡು ನಿಂದೊಂದು ಕರ್ತವ್ಯ ಇದೆ. ನಾನೀಗ ತವರು ಮನೆಗೆ ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡು ಹೊರತಾ ಇದ್ದೇನೆ. ನೀನು ನನ್ನ ಹಾಗೆ ವ್ಯವಹಾರ ಮಾಡಬೇಕು. ನಮ್ಮ ಗಂಡನಿಗೆ ವಿಷಯ ಗೊತ್ತಾಗಬಾರ್ದು. ನೀನು ಯಾವತ್ತೂ ಅವನಿಗೆ ಗುಟ್ಟು ರಟ್ಟು ಮಾಡಬೇಡ ಅಂತ ಆದೇಶ ಕೊಟ್ಟು ತಾನು ತವರು ಮನೆಗೆ ಹೋಗ್ತಾಳೆ. ತವರು ಮನೆಯಲ್ಲಿ ತ್ವಷ್ಟೃ ಪ್ರಜಾಪತಿ ಕೇಳಿದ, ಹೇಳಿ ಬಂದಿದ್ಯಾ ಹೇಳದೆ ಬಂದಿದ್ಯಾ ಅಂತ. ಇಲ್ಲ, ನನಗೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ಹೇಳದೆ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ ತ್ವಷ್ಟೃ. ಇಂಥ ಮಾವಂದಿರಿದ್ರೆ ಎಷ್ಟೋ ಸಂಸಾರ ಮತ್ತೆ ಸರಿಯಾಗ್ತದೆ. ಇವಳು ಹೌದಲ್ವಾ, ನಿಮ್ಮ ಗುಣಧರ್ಮ ಸರಿ ಇದೆ ಅಂತ. ಆದರೆ ಇವತ್ತಿನ ಕೆಲವು ಮಾವಂದಿರು ಅಥವಾ ಮಾವಂದಿಗಿಂತ ಅತ್ತೆಯಂದಿರು ಹೇಗೆ ಅಂದರೆ, ಅಲ್ಲೇ ಹೋಗಿ ಹೀಗೆ ನೋಡಿಕೊಳ್ತಾ ಇದ್ದಾನ, ನನ್ನ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ ಅಂತ ಅಲ್ಲಿ ಶುರು ಮಾಡಿ ಅಲ್ಲೇ ಒಂದು ಬತ್ತಿ ಇಟ್ಟೇ ಹೊರಡುವವರು. ಆ ಬತ್ತಿಗೆ ಆಮೇಲೆ ಒಂದು ಲಕ್ಷ್ಮೀ ಪಟಾಕಿಯೂ ಸೇರಿಕೊಳ್ತಾರೆ. ಹೀಗಾಗಿ ಸಮಸ್ಯೆಗಳು ಉದ್ಭವ ಆಗುವುದಕ್ಕೆ ಪ್ರಾರಂಭ ಆಗ್ತದೆ. ಹೇಗಾದರೂ ಹೊಂದಿಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ವ್ಯಕ್ತಿತ್ವ ಇದ್ದಲ್ಲಿ ಸಂಸಾರ ಸರಿಯಾಗಿರ್ತದೆ. ಈಕೆ ತಂದೆ ಹತ್ರ ಹೇಳ್ತಾಳೆ, ನಾನು ಗಂಡನಿಗೆಲ್ಲ ವ್ಯವಸ್ಥೆಯೆಲ್ಲ ಮಾಡಿದ್ದೇನೆ, ಯಾವ ಸಮಸ್ಯೆಯೂ ಇಲ್ಲ ನಮ್ಮ ಸಂಸಾರದಲ್ಲಿ. ನಾನು ಸ್ವಲ್ಪ ವಿರಕ್ತಳಾಗಿದ್ದೇನೆ, ಹಾಗೆ ತಪಸ್ಸು ಮಾಡಬೇಕು ಅಂತಿದ್ದೇನೆ. ಹಾಗಾದರೆ ತಪಸ್ಸಿಗೆ ಹೋಗು, ಮನೆಗೆ ಯಾಕೆ ಬಂದಿದ್ದಿ ಅಂತ ಹೇಳ್ತಾನೆ ತ್ವಷ್ಟೃ. ಇವಳು ತಪಸ್ಸಿಗೆ ಹೊರಡ್ತಾಳೆ. ಸಂಜ್ಞೆ ಎಲ್ಲಿ ಹೋಗಿದ್ದಾಳೆ ಅನ್ನೋ ಸುದ್ದಿ ಇಲ್ಲ. ಈಗ
ಆಕೆ ಉತ್ತರ ಕುರುಜಾಂಗಲಕ್ಕೆ ಹೋಗಿ, ಅಂದರೆ ಹಿಮವತ್ ಪರ್ವತವನ್ನು ದಾಟಿ ಹೇಮಕೂಟ ಪರ್ವತ, ನಿಷಧ ಪರ್ವತಗಳನ್ನೂ ದಾಟಿ ಆ ಕಡೆ ಇರತಕ್ಕಂಥ ಉತ್ತರ ಕುರುಜಾಂಗಲದಲ್ಲಿ ಒಂದು ಹೆಣ್ಣು ಕುದುರೆಯ ರೂಪ ಧರಿಸಿ ತಪಸ್ಸು ಮಾಡುವುದು. ಯಾಕಂದರೆ ಸಂಜ್ಞೆಯಾಗಿಯೇ ಆಕೆ ತಪಸ್ಸು ಮಾಡಿದರೆ ಸುತ್ತಮುತ್ತಲು ಆಮೇಲೆ ಲೈಟ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಕುದುರೆಯ ರೂಪವನ್ನು ಧರಿಸಿ ತಾನು ತಪಸ್ಸು ಮಾಡ್ತಾ ಇದ್ದಾಳೆ. ಇಲ್ಲಿ ಸೂರ್ಯನಿಗೆ ಸಂಸಾರ ನಡೀತಾ ಇದೆ. ಛಾಯೆಯ ಜೊತೆಗೆ ಸಂಸಾರದಲ್ಲಿ ಛಾಯೆಯಲ್ಲೂ ಕೂಡ ಗಂಡು ಮಗು ಹುಟ್ಟಿತು. ಮೊದಲನೆಯ ಮಗು ಅದು ಹಿಂದಿನ ಮನುವಿನ ಹಾಗೆ ಇದ್ದದರಿಂದ ಅದಕ್ಕೂ ಕೂಡ ಸಾವರ್ಣಿ ಮನು ಅಂತ ಹೆಸರಿಡ್ತಾರೆ. ಸಾವರ್ಣಿ ಅಂದರೆ ಹಿಂದಿನ ಮನುವಿನ ಹಾಗೆಯೇ ಸವರ್ಣನಾದಂತಹ ಮನು ಅಂತ. ಅವನು ಮುಂದಿನ 8ನೆಯ ಮನ್ವಂತರದ ಅಧಿಪತಿಯಾಗ್ತಾನೆ. ಆಮೇಲೆ ಸಂಸಾರ ಮುಂದುವರಿಯಿತು. ಅದರಲ್ಲಿ ಒಂದು ಹೆಣ್ಣು ಮಗಳು ಹುಡ್ತಾಳೆ. ಅವಳಿಗೆ ತಪತಿ ಅಂತ ಹೆಸರು, ಸೂರ್ಯಕನ್ನಿಕೆಯಾದಂತಹ ತಪತಿ. ಮತ್ತೆ ಮುಂದುವರಿಯಿತು. ಆವಾಗ ಗರ್ಭಿಣಿಯಾಗಿದ್ದಾಳಂತೆ ಛಾಯೆ. 9 ತಿಂಗಳಾದರೆ ಆಕೆ ಪ್ರಸವಿಸಲಿಲ್ಲ. 18 ತಿಂಗಳಾಯಿತು, ಪ್ರಸವ ಇಲ್ಲ. 30 ತಿಂಗಳಾದ ಮೇಲೆ ಹೆತ್ತಿದ್ದಾಳೆ, ಅಂದರೆ 2.5 ವರ್ಷ. 2.5 ವರ್ಷಕ್ಕೆ ಹೆತ್ತಂತಹ ಮಗು ಅದು ಅಷ್ಟು ಹುಟ್ಟುವಲ್ಲೇ ಅಷ್ಟು ನಿಧಾನ ಮಾಡಿದ್ರಿಂದ ಅದಕ್ಕೆ ಶನೀಶ್ಚರ ಅಂತ ಹೆಸರಿಟ್ಟರು. ಶನೀಹಿ ಅಂದರೆ ಮೆಲ್ಲನೆ ಅಂತ. ಶನೀಹಿ ಅಂದರೆ ಮೆಲ್ಲನೆ, ಮಂದವಾಗಿ ಅಂತ ಅರ್ಥ. ಮಂದವಾಸರ ಯುಕ್ತಾಯ, ನಾಳೆಯ ಅದು ಮಂದ. ಅವನಿಗೆ ಇನ್ನೊಂದು ಸ್ಥಿರ ಅಂತ ಕರೀತಾರೆ. ಸ್ಥಿರ ಅಂದರೆ ನಿಂತಲ್ಲೇ ಇರುವ ಹಾಗೆ ಇರುವವ, ಸಂಚರಿಸುವುದೇ ಗೊತ್ತಾಗುವುದಿಲ್ಲ, ಅಷ್ಟು ನಿಧಾನದ ಸಂಚಾರಿಯಾದ್ದರಿಂದ ಅವನಿಗೆ ಶನೀಶ್ಚರ ಅಂತ ಹೆಸರು. ಇವನು ರವಿಕುಮಾರ, ಛಾಯಾ ಮಾರ್ತಂಡ ಸಂಭೂತನಾದಂತಹ ಹುಡುಗ. ಇಷ್ಟೆಲ್ಲ ಆದ ಮೇಲೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಶುರುವಾಯಿತು. ಒಂದು ಬಾರಿ ಸಮಸ್ಯೆ ಶುರುವಾದರೆ ಅದನ್ನು ನಿಲ್ಲಿಸುವುದು ತುಂಬ ಕಷ್ಟ ಸಂಸಾರದಲ್ಲಿ. ಈಕೆ ಛಾಯೆ ಎಲ್ಲ ಕೆಲಸ ಸರಿಯಾಗಿ ಮನೆಯಲ್ಲಿ ಹೊಂದಿಕೊಂಡಿದ್ದಾಳೆ. ಆದರೆ ಈಗ ತನಗೆ ಮಕ್ಕಳಾದ ಮೇಲೆ ಹಿಂದಿನವಳ ಮಕ್ಕಳ ಬಗ್ಗೆ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಆರಂಭಿಸಿತ್ತು. ಶನಿ ಮತ್ತು ಯಮ ಇಬ್ಬರು ಊಟಕ್ಕೆ ಕೂತಾಗ ಶನಿಗೆ ಚಪಾತಿ ಹಾಕಿ ಮೆನ್ನು ದೇವರಿಸಿ ಇನ್ನೂ ಬೇಕಾ ಅಂತ ಕೇಳುದು, ಯಮನಿಗೆ ಕೇಳಲಿಕ್ಕಿಲ್ಲ. ಯಮ ಒಂದು ಸಲ ಪ್ರಶ್ನೆ ಮಾಡಿದ, ಯಾಕೆ ಹೀಗೆ, ನೀನು ನನ್ನ ಅಮ್ಮ ಹೌದಲ್ವಾ, ಯಾಕೆ ಹೀಗೆ ವ್ಯತ್ಯಾಸ ಮಾಡ್ತಾ ಇದ್ದಿ? ಯಾಕಂದರೆ ಯಮ ಭಾರಿ ಸ್ಟ್ರಿಕ್ಟು, ಅವನಿಗೆ ಸಮವರ್ತಿ ಅಂತ ಹೆಸರು. ಎಲ್ಲರೂ ಸಮವಾಗಿ ಹಿಡ್ಕೊಳ್ಬೇಕು. ಪಾರ್ಶಿಯಾಲಿಟಿ, ಪಕ್ಷಪಾತ ಅನ್ನುವ ಧೋರಣೆ ಅತ್ಯಂತ ಅಪರಾಧ ಅಂತ ಅವನ ತೀರ್ಮಾನ. ಅಮ್ಮನ ಹತ್ರ ಕೇಳಿದ. ಅಮ್ಮ ಸುಮ್ಮನೆ ನಗ್ತಾಳೆ, ಮತ್ತೆ ಶನಿಯನ್ನೇ ಸರಿಯಾಗಿ ವಿಚಾರ ಮಾಡುವುದು, ಯಮನ ಬಗ್ಗೆ ವಿಚಾರ ಮಾಡಲಿಕ್ಕಿಲ್ಲ. ಉಳಿದವರು ದೊಡ್ಡವರಾಗಿದ್ದಾರೆ, ಸಮಸ್ಯೆ ಇಲ್ಲ. ವೈಗಸ್ವತ ಮನುವಿನದ್ದು ಸಮಸ್ಯೆ ಇಲ್ಲ, ಯಮ ಮತ್ತು ಶನಿಯದ್ದು ಸಮಸ್ಯೆ ಶುರುವಾಯಿತು. ಕೊನೆಗೆ ಒಂದು ಬಾರಿ ಆ ರೀತಿ ಯಾವುದೋ ಘಟನೆ ನಡೆಯಿತು. ಯಾವುದು ಅಂತ ಭಾಗವತವೂ ಹೇಳುವುದಿಲ್ಲ, ಹರಿವಂಶವೂ ಹೇಳುವುದಿಲ್ಲ. ಶನಿಗೆ ಯಮನಿಗೆ ಸಿಟ್ಟು ಬಂತು. ಎಷ್ಟು ಬಾರಿ ಹೇಳ್ತೇನೆ ಅಮ್ಮನಿಗೆ, ಆದರೆ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಇವಳು, ಶನಿಯೇ ಭಾರಿ ತಾರತಮ್ಯ ಮಾಡ್ತಾ ಇದ್ದಾಳೆ ಶನಿಯ ಬಗ್ಗೆ ಅಂತ ಜೋರು ಮಾಡಿದಂತೆ. ಜೋರು ಮಾಡಿ ಕಾಲು ಎತ್ತಿದ ಅಮ್ಮನಿಗೆ ಒದಿಯುವುದಕ್ಕೆ. ಇದು ಯಮ ಮಾಡಿದ ಮೊದಲ ಅಧರ್ಮ ಅಂತ ಯಮ ಹೇಳಿಕೊಳ್ತಾನೆ. ಅವನಿಗೆ ಆಮೇಲೆ ಧರ್ಮರಾಜ ಅಂತ ಹೆಸರು ಬರುವುದು. ಒಂದು ಅಧರ್ಮ ಮಾಡಿದರೆ ತಾಯಿಗೆ ಸಿಟ್ಟು ಬಂತು. ನಾನು ಮಾತೃ ಸ್ಥಾನ ಬಂದಳು, ಕಾಲಲ್ಲಿ ಒದಿಯುವುದಕ್ಕೆ ಎತ್ತಿದೆಯಲ್ಲ, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಡ್ತಾರೆ. ಯಮ ಶಾಪ ಬಿದ್ದ ಕೂಡಲೇ ಅಮ್ಮನಿಗೆ ನಮಸ್ಕಾರ ಮಾಡಲಿಲ್ಲ. ಅಲ್ಲಿಂದ ಸೀದಾ ಓಡಿಕೊಂಡು ಅಪ್ಪನ ಹತ್ರ ಹೋದ. ಅಪ್ಪನಲ್ಲಿ ಹೋಗಿ, ಅಪ್ಪ ಕಾಲು ಹೋಗ್ತದೆ ನಂದು. ಏನು? ಅಮ್ಮ ಶಾಪ ಕೊಟ್ಟದ್ದು. ನಂಬಲಿಕ್ಕೆ ಆಗಲಿಲ್ಲ ಅಂತೆ ಸೂರ್ಯನಿಗೆ. ನಾವು ಇಷ್ಟು ಬ್ಯುಸಿ ಆದರೆ ಮನೆಯಲ್ಲಿ ಏನಾಗ್ತದೆ ಅಂತಲೇ ಗೊತ್ತಿಲ್ಲ ಇವನಿಗೆ, ಈ ಪರಿಸ್ಥಿತಿ. ಸೀದಾ ಬರ್ತಾನಂತೆ. ಬಂದು ಮನೆಯಲ್ಲಿ ಈಕೆ ಜುಟ್ಟು ಹಿಡಿದು ಕೇಳ್ತಾನೆ, ನೀನು ಅಮ್ಮ ಹೌದಾ? ನೀನು ತ್ವಷ್ಟೃ ಪ್ರಜಾಪತಿಯ ಮಗಳಾದಂತಹ ಸಂಜ್ಞೆ ಹೌದೇನು? ಹೌದಾದರೆ ನೀನು ಮಗನಿಗೆ ಶಾಪ ಕೊಡುವ ಹಾಗೆ ಹೇಗೆ ಸಾಧ್ಯ? ಇಲ್ಲ, ನಿನ್ನನ್ನು ನೋಡಿದರೆ ಏನೋ ವ್ಯತ್ಯಾಸ ಆಗಿದೆ ಅಂತ ಅನಿಸ್ತಾ ಇತ್ತು ನನಗೆ, ಈಗ ಸ್ಪಷ್ಟ ಆಯಿತು ಅಂತ ಹೇಳ್ತಾನೆ. ನಿಜವಾಗಿ ಸೂರ್ಯ ಸರ್ವಸಾಕ್ಷಿ. ಅವನಿಗೆ ಊರಿದ್ದೆಲ್ಲ ಗೊತ್ತಾಗ್ತದೆ, ಅವನ ಮನೆಯದ್ದು ಗೊತ್ತಾಗುವುದಿಲ್ಲ ಅಂತ ನಾವು ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸಂಸಾರದಲ್ಲಿ ಇದ್ದದ್ದೇ ಗೊತ್ತಾದರೂ ಗೊತ್ತಾಗದೇ ಇದ್ದ ಹಾಗೆ ನಡಿಬೇಕು ಎಷ್ಟೋ ವಿಷಯಗಳಲ್ಲಿ ಅಂತ ಹೇಳಿಕೊಂಡು ಅವ ಸಂಸಾರ ಮಾಡಿಕೊಂಡು ಹೋದವ. ಈಗ ಇನ್ನೂ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆತ ಆಕೆಯ ಮುಡಿ ಹಿಡಿದು ಪ್ರಶ್ನಿಸಿದಾಗ ಅವಳು ಗುಟ್ಟು ಹೇಳಿಬಿಡ್ತಾಳೆ, ನಾನು ಛಾಯೆ, ಸಂಜ್ಞೆಯ ಛಾಯೆ ನಾನು ಅಂತ. ಇವ ಸೀದಾ ಮಾವನ ಮನೆಗೆ ಹೋಗ್ತಾನೆ. ಮಾವನ ಸ್ವಲ್ಪ ಕಣ್ಣು ಕೆಂಪು ಮಾಡಿಕೊಂಡೇ ಹೋಗ್ತಾನೆ ಮಾವನ ಹತ್ರ. ನನ್ನ ಹೆಂಡತಿ ಬಂದಿದ್ದಾಳ, ನಿಮ್ಮ ಮಗಳು ಬಂದಿದ್ದಾಳ ಅಂತಲ್ಲ, ನನ್ನ ಹೆಂಡತಿ ಬಂದಿದ್ದಾಳ ಅಂತ. ಫಸ್ಟ್ ಹೇಳ್ತಾನೆ, ಅಳಿಯಂದ್ರೆ ಬನ್ನಿ, ಬಂದದ್ದು ಹೌದು, ಕಲಿಸಿದ್ದೇನೆ ಹಿಂದಕ್ಕೆ ಅಂತ ಹೇಳಿದರು. ಆವಾಗ ಹಾಗಾದರೆ ಎಲ್ಲಿ ಹೋಗಿದ್ದಾಳೆ? ಈಗ ಸೂರ್ಯ ನಿಜವಾದ ಕಣ್ಣು ಬಿಟ್ಟ. ನೋಡಿದರೆ ಉತ್ತರ ಗುರುಜಾಂಗಲದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ.
ಸೂರ್ಯ ಹೇಳಿದ ಮಾವನ ಹತ್ರ, ನಾನು ಕೂಡ ಹೋಗ್ತೇನೆ, ಹೋಗಿ ಸ್ವಲ್ಪ ನಾನು ತಪಸ್ಸು ಮಾಡಿದರೆ ನನಗೂ ನೆಮ್ಮದಿ ಆಗ್ತದೆ, ಅವಳಿಗೆ ಕೊಟ್ಟ ಉಪದ್ರಕ್ಕೆ ಇದು ಸರಿಯಾಗ್ತದೆ, ಪ್ರಾಯಶ್ಚಿತ್ತ ಆಗ್ತದೆ ಅಂತ ಹೇಳ್ತಾನೆ. ಆವಾಗ ತಷ್ಟು ಹೇಳ್ತಾನೆ, ಸ್ವಲ್ಪ ನಿಂತುಕೋ, ನೀನು ಹೋಗುವುದು ಯಾಕೆ, ಮತ್ತೆ ಸಂಸಾರ ಮಾಡುವುದಕ್ಕೆ, ನಿನ್ನ ಬಿಸಿಯನ್ನು ಅವಳಿಗೆ ತಡೆಯುವುದಕ್ಕೆ ಆಗ್ತಾ ಇಲ್ಲ, ಮತ್ತು ನಿನ್ನ ಈ ಶರೀರವೂ ಕೂಡ ಅವಳಿಗೆ ಸರಿ ಹೋಗ್ತಾ ಇಲ್ಲ, ಸ್ವಲ್ಪ ಸರಿ ಮಾಡುವುದಕ್ಕೆ ಅವಕಾಶ ಕೊಡು ಅಂತ ಹೇಳ್ತಾನೆ. ಇವನು ಚಮ್ಮಟಿ ಮತ್ತು ಸುತ್ತಿಗೆ ಹಿಡ್ಕೊಂಡು ಟಕ 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 ಹೊಡಿತಾನಂತೆ ಸೂರ್ಯನಿಗೆ. ಹೊಡೆದು ಅವನ ಬಿಸಿಯನ್ನೆಲ್ಲ ಒಂದಷ್ಟು ತೆಗಿತಾನಂತೆ. ತೆಗೆದು ಸೂರ್ಯನನ್ನು ಸ್ಪರದ್ರೂಪಿಯ ಹಾಗೆ ವ್ಯವಸ್ಥೆ ಮಾಡ್ತಾನಂತೆ. ಈ ತೆಗೆದ ಭಾಗ ಎಷ್ಟು ಉಳಿದಿದೆಯೋ ಅಷ್ಟೇ ತೆಗೆದಿದ್ದಾನಂತೆ ಸೂರ್ಯನಿಂದ. ಅಂದರೆ ಈ ಸೂರ್ಯನಿಂದ ಎಷ್ಟೆಲ್ಲ ಸೂರ್ಯನಿಗೆ ಟ್ರೀಟ್ಮೆಂಟ್ ಆಗಿದೆ ನೋಡಿ. ನಮಗೆ ಇವತ್ತು ಅಷ್ಟು ಬಿಸಿ ಆಗದೇ ಇರುವುದಕ್ಕೆ ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ. ಅಷ್ಟನ್ನು ತೆಗೆದದ್ದನ್ನು ಉಳಿದದ್ದನ್ನು ಏನು ಮಾಡೋದು, ಸಮುದ್ರಕ್ಕೆ ಹಾಕಿದರೆ ಸಮುದ್ರವೇ ಖಾಲಿಯಾಗುವಂತಹ ಪ್ರಸಂಗ ಉಂಟು. ಎತ್ತಿ ಅದನ್ನೊಂದು ಚಕ್ರ ಮಾಡಿ ಭಗವಂತನ ಸುದರ್ಶನ ಚಕ್ರದಲ್ಲಿ ಸೇರಿಸಿದ್ದಾನೆ. ಅಂದರೆ ಸುದರ್ಶನ ಚಕ್ರ ಕೋಟಿ ಸೂರ್ಯ ಸಮಪ್ರಭವಾಯಿತು. ಇವನು ಅದನ್ನು ಅಲ್ಲಿಗೆ ಭಗವಂತನ ಆಯುಧದಲ್ಲಿ ಸೇರಿಸಿ ಸೂರ್ಯನನ್ನು ಸರಿ ಮಾಡಿದ, ಸ್ಫುರದ್ರೂಪಿಯನ್ನಾಗಿಸಿದ. ಇನ್ನು ನನ್ನ ಮಗಳ ಹತ್ರ ಹೋಗುವಂತ ಮಾವ ಕಳಿಸಿದ. ಅಂದರೆ ಮಾವನಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ತಿಳ್ಕೊಳ್ಬೇಕು. ಅಳಿಯ ಸ್ವಲ್ಪ ಎಡವಟ್ಟಿದ್ರೆ ಅಳಿಯನನ್ನು ಸರಿ ಮಾಡುವ ಜವಾಬ್ದಾರಿ ಮಾವನ ಕೈಯಲ್ಲಿ ಇರ್ತದೆ. ಅಂತೂ ಅಲ್ಲಿಗೆ ಕಳಿಸಿದ್ದಾಯಿತು. ಇವನು ಉತ್ತರ ಕುರುಜಾಂಗಲಕ್ಕೆ ಹೋಗುವಾಗ ಗಂಡು ಕುದುರೆಯ ರೂಪವನ್ನು ಧರಿಸಿ ಹೋದ. ಯಾಕೆಂದರೆ ಅವಳು ಬಡವಾ ಸ್ವರೂಪದಲ್ಲಿದ್ದಾಳೆ. ಸಂಸ್ಕೃತದಲ್ಲಿ ಬಡವಾ ಅಂದರೆ ಹೆಣ್ಣು ಕುದುರೆ ಅಂತ ಅರ್ಥ. ಇವನು ಕುದುರೆಯ ರೂಪದಲ್ಲಿ ಹೋಗಿ ಅವಳು ತಪಸ್ಸು ಮಾಡ್ತಾ ಇರುವುದನ್ನು ನೋಡಿ ಭಾರಿ ಖುಷಿ ಆಯ್ತಂತೆ. ಎಷ್ಟು ನಿಷ್ಠಳಾಗಿ ತಪಸ್ಸು ಮಾಡ್ತಾ ಇದ್ದಾಳೆ, ಇಂಥ ಏಕಾಗ್ರತೆಯ ಒಳ್ಳೆಯ ಹೆಣ್ಣು ಹುಡುಗಿಗೆ ಮನೆಯಲ್ಲಿ ಅವಳ ಸಮಸ್ಯೆಯನ್ನೇ ನಾನು ಕೇಳದೆ ಕೂತು ಬಿಟ್ಟೆ ಅಲ್ಲೋ ಅಂತ ಅನಿಸಿತವನಿಗೆ. ಹೋಗಿ ಅವಳು ತಪಸ್ಸು ಮಾಡ್ತಾ ಇದ್ದಾಗ ಖುಷಿಯಾಗಿ ಅವಳ ಮೂಗಿನ ಹತ್ರ ತನ್ನ ಮೂಗು ತೆಗೊಂಡು ಹೋದ. ಮೂಸಿದ್ದೇ ತಡ ಇಬ್ಬರು ಮಕ್ಕಳು ಹುಟ್ಟಿದ್ರು. ಸೂರ್ಯವಂಶ ಬಹಳ ಭಯಾನಕವಾದದ್ದು. ಆ ಮೂಗಿಗೆ ಈ ಮೂಗಿಗೆ ಸಂಪರ್ಕ ಆದ ಕೂಡಲೇ ಮೂಗಿನಿಂದ ಹುಟ್ಟಿದ ಮಕ್ಕಳು ಅಶ್ವರೂಪದಿಂದ ಹುಟ್ಟಿದ್ರಿಂದ ಅವರನ್ನು ಅಶ್ವಿದೇವತೆಗಳು ಅಂತ ಕರೀತಾರೆ. ಮೂಗಿನಿಂದ ಹುಟ್ಟಿದ ಮಕ್ಕಳಾದ್ದರಿಂದ ಅವರಿಗೆ ದಸ್ರನಾಸತ್ಯರು. ನಾಸ ಅಂದರೆ ಮೂಗು, ನಾಸತ್ಯ ಅಂದರೆ ಮೂಗಿನಿಂದ ಬಂದವ ಅಂತ ಅರ್ಥ. ನಾಸತ್ಯವೂ ಅಂತ ಕರೀತಾರೆ ಅವರನ್ನು. ನಾಸದಿಂದ ಆವಿರ್ಭವಿಸಿದವರು ಅಂದರೆ ತತ್ರತ್ಯ, ಅತ್ರತ್ಯ, ಪಾಶ್ಚಾತ್ಯ, ದಾಕ್ಷಿಣಾತ್ಯ ಇದ್ದ ಹಾಗೆ ನಾಸತ್ಯ, ನಾಸದಿಂದ ಆವಿರ್ಭವಿಸಿರತಕ್ಕಂತಹ ಮಕ್ಕಳು. ದಸ್ರರು, ನಾಸತ್ಯರು ಒಂದು ಹೆಸರಿನಿಂದ ಇಬ್ಬರೂ ಕೂಡ ಕರೆಸಿಕೊಳ್ತಕ್ಕಂಥವರು. ಹೀಗೆ 8 ಜನ ಸೂರ್ಯವಂಶದಲ್ಲಿ ಆವಿರ್ಭವಿಸಿದ ಮಕ್ಕಳು. ಈ 8 ಜನರಲ್ಲಿ ತಪತಿ ಮತ್ತು ಯಮುನೆ ಅವರು ಲೋಕಕ್ಕೆ ನದಿಯಾಗಿ ಹರಿದು. ಎಲ್ಲ ನದಿಗಳು ಸೂರ್ಯನ ಮಕ್ಕಳೇ ಅಂತೆ. ಯಾಕಂದರೆ ಸೂರ್ಯ ಇಲ್ಲದೆ ಹೋದರೆ ಯಾವ ನದಿ ಹರಿಯುತ್ತೆ? ನದಿಗಳೆಲ್ಲ ಹರಿದು ಸಮುದ್ರಕ್ಕೆ ಸೇರಿದ ಮೇಲೆ ಸಮುದ್ರದ ನೀರು ಮತ್ತೆ ನದಿಗೆ ಬರಬೇಕಾದ್ರೆ ಸೂರ್ಯನೇ ಬೇಕು. ಬೇಸಿಗೆಯ ಕಾಲದಲ್ಲಿ ಆ ಸಮುದ್ರದ ನೀರನ್ನು ತಾನು ಕುಡಿದು ಆಕಾಶಕ್ಕೆ ಹತ್ತಿಸಿ ಮಳೆ ಸುರಿಯುವ ಹಾಗೆ ಮಾಡ್ತಕ್ಕಂಥವ ಸೂರ್ಯ. ಆದ್ದರಿಂದ ಸೂರ್ಯನಿಗೆ ಪಾತ್ರ ಅಂತ ಹೆಸರು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಮುಖಂ. ಪಾತ್ರ ಅಂದ್ರೇನು? ಪಾನ ಮಾಡಿ ತ್ರಾಣ ಮಾಡುವವ ಅಂತ. ಪಾ ಅಂದರೆ ಕುಡಿಯುವವ, ತ್ರ ಅಂದರೆ ತ್ರಾಣ ಮಾಡುವವ. ತಾನು ನೀರನ್ನು ಕುಡಿದು ಆಕಾಶಕ್ಕೆ ಹತ್ತಿಸಿ ಮಳೆಯಾಗಿ ಬೀಳಿಸಿ ತ್ರಾಣ ಮಾಡುವುದರಿಂದ ಅವನಿಗೆ ಪಾತ್ರ ಅಂತ ಹೆಸರು. ಅಂತಹ ಸೂರ್ಯವಂಶದ ಮಕ್ಕಳಲ್ಲಿ ಮುಂದಕ್ಕೆ ವೈವಸ್ವತಮನು ಜ್ಯೇಷ್ಠ, ಆತನಿಂದ ವಂಶ ಮುಂದುವರಿತದೆ. ವೈವಸ್ವತಮನುವಿಗೆ ಶ್ರಾದ್ದದೇವ ಅಂತ ಹೆಸರು. ಆತನಿಗೆ ಸುದ್ಯುಮ್ನ, ಇಕ್ಷ್ವಾಕು ಮೊದಲಾದಂತಹ ಮಕ್ಕಳು. ಇಕ್ಷ್ವಾಕು ವಂಶ ಅಲ್ಲಿಂದ ಪ್ರಾರಂಭ ಆಗ್ತದೆ. ಮೊದಲು ಈ ಇಕ್ಷ್ವಾಕು ಹೇಗೆ ಹುಟ್ಟಿದ ಅಂದರೆ, ಸೂರ್ಯವಂಶ ಹೇಗೆ ಮೂಗಿನಿಂದ ಹುಟ್ಟಿದ ಹಾಗೆ ಇನ್ನೊಬ್ಬ ಮೂಗಿನಿಂದ ಹುಟ್ಟಿದವ ಇದ್ದಾನೆ, ಅವನಿಗೆ ಇಕ್ಷ್ವಾಕು ಅಂತ ಹೆಸರು. ಈ ವೈವಸ್ವತಮನಿಗೆ ಒಂದು ಸಲ ಶೀತ ಆಯ್ತಂತೆ. ಬಹುಶಃ ಎಳ್ನೀರು ಕುಡಿದಿರ್ಬೇಕು ಸರಿಯಾಗಿ. ಶೀತ ಆಗಿ ಅದನ್ನು ಆಕ್ಸಿ ಅಂತ ಹೇಳಿದಂತೆ. ಒಂದು ಆಕ್ಸಿ ಸೀನುವುದು ಅಂತ, ಇದಕ್ಕೆ ಸಂಸ್ಕೃತದಲ್ಲಿ ಕ್ಷುವನ ಅಂತ ಕರೀತಾರೆ, ಕ್ಷುತ್. ಆತ ಒಂದು ಆಕ್ಸಿ ಹೇಳಿದಾಗ ಹುಟ್ಟಿದ, ಅದಕ್ಕೆ ಆಕ್ಸಿ ಅಂತ ಹೆಸರು ಅವನಿಗೆ. ಅದು ಆಕ್ಸಿ ಹೋಗಿ ಇಕ್ಷ್ವಾಕು ಅಂತ ಆಯಿತು. ಈ ಇಕ್ಷ್ವಾಕುವಿನ ಆವಿರ್ಭಾವ ಹೇಗೆ ಅಂದರೆ, ಕ್ಷುವತೋ ಮನೋಹಿ ತಸ್ಯ ಘ್ರಾಣಾತ್ ಅಭೂತ್ ಶ್ರೀಮಾನ್ ಇಕ್ಷ್ವಾಕು ಕ್ಷುವತೋ ಮನೋಹ. ಮನು ತಾನು ಕ್ಷುತ್ತು ಮಾಡುವಾಗ ಅಂದರೆ ಸೀನುವಾಗ ಆತನ ಘ್ರಾಣದಿಂದ ಹುಟ್ಟಿದಂತಹ ಮಗ ಅವ ಇಕ್ಷ್ವಾಕು. ಇಕ್ಷ್ವಾಕುವಿನಿಂದ ವಂಶಕ್ಕೆ ಇಕ್ಷ್ವಾಕು ವಂಶ ಅಂತ ಹೆಸರಾಗ್ತದೆ. ಇಕ್ಷ್ವಾಕುವಿಗೆ ಆಮೇಲೆ ವಿಕುಕ್ಷಿ, ನಿಮಿ, ದಂಡಕ ಅಂತ 3 ಜನ ಮಕ್ಕಳು. ವಿಕುಕ್ಷಿಯಿಂದ ವಂಶ ಮುಂದುವರಿತದೆ. ನಿಮಿಯಿಂದ ಆ ಕಡೆ ಮಿಥಿಲಾಪಟ್ಟಣದಲ್ಲಿ ವಂಶ ಮುಂದುವರಿತದೆ. ಅದಕ್ಕೆ ನಿಮಿ ವಂಶ ಅಥವಾ ಜನಕ ವಂಶ ಅಂತ ಕರೀತಾರೆ. ದಂಡಕ ಈ ಕಡೆ ಗುಜರಾತ್ ಕಡೆಗೆ ಬರ್ತಾನೆ. ಗುರ್ಜರ ದೇಶ ಅಂತ ಇದಕ್ಕೆ ಹೆಸರು. ಗುಜರಾತಿನಲ್ಲಿ ಬಂದು ತಪಸ್ಸು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ.
ಆದರೆ ಗುಜರಾತಿನಲ್ಲಿ ಸರಿಯಾದ ಕಾಡುಗಳು ಸಿಗಲಿಲ್ಲಂತೆ. ಆಮೇಲೆ ಕೆಲವು ಕಾಡಿಗೆ ಪ್ರವೇಶ ಮಾಡಿದ, ಆದರೆ ಅಲ್ಲಿ ಸಿಂಹಗಳ ಕಾಟ ಜಾಸ್ತಿ. ಒಂದು ಕಾಲದಲ್ಲಿ ಗುಜರಾತ್ ಅಂದರೆ ಸಿಂಹಕ್ಕೆ ಪ್ರಸಿದ್ಧ, ಸಿಕ್ಕಾಬಟ್ಟೆ ಸಿಂಹಗಳು. ಇವತ್ತು ಕೂಡ ಈ ದೇಶದಲ್ಲಿರುವಷ್ಟು ಸಿಂಹ ಭಾರತದ ಬೇರೆ ಪ್ರದೇಶದಲ್ಲಿಲ್ಲ. ಇಲ್ಲಿ ತಪಸ್ಸು ಮಾಡಲಿಕ್ಕೆ ಮೃಗರಾಜಂದಿರು ಬಿಡುವುದಿಲ್ಲ ಅಂತ ಹೇಳಿ ಆತ ದಕ್ಷಿಣ ಭಾರತಕ್ಕೆ ಬಂದ. ಸೂರ್ಯವಂಶದ ಮೊದಲ ರಾಜ ದಕ್ಷಿಣದ ಕಡೆಗೆ ಬಂದವ. ಆಮೇಲೆ ಶ್ರೀರಾಮಚಂದ್ರ ದಕ್ಷಿಣ ಭಾರತಕ್ಕೆ ಬಂದದ್ರಿಂದ ದಕ್ಷಿಣ ಭಾರತಕ್ಕೆಲ್ಲ ಶ್ರೀರಾಮ ಕ್ಷೇತ್ರ ಅಂತ ಹೆಸರಾಯಿತು. ಅಲ್ಲಿ ತನಕ ಅಲ್ಲಿ ವಾಲಿಸುಗ್ರೀವರ ಹಾಗಿದ್ದ ಮರ್ಕಟಗಳೇ ಜಾಸ್ತಿ ಇದ್ದದ್ದು. ಈ ದಂಡಕ ಒಬ್ಬ ಮೊದಲು ಕೆಳಗೆ ಬಂದವ ಅಲ್ಲಿ ತಪಸ್ಸು ಅಂತ ಪ್ರಾರಂಭಿಸಿದ. ಕಾಡಿನಲ್ಲಿ ತಪಸ್ಸು ಶುರು ಮಾಡ್ತಾ ಇದ್ದ ಹಾಗೆ ಅವನಿಗೇನೋ ಸ್ವಲ್ಪ ಮನಸ್ಸು ವಿಚಲಿತವಾಗಿ ಆ ಕಾಡಿನಲ್ಲಿ ಒಂದು ಅನ್ಯಾಯ ಮಾಡಿದ. ಅನ್ಯಾಯದ ಕಾರಣದಿಂದ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಋಷಿಗಳು ಅವನಿಗೆ ಶಾಪ ಕೊಟ್ಟರು. ಶಾಪದ ಪರಿಣಾಮವಾಗಿ ಅವನ ಹೆಸರಿನಿಂದ ಒಂದು ಕಾಡು ನಿರ್ಮಾಣ ಆಯಿತು. ಅದಕ್ಕೆ ದಂಡಕಾರಣ್ಯ ಅಂತ ಹೆಸರು. ಹೀಗೆ ಸೂರ್ಯವಂಶದ ರಾಜನಾದ ದಂಡಕನಿಂದ ವಿಂಧ್ಯ ಪರ್ವತದ ಕೆಳಗಿರತಕ್ಕಂತಹ ಸಮುದ್ರ ಪರ್ಯಂತ ಪ್ರದೇಶಗಳು ದಂಡಕಾರಣ್ಯ ಅನ್ನೋ ಹೆಸರಿನಿಂದ ಚಾಲ್ತಿಗೆ ಬಂತು. ಅವನು ಇಕ್ಷ್ವಾಕು ರಾಜನ ಮಗನಾದಂತಹ ದಂಡಕ. ಮತ್ತೆ ಅಲ್ಲಿ ಆಗ್ನಿಧ್ರ ಮೊದಲಾದಂತಹ ಅನೇಕ ರಾಜರುಗಳು ಅವರ ವಂಶದಲ್ಲಿ ಬಂದರು. ಅದೇ ವಂಶದಲ್ಲಿ ಮುಂದಕ್ಕೆ ದಶರಥ, ಅದಕ್ಕಿಂತ ಮಧ್ಯದಲ್ಲಿ ಸಗರನ ಮಗನಾದಂತಹ ಅಂಶುಮಂತನ ಮಗನಾಗಿ ಭಗೀರಥ, ದಿಲೀಪನ ಮಗನಾಗಿ ಭಗೀರಥನಿಂದಾಗಿ ಗಂಗೆಯ ಆವಿರ್ಭಾವ. ಭಗೀರಥನ ವಂಶದಲ್ಲಿ ಮುಂದಕ್ಕೆ ನಾರೀಕವಚ, ಅಜ ಅಂತ ಕರೀತಾರೆ. ಅಜನ ಮಗನಾಗಿ ದಶರಥನ ಮಗನಾಗಿ ಭಗವಂತ ಶ್ರೀರಾಮಚಂದ್ರ ದೇವರೇ 4 ರೂಪದಿಂದ ಇಳಿದು ಬರ್ತಾರೆ. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಅಂತಕ್ಕಂತಹ ಮಹಿಷಿತ್ರಯ, ಈ ಪಟ್ಟದ ಮಹಿಷಿಯರಲ್ಲಿ ಕ್ರಮವಾಗಿ ಕೌಸಲ್ಯಲ್ಲಿ ಕೌಸಲ್ಯಾ ತನೂಜ, ಕೌಸಲ್ಯಾ ಸುಪ್ರಜಾ ಅಂತ ಕರೆಸಿಕೊಂಡಂತಹ ಭಗವಂತ ವಾಸುದೇವ ಶ್ರೀರಾಮಚಂದ್ರನಾಗಿ ಆವಿರ್ಭವಿಸ್ತಾನೆ. ಭಗವಂತನ ಸಂಕರ್ಷಣ ಅನ್ನುವ ರೂಪದಿಂದ ಆವಿಷ್ಟವಾಗಿ ಶೇಷ ಲಕ್ಷ್ಮಣನಾಗಿ ಆವಿರ್ಭವಿಸ್ತಾನೆ. ಅವನು ಸುಮಿತ್ರೆಯ ಮಗನಾದ್ರಿಂದ ಸೌಮಿತ್ರಿ ಅಂತ ಕರೆಸಿಕೊಳ್ತಾನೆ. ಅದೇ ಸುಮಿತ್ರಾದೇವಿ ಮತ್ತೊಂದು ಮಗುವಿಗೆ ಜನ್ಮ ಕೊಡ್ತಾಳೆ. ತಥೋ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾಯಾಂ ಬಭೂವತು. ಅದು ಭಗವಂತನ ಅನಿರುದ್ಧ ಅನ್ನುವ ರೂಪ, ಅದು ಶತ್ರುಘ್ನ ಅನ್ನುವ ರೂಪದಲ್ಲಿ ಆವಿರ್ಭೂತವಾಗ್ತದೆ. ಮತ್ತೊಂದು ಉಳಿದದ್ದು ಪ್ರದ್ಯುಮ್ನ, ಅವನು ಭರತನಾಗಿ ಕೈಕೇಯ್ಯಾಂ ಭರತೋ ಜಜ್ಞಿ, ಕೇಕೆಯ ಸುತೆಯಲ್ಲಿ ಆವಿರ್ಭವಿಸ್ತಾನೆ. ಹೀಗೆ 4 ಜನ ಮಕ್ಕಳು, 4 ಪುರುಷಾರ್ಥಗಳೋ ಎಂಬಂತೆ ದಶರಥನಿಗೆ ಆನಂದ ಕೊಟ್ಟಿದ್ದಾವೆ. ಆ 4 ಮಕ್ಕಳು ಜೊತೆಗಿಲ್ಲದೆ ಇರುವ ಹೊತ್ತಿಗೆ ದಶರಥ ಶರೀರ ತ್ಯಾಗ ಮಾಡಿದ. ಸಿಂಹಾಸನದಲ್ಲಿ ಭರತ ಕೂತ, ಆದರೆ ಅವನಿಗೆ ಸಿಂಹಾಸನದಲ್ಲಿ ಕೂಡುವುದು ಇಷ್ಟವಾಗಲಿಲ್ಲ. ಭರತ ಅಣ್ಣನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿದ. ಭಗವಂತ ಶ್ರೀರಾಮಚಂದ್ರನ ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ಆ ಪಾದುಕೆಯ ಆಜ್ಞಾಧಾರಕ ನಾನು ಅಂತ ಹೇಳಿ ಈ ಭರತ ದೇಶವನ್ನು ಚಕ್ರವರ್ತಿಯಾಗಿ ಆಳ್ತಾನೆ. ಅದಕ್ಕಿಂತ ಹಿಂದೆ ಈ ದೇಶಕ್ಕೆ ಭಾರತ ಅಂತ ಹೆಸರಾಗಿತ್ತು. ಭರತ ಚಕ್ರವರ್ತಿ 13 ವರ್ಷಗಳ ಕಾಲ, 14ನೇ ವರ್ಷದಲ್ಲೂ ಸ್ವಲ್ಪ ಹೊತ್ತು, ಅಷ್ಟು ಕಾಲ ಈ ದೇಶವನ್ನು ಆಳಿದ. ಆಗ ಹಿಂದೆ ಭಾರತ ಅಂತ ಪ್ರಸಿದ್ಧವಾಗಿದ್ದಂತಹ ದೇಶ ಮತ್ತೊಮ್ಮೆ ಭಾರತ ಅಂತ ಗಟ್ಟಿಯಾಯಿತಂತೆ. ಚಂದ್ರವಂಶದಲ್ಲೊಬ್ಬ ಭರತ ರಾಜ ಬಂದಿದ್ದಾನೆ. ದುಷ್ಯಂತ ಮತ್ತು ಶಕುಂತಲೆಯರಿಗೆ ಮಗನಾಗಿ ಹುಟ್ಟಿದಂತಹ ಭರತ, ಸರ್ವದಮನ ಅಂತ ಅವನಿಗೆ ಹೆಸರು. ಆ ಭರತನಿಂದಾಗಿ ಚಂದ್ರವಂಶದ ವಂಶಕ್ಕೆ ಭರತ ವಂಶ ಅಂತ ಹೆಸರಾಗ್ತದೆ. ದೇಶವೂ ಕೂಡ ಭಾರತ ಅನ್ನೋ ಹೆಸರನ್ನು ಅವನ ಹೆಸರಿನಿಂದ ಗಟ್ಟಿಯಾಗಿಸಿಕೊಳ್ತದೆ. ಆದರೆ ಈ ದೇಶಕ್ಕೆ ಮೊದಲಿದ್ದ ಹೆಸರು ಅಂಜನಾಭ ಅಂತ. ಅಂಜನಾಭವೆಂಬಂತಹ ದೇಶ ಭಾರತವೆಂಬ ದೇಶವಾದದ್ದು ಅದು ಭರತ ಚಕ್ರವರ್ತಿ ಅಂತ ಆರ್ಷಭ ಭರತನಿಂದ. ಋಷಭದೇವ ಅಂತ ಹೇಳುವ ಭಗವಂತನ ರೂಪಕ್ಕೆ ಜಯಂತಿ ದೇವಿಯಲ್ಲಿ ಹುಟ್ಟಿದ ಮಗ ಭರತ. ಆ ಭರತನ ಆಳ್ವಿಕೆಯಿಂದಾಗಿ ಈ ದೇಶ ಭಾರತವಾಗಿತ್ತು. ಮುಂದೆ ಭರತ ವಂಶಕ್ಕೆ ಕಾರಣೀಭೂತನಾದಂತಹ ದೌಷ್ಯಂತಿ ಭರತನಿಂದ ಮತ್ತು ಶ್ರೀರಾಮಚಂದ್ರನ ತಮ್ಮನಾದಂತಹ ಭರತನ ರಾಜ್ಯಭಾರದಿಂದ ದೇಶ ಭಾರತ ಅನ್ನುವುದರಲ್ಲಿ ಯಾರಿಗೂ ಸಂಶಯ ಉಳಿಲಿಲ್ಲ. ಆದರೆ ಇವತ್ತು ಮಾತ್ರ ಸಂಶಯ ಉಂಟು, ಅದು ಏನು ಭಾರತವೋ ಇಂಡಿಯಾವೋ ಅಂತ ಸಂಶಯ ಶುರುವಾಗಿದೆ. ಯಾಕಂದರೆ ಸಂವಿಧಾನದಲ್ಲಿ ಮೊದಲು ಇಂಡಿಯಾ, ಆಮೇಲೆ ಭಾರತ. ಅದರಿಂದ ಈ ಭಾರತ ಅನ್ನುವ ದೇಶದ ಶಬ್ದ ಉಂಟಲ್ಲ, ಅದು ಒಬ್ಬ ಈ ದೇಶದ ಮಗನಿಂದ ಬಂದಿರುವ ಹೆಸರು. ಭರತ ಚಕ್ರವರ್ತಿಯಿಂದ ದೇಶಕ್ಕೆ ಬಂದಿರತಕ್ಕಂಥ ಭಾರತವೆಂಬ ಹೆಸರು. ಜ್ಞಾನದಲ್ಲಿ ರತನಾದವ ಅನ್ನುವ ಅರ್ಥವನ್ನು ಹೇಳುವ ಶಬ್ದ ಭಾರತ. ಭಾ ಅಂದರೆ ಜ್ಞಾನ, ಬೆಳಕು. ರಥ ಅಂದರೆ ಆಸಕ್ತ.
ಜ್ಞಾನದಲ್ಲಿ ಬೆಳಕಿನಲ್ಲಿ ಆಸಕ್ತನಾದಂತಹ ಮಗನನ್ನು ಪಡೆದ ತಾಯಿ ಭಾರತ ಮಾತೆ. ಆದ್ದರಿಂದ ಯಾರು ಭಾರತ ಗರ್ಭ ಸಂಜಾತರು ಅಂತಿದ್ದಾರೋ ಅವರಿಗೆ ಜ್ಞಾನದಲ್ಲಿ ಆಸಕ್ತಿ ಸ್ವತಃ ಇರ್ತದೆ. ಆದರೆ ಅದೆಲ್ಲೋ ಒಳಗೆ ಒಳಗೆ ಹೂತು ಹೋಗಿರ್ತದೆ. ಅದನ್ನು ಕೆದಕುವುದಕ್ಕೆ ಯಾರಾದರೂ ಬೇಕು. ಗಂಗಾ ನದಿಯ ತಟಾಕದಂತೆ ಅಂತ ಹೇಳ್ತಾರೆ ವ್ಯಾಸರು. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಜ್ಞಾನದ ಆಸಕ್ತಿ ಸ್ವತಃ ಇದ್ದೇ ಇದೆ. ಆದರೆ ಗಂಗಾ ನದಿಯ ತೀರದಲ್ಲಿರುವ ಮರಳು ಒಣಮರಳು ಅಂದರೆ ಒಣಮರಳು, ಒಂದು ಇಷ್ಟು ಕೆದಕಿದ್ರೆ ಒಳಗೆ ನೀರು, ಆ ಒಳಗಿದ್ದದ್ದು ಮೇಲೆ ಕಾಣಿಸೋದಿಲ್ಲ. ಮೇಲೆ ಸೂರ್ಯನ ಬಿಸಿಲು ಬಿದ್ದರೆ ಕಾಲು ಇಟ್ಟುಕೊಂಡು ಹೋದರೆ ಕಾಲೆ ಕೊಪ್ಪಳ ಬಂದು ಅದರಲ್ಲಿ ನೀರು ಸೋರುವುದಕ್ಕೆ ಶುರು ಆಗ್ತದೆ. ಆ ರೀತಿಯಲ್ಲಿ ಈತ ಸೂರ್ಯನ ಬಿಸಿಲಿನಿಂದ ಬಿಸಿಯಾಗುವ ಹಾಗೆ ಈ ಪಾಶ್ಚಾತ್ಯ ದೇಶದ ಸಂಸ್ಕೃತಿಯಿಂದ ಬಿಸಿಯಾಗಿ ಹೋಗಿದ್ದಾನೆ ಭಾರತ ದೇಶದ ಹುಡುಗ ಅಂತ ಅರ್ಥ. ನಮಗೆ ಅರ್ಜುನ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಎಲ್ಲಿ ಈ ಮಕ್ಕಳುಗಳೆಲ್ಲ ಬೇರೆ ದೇಶದ ಪ್ರಭಾವಗಳಿಂದಾಗಿ ಮೈಯೆಲ್ಲ ಬಿಸಿಯಾಗಿದೆ. ಈಗ ಬೇರೆ ಧರ್ಮದವರೇ ಇದ್ದರೆ ಅವರಿಂದ ಅಷ್ಟು ಸಮಸ್ಯೆ ಏನಿಲ್ಲ. ಆದರೆ ಆ ಧರ್ಮದ ಪ್ರಭಾವಕ್ಕೆ ಒಳಗಾದ ನಮ್ಮ ಧರ್ಮದವರಿದ್ದಾರಲ್ಲ ಅವರಿಂದ ಭಾರಿ ಸಮಸ್ಯೆ. ಸೂರ್ಯನ ಬಿಸಿಲೇ ಮೈ ಮೇಲೆ ಬಿದ್ದರೆ ಕೊಡೆ ಹಿಡ್ಕೊಂಡು ಹೋದರೆ ನಡೀತದೆ. ಆದರೆ ಸೂರ್ಯನ ಬಿಸಿಲಿನಿಂದ ಬಿಸಿಯಾದ ಮರಳಿನ ಮೇಲೆ ಕಾಲಿಟ್ಟರೆ ಸಾಧ್ಯವೇ ಇಲ್ಲ. ಅವನ ಚಪ್ಪಲಿಯೂ ಕೂಡ ನೀರಾಗಿ ಹೋಗ್ತದೆ. ಆದ್ದರಿಂದ ಪರಧರ್ಮ ಪ್ರಭಾವಿತವಾದ ಸ್ವಧರ್ಮೀಯರಿದ್ದಾರಲ್ಲ ಅವರಷ್ಟು ಭಯಾನಕವಾದ ವ್ಯಕ್ತಿತ್ವ ಮತ್ತೊಂದಿಲ್ಲ. ಆದ್ದರಿಂದ ವ್ಯಾಸರು ಹೇಳುವುದು ತುಂಬ ಜಾಗ್ರತೆ ಬೇಕು. ನಮ್ಮ ಧರ್ಮದ ರಕ್ಷಣೆ ನಮ್ಮ ತಂದೆ ತಾಯಿಯರ ಕೈಯಲ್ಲಿದೆ. ಮಕ್ಕಳು ಧಾರ್ಮಿಕರಾಗಿ ಬೆಳೆಯುವ ಜವಾಬ್ದಾರಿ ಬಹಳ ಮುಖ್ಯ. ತಾವು ಧಾರ್ಮಿಕರಾಗುವ ಅಂಶ ಎರಡನೇದ್ದು ಅಂತ ಹೇಳ್ತಾರೆ. ನಾವು ಧಾರ್ಮಿಕರಲ್ಲದೆ ಹೋದರೂ ತೊಂದರೆ ಇಲ್ಲ ಅಂತ. ಅಂದರೆ ಧಾರ್ಮಿಕರಾಗಬಾರ್ದು ಅಂತ ಹೇಳಿದ್ದಲ್ಲ, ಅತ್ಯವಶ್ಯವಾದದ್ದು ಆತ್ಮಶ್ರೇಯಸ್ಸಿನ ಸಾಧನೆ. ಆದರೆ ಆತ್ಮಶ್ರೇಯಸ್ಸಿನ ಸಾಧನೆ ನಾವು ಸಾಧಿಸುವುದರಲ್ಲೇ ಅಡಗಲಿಲ್ಲ, ನಮ್ಮ ವಂಶದಲ್ಲಿ ಅದು ಮುಂದುವರಿಯುವುದರಲ್ಲೇ ಅಡಗಿದೆ. ಯಾಕಂದರೆ ಮುಂದಕ್ಕೆ ನಮ್ಮ ಶ್ರೇಯಸ್ಸಿಗೆ ಕೆಲಸ ಮಾಡುವವರು ಅವರಲ್ವ. ಪಾಂಡುರಾಜ ಸ್ವರ್ಗಲೋಕದ ಸಿಂಹಾಸನದಲ್ಲಿ ಕೂಡುವುದಕ್ಕೆ ಸಮಸ್ಯೆಯಾಗಿತ್ತು ಆತನ ಕೆಲವು ಕಾರಣಗಳಿಂದ. ಅದನ್ನು ನಾರದರ ಹತ್ರ ಹೇಳಿ ಕಳಿಸಿದ. ನನ್ನ ಮಗನಿಗೆ ಹೇಳಿ, ನನಗೊಂದು ಅಲ್ಲಿ ಒಳಗೆ ಚೌಕಿಗೆ ಊಟಕ್ಕೆ ಹೋಗ್ಲಿಕ್ಕೆ ಕೆಲವು ಸಲ ಬಿಡುವುದಿಲ್ಲ ಅಲ್ವಾ, ಹಾಗೆ ನನ್ನನ್ನು ಬಿಡ್ತಾ ಇಲ್ಲ ಆ ಕಡೆ, ಮಗನಿಗೆ ಒಂದು ತಿಳಿಸಿ. ಮಗ ಅದನ್ನು ಕೇಳಿದ ಕೂಡಲೇ ರಾಜಸೂಯ ಯಾಗದಲ್ಲಿ ಸಂಕಲ್ಪ ದೀಕ್ಷೆ ಮಾಡ್ತಾನೆ. ರಾಜಸೂಯ ಯಾಗವನ್ನು ಮಾಡಿ ಪಾಂಡುವಿಗೆ ಅದರ ಪುಣ್ಯವನ್ನು ಸಲ್ಲಿಸಿದ್ದಕ್ಕೆ ಅಲ್ಲಿ ನಹುಷ ಮೊದಲಾದವರು ಕೂಡುವ ಜಾಗಕ್ಕಿಂತ ಎತ್ತರದ ಜಾಗದಲ್ಲಿ ಕೂತುಕೊಳ್ಳುವಂತಹ ಯೋಗ್ಯತೆ ತಂದೆಯಾದಂತಹ ಪಾಂಡುವಿಗೆ ಬಂತು ಅಂತ. ಅಂದರೆ ಹಿರಿಯರ ಶ್ರೇಯಸ್ಸು ಮಕ್ಕಳಲ್ಲಿ ಅಡಗಿದೆ. ಆದರೆ ಮಕ್ಕಳು ಸತ್ಯ ಧರ್ಮ ರತರಾಗಿ ಬೆಳೆಯದೇ ಹೋದ ಪಕ್ಷದಲ್ಲಿ ಹಿರಿಯರನ್ನು ಯಾವ ರೀತಿ ಅವರು ಶ್ರೇಯಸ್ಸಿಗೆ ಮೇಲಕ್ಕೆ ಎತ್ತುವುದಕ್ಕೆ ಸಾಧ್ಯ? ಆದ್ದರಿಂದ ಮಕ್ಕಳು ಧಾರ್ಮಿಕರಾಗಿ ಬೆಳೆಯುವುದಕ್ಕೆ ಎರಡು ಮುಖ್ಯವಾದ ವಿಷಯ ಇದೆ. ಮಕ್ಕಳ ಸನ್ನಿಧಾನದಲ್ಲಿ ತಾನು ಅಂತರ್ಮುಖಿಯಾಗುವುದಲ್ಲ, ಸುಮ್ಮನೆ ಒಳಮುಖವಾಗಿ ತಪಸ್ಸು ಮಾಡ್ತಾ ಇರುವುದಲ್ಲ. ತನ್ನ ನಡತೆಗಳಲ್ಲಿ ಧರ್ಮ ಕಾಣಿಸಬೇಕು. ಧರ್ಮದಿಂದ ನಾವು ನಡೀತಾ ಇದ್ದರೆ ಅದು ನಾಟಕವಾಗದೆ ನಿಜವಾಗಿ ನಡೆಸಬೇಕಾದದ್ದು, ನನ್ನ ಮಕ್ಕಳು ಹೀಗೆ ಬೆಳೆಯಬೇಕಾದದ್ದು ಅನ್ನುವ ಭಾವದಿಂದ ಅವರ ಮುಂದೆ ನಡೆಸಿದರೆ ಆವಾಗ ಮಕ್ಕಳು ಹಾಗೆ ಬೆಳ್ಕೊಂಡು ಹೋಗ್ತಾರೆ. ಇದು ಹಾಗಲ್ಲ. ಯಾವುದಾದ್ರೂ ಫೋನ್ ಬಂದರೆ ತೆಗೆದು ಮಗನೇ ಮಾತಾಡ್ತಾನೆ, ಅಪ್ಪ ಅಂತ ಕರೀತಾನೆ. ಅಪ್ಪ ಊರಲ್ಲಿಲ್ಲ ಅಂತ ಹೇಳು ಈ ಮಗನಿಗೆ ಇದಕ್ಕಿಂತ ದೊಡ್ಡ ಶಿಕ್ಷಣ ಮತ್ತೊಂದು ಬೇಕಾಗಿಲ್ಲ. ಈಗಲ್ಲೂ ಬದುಕು ಅಂತ ಹೇಳಿದರೆ ಅಂತ ಅರ್ಥ ಮಾಡಿಕೊಂಡು ಬಿಡ್ತಾನೆ. ಅಲ್ಲಿಂದಲೇ ಒಂದೊಂದರಲ್ಲೂ ಧರ್ಮದಲ್ಲೂ ವಿಶ್ವಾಸ ಕಳ್ಕೊಂಡು ಹೋಗ್ತಾನೆ. ಮಕ್ಕಳ ಮುಂದೆ ಪ್ರಾಮಾಣಿಕವಾದ ಅಪ್ಪ ಅಮ್ಮಂದಿರು ಇಲ್ಲದೆ ಹೋದ ಪಕ್ಷದಲ್ಲಿ ಮಕ್ಕಳು ಹೇಗೆ ಪ್ರಾಮಾಣಿಕರಾಗಿ ಧಾರ್ಮಿಕರಾಗಿ ಬೆಳೆಯುವುದಕ್ಕೆ ಸಾಧ್ಯ? ಆದ್ದರಿಂದ ಪ್ರಾಮಾಣಿಕವಾದ ಧರ್ಮಾನುಷ್ಠಾನ ಅನ್ನುವುದು ಭಾರತ ದೇಶ ಸಂಜಾತನಲ್ಲಿ ನಾವು ನಿರೀಕ್ಷಿಸುವುದು ಅಂತ ವಸಿಷ್ಠರು ಲಕ್ಷ್ಮಣ ಮತ್ತು ರಾಮನನ್ನು ಕರ್ಕೊಂಡು ಹೋಗುವಾಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳ್ತಕ್ಕಂತಹ ಮಾತು. ಅಂತಹ ರಾಮಲಕ್ಷ್ಮಣರ ಆವಿರ್ಭಾವ ಆಯಿತು. ಮುಂದಕ್ಕೆ ಕುಶ ಮತ್ತು ಲವ, ಲಕ್ಷ್ಮಣ ಮತ್ತು ಭರತನ ಜೊತೆಗೆ ಶತ್ರುಘ್ನ ಸೇರಿ ಈ ದೇಶದ 4 ಮೂಲೆಗಳಲ್ಲಿ ಸಂಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಲವ ಸಂಸ್ಥಾನ ಪ್ರತಿಷ್ಠಾಪನೆ ಮಾಡಿದ ಊರು ಉತ್ತರದ ಎತ್ತರದಲ್ಲಿ, ಅಲ್ಲಿಗೆ ಲವಪುರ ಅಂತಲೇ ಹೆಸರು. ಆಮೇಲೆ ಲವಪುರ ಅಂತ ಇಂಗ್ಲೀಷರಿಗೆ ಹೇಳಲಿಕ್ಕೆ ಬರಲಿಲ್ಲ, ಅವರು ಲಾವ್ಪುರ್ ಅಂತ ಹೇಳಿದರು. ಅದು ಲಾವ್ಪುರ್ ಹೋಗಿ ಈಗ ಲಾಹೋರ್ ಆಗಿದೆ. ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ಕರಾಚಿ ಮೇಲೆ ಹಾರಿದರೆ ಸಿಗ್ತದೆ. ಅದು ಲವಪುರ. ಅಲ್ಲಿ ಲವ ಈ ದೇಶವನ್ನು ರಾಜ್ಯಭಾರ ಮಾಡಿದ. ಲಕ್ಷ್ಮಣ ರಾಜ್ಯಭಾರ ಮಾಡಿದ ಪ್ರದೇಶಕ್ಕೆ ಲಕ್ಷ್ಮಣಪುರ್ ಅಂತ ಹೆಸರು. ಲಕ್ಷ್ಮಣಪುರ ಹೋಗಿ ಲಕ್ನೋ ಅಂತಾಗಿದೆ. ಹೀಗೆಲ್ಲ ಎಡವಟ್ಟಾಗಿದೆ. ಆಮೇಲೆ ಕುಶನೇ ಕುಶಸ್ಥಲವನ್ನು ನಿರ್ಮಾಣ ಮಾಡ್ತಾನೆ. ಕುಶಸ್ಥಲದಲ್ಲಿ ತನ್ನ ರಾಜ್ಯಭಾರವನ್ನು ಮಾಡ್ತಾನೆ. ಒಟ್ಟಂದದಲ್ಲಿ ಈ ರಾಮಚಂದ್ರನ ಕಾಲದಲ್ಲಿ ಅಧಿಕಾರದ ವಿಕೇಂದ್ರೀಕರಣಗಳು ನಡೆದವು. ಬೇರೆ ಬೇರೆ ಕಡೆಯಲ್ಲಿ 13,000 ವರ್ಷದ ತನಕ ಈ ದೇಶವನ್ನು ಶ್ರೀರಾಮಚಂದ್ರ ಆಳಿದ್ದಾನೆ. ನಾವು ಅದನ್ನೆಲ್ಲ ನೋಡುವುದೇ ಇಲ್ಲ. ಪಾಪ ರಾಮ ಸೀತೆ ಒದ್ದಾಡಿದ್ದು.
ನಿಜವಾಗಿ ಅವರು ಒದ್ದಾಡಿದ್ದೆಷ್ಟು? 13,000 ವರ್ಷದಲ್ಲಿ 14,000 ವರ್ಷ ಅಲ್ಲ, 14 ವರ್ಷ ಕಾಡಿನಲ್ಲಿದ್ದರು. ಆಮೇಲೆ ಮತ್ತೆ ಶ್ರೀರಾಮನದ್ದೇ ಪಟ್ಟಾಭಿಷೇಕ. ಭರತನ ಹತ್ರ ರಾಮ ಹೇಳಿದ, ಭರತ, ನನಗೆ ಹೇಗೂ ಕಾಡಿನಲ್ಲಿದ್ದು ಅಭ್ಯಾಸ ಆಗಿದೆ, ನಿಮಗೆ ಒಂದು 13 ವರ್ಷ ರಾಜ್ಯಭಾರ ಮಾಡಿ ಅಭ್ಯಾಸ ಆಗಿದೆ ಅಲ್ವಾ, ಹಾಗಾಗಿ ನೀನೇ ರಾಜ್ಯಭಾರ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ, ಪ್ರಜೆಗಳೆಲ್ಲ ಕಣ್ಣೀರು ಹಾಕ್ತಾರೆ, ಭರತನ ರಾಜ್ಯಭಾರ ಅಂದರೆ ಎಷ್ಟು ಚಂದ ಅಂತ ಭಾರೀ ಖುಷಿಯಿಂದ ಇದ್ದಾರೆ. ನಾನು ಹೊರಗಿನಿಂದ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನಾನು ನೋಡಿಕೊಳ್ತೇನೆ, ನೀನು ಒಳಗೆ, ಯಾಕಂದರೆ ಈ ಕಾಡಿನಲ್ಲಿ ಕೆಲವರು ಇರ್ತಾರೆ, ಶ್ರೀಲಂಕೆಯಲ್ಲಿ ಎಡವಟ್ಟು ನಡೀತದೆ, ಆ ಕಡೆ ಈ ಕಡೆ ಸಮಸ್ಯೆ ಇದ್ದರೆ ಎಲ್ಲ ನಾನು ನೋಡಿಕೊಳ್ತೇನೆ, ನೀನು ಈ ಚಕ್ರವರ್ತಿಯಾಗಿ ಅಲ್ಲೇ ಕೂತ್ಕೋ, ತುಂಬ ಖುಷಿಯಾಗಿರ್ತದೆ ನನಗೆ ಅಂತ ಹೇಳ್ತಾನೆ. ಆದರೆ ಭರತ ಕಣ್ಣೀರು ಹಾಕಿಕೊಂಡು, ಅಣ್ಣ ನೀನು ಸಿಂಹಾಸನದಲ್ಲಿರು, ಉಳಿದ ವ್ಯವಸ್ಥೆಗಳೆಲ್ಲ ಹೇಗೆ ನಡೆಸಬೇಕು ನಾನು ನಡೆಸಿಕೊಂಡು ಹೋಗ್ತೇನೆ, ನೀನು ಅಲ್ಲಿ ಇದ್ದರೆ ಸಾಕು, ಏನೂ ಕೆಲಸ ಮಾಡಬೇಕಾಗಿಲ್ಲ, ಅತ್ತಿಗೆ ಮತ್ತು ನೀವು ಅಲ್ಲಿದ್ದರೆ ದೇಶ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತದೆ. ರಾಮ ಆತನ ಒಪ್ಪುವುದಿಲ್ಲ. ರಾಮ ಸುಮಾರು ಅರ್ಧ ಗಂಟೆ 3/4 ಗಂಟೆ ಚರ್ಚೆ ನಡೆಯುವಾಗ ನೋಡ್ತಾ ಇರುವವರು ಯಾರು ಅಂತ ಹೇಳಿದರೆ ದೊಡ್ಡ ಕಪಿಗಳೆಲ್ಲ, ಲಂಕೆಯಿಂದ ಪುಷ್ಪಕ ವಿಮಾನದಲ್ಲಿ ಬಂದವರು ಕಪಿಗಳು ಸಪತ್ನೀಕರಾಗಿ ಬಂದಿದ್ದಾರೆ. ಅವರೆಲ್ಲ ಇವರ ಚರ್ಚೆ ನೋಡಿ ಕಣ್ಣಿನಲ್ಲಿ ಧಾರಾಕಾರ ನೀರು ಹಾಕ್ತಾ ಇದ್ದಾರೆ. ಆ ಕಡೆ ವಿಭೀಷಣ ಮೊದಲಾದ ರಕ್ಕಸರೆಲ್ಲ ಬಂದಿದ್ದಾರೆ, ಅದು ಅಷ್ಟು ದೊಡ್ಡ ಪುಷ್ಪಕ ವಿಮಾನ ಆದ್ದರಿಂದ ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಅಣ್ಣ ತಮ್ಮಂದಿರು, ನನಗೆ ರಾಜ್ಯ ಬೇಡ ನಿನಗೆ, ನನಗೆ ರಾಜ್ಯ ಬೇಡ ನಿನಗೆ, ಇವ್ರದ್ದು ಗಲಾಟೆ. ಅಲ್ಲಿ ಸುಗ್ರೀವನಿಗೆ ನೆನಪಾಗ್ತಾ ಉಂಟು, ನಾನು ವಾಲಿ ಇದ್ವಿ ಹೇಗಿದ್ವಿ, ವಿಭೀಷಣನಿಗೆ ನೆನಪು, ನಾನು ಅಣ್ಣ ರಾವಣ ಇದ್ವಿ ನಮ್ಮದು ಹೇಗಿತ್ತು. ವಿಭೀಷಣನಿಗೆ ರಾಜ್ಯ ಬೇಕು ಅಂತ ಇತ್ತಂತೆ ಮನಸ್ಸಿನಲ್ಲಿ, ಅಣ್ಣ ಸತ್ತರೆ ನಾನಲ್ವ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು ಅಂತ ರಾಮನ ಹತ್ರ ಬಂದಿದ್ದಂತೆ. ವಿಭೀಷಣ ಕೇವಲ ಭಕ್ತ ಅಲ್ಲ, ರಾಮನೇ ಬಾಯಿಯಲ್ಲಿ ಹೇಳ್ತಾನೆ, ರಾಜ್ಯಾಕಾಂಕ್ಷಿ ಚ ರಾಕ್ಷಸ, ಈ ರಾಕ್ಷಸ ರಾಜ್ಯದ ಅಭಿಲಾಷೆಯಿಂದ ಬಂದಿದ್ದಾನೆ, ಆದ್ದರಿಂದ ಅವ ನಮಗೆ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಸೇರಿಸಿಕೊಳ್ಳುವ, ನಾವು ಇಂಥ ರಾಜಕಾರಣ ಎಲ್ಲ ರಾವಣನ ವಿಷಯದಲ್ಲಿ ಮಾಡಬೇಕು, ಆದ್ದರಿಂದ ಪಕ್ಷಾಂತರ ಮಾಡ್ತಾ ಇದ್ದಾನೆ, ಯಾಕಂದರೆ ಸಿಂಹಾಸನ ಬೇಕು ಅಂತ ಬರ್ತಾ ಇದ್ದಾನೆ ವಿಭೀಷಣ, ಸೇರಿಸಿಕೊಳ್ಳುವ ಅಂತ ಸೇರಿಸಿಕೊಳ್ತಾನೆ. ಸುಗ್ರೀವ ಅಂತೂ ಸಿಂಹಾಸನ ಬೇಕು ಅಂತಲೇ ಹೊಡೆದಾಡಿದ. ಆದ್ದರಿಂದ ಇಡೀ ರಾಮಾಯಣದಲ್ಲಿ 3 ರಾಜಧಾನಿಯ ಕಥೆ ಇರುವುದು, ಅಯೋಧ್ಯೆ, ಕಿಷ್ಕಿಂಧೆ ಮತ್ತು ಲಂಕೆ. 3 ಕಡೆಯ ಕಥೆ ಏನು ಅಂತ ಹೇಳಿದರೆ, ಅಣ್ಣನ ರಾಜ್ಯ ತಮ್ಮನಿಗೆ ಸಿಕ್ಕಿತು ಅನ್ನೋದೇ 3 ಕಡೆಯ ಕಥೆ. ಆದರೆ ವ್ಯತ್ಯಾಸ ಏನಿರುವುದು? ಈ ಅಯೋಧ್ಯೆಯ ಕಥೆಯಲ್ಲಿ ವ್ಯತ್ಯಾಸ ಇರುವುದು. ಅಣ್ಣನ ರಾಜ್ಯ ತಮ್ಮನಿಗೆ ಸಿಕ್ಕಿದ್ದು ಅದೊಂದು ಧಾರ್ಮಿಕವಾದಂತಹ ಕಠಿಣ ಕಾರಣದಿಂದಾಗಿ. ಆತ ಅಲ್ಲಿ ಕೂತುಕೊಳ್ಳೇ ಇಲ್ಲ, ನಂದಿಗ್ರಾಮದಲ್ಲಿ ಕೂತು ರಾಜ್ಯಭಾರ ಮಾಡ್ತಾನೆ ಭರತ. ಅಯೋಧ್ಯೆಯ ಒಳ ಅರಮನೆಗೆ ಪ್ರವೇಶ ಮಾಡಲಿಲ್ಲ. ಶ್ರೀರಾಮಚಂದ್ರ ಹೇಗೆ ನಾರುಮಡಿಯನ್ನು ಉಟ್ಟುಕೊಂಡು ಕಾಡಿಗೆ ಹೋಗಿದ್ದಾನೋ, ತಾನೂ ಕೂಡ ಅದೇ ನಾರುಮಡಿ ಉಟ್ಟುಕೊಂಡು ಅಷ್ಟೂ ದಿವಸಗಳಲ್ಲೂ ಕೂಡ ಏಕಭುಕ್ತಿ ಎನ್ನುವ ವ್ಯವಸ್ಥೆಯನ್ನು ಇಟ್ಟುಕೊಂಡು ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ತಾನು ರಾಜ್ಯಭಾರವನ್ನು ಮಾಡಿದ್ದಾನೆ. ರಾಮನ ಮೇಲೆ ಅಂತಹ ಪರಮಭಕ್ತಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಭ್ರಾತೃಪ್ರೀತಿ, ಆ ಭ್ರಾತೃ ಪ್ರೇಮ, ಇದು ಈ ದೇಶಕ್ಕೆ ಬೇಕಾದಂತಹ ಆದರ್ಶ. ಅದನ್ನು ನೋಡ್ತಾರೆ ಸುಗ್ರೀವನಿಗೆ, ನಾವು ಅಣ್ಣ ತಮ್ಮಂದಿರಿದ್ದಾರೆ ಅಂತ ಕಣ್ಣೀರು ಬರ್ತದೆ. ರಾಜ್ಯಕ್ಕೋಸ್ಕರ ಅಣ್ಣನನ್ನು ಕೊಲ್ಲಿಸಿದವ ನಾನು, ಇವರು ಹೇಗಿದ್ದಾರೆ ಅಂತ ನೋಡ್ತಾರೆ. ಅಂದರೆ ಮನುಷ್ಯ ಹೇಗಿರಬೇಕು, ಮಂಗಗಳು ಹೇಗಿರಬೇಕು, ರಕ್ಕಸರು ಹೇಗಿರಬೇಕು ಅನ್ನೋದಕ್ಕೆ ಇಡೀ ರಾಮಾಯಣ ದೃಷ್ಟಾಂತ. ಮನುಷ್ಯನಾಗಿ ಅಣ್ಣ ತಮ್ಮನಾಗಿರಬೇಕಾದ ಕ್ರಮ ಏನು ಅನ್ನುವುದನ್ನು ರಾಮಾಯಣ ನಿರೂಪಣೆ ಮಾಡ್ತದೆ. ಆ ರಾಮಾಯಣದ ಕಥೆಯನ್ನು ಶ್ರೀಮದ್ ಭಾಗವತ ಬರೀ 2 ಅಧ್ಯಾಯದಲ್ಲಿ ಮುಗಿಸಿದೆ. ಗುರುವರ್ತೆ ತ್ಯಕ್ತರಾಜ್ಯ ವ್ಯಚರತ್ ಅನುವನಂ, ಪದ್ಮದ ಹಾಗೆ, ಶಿರೀಷ ಪುಷ್ಪದ ಹಾಗೆ ಅತ್ಯಂತ ಮೃದುವಾದ ಕೋಮಲವಾದ ಪಾದಗಳುಳ್ಳಂತಹ ಸೀತಾಮಾತೆಯ ಜೊತೆಗೆ ಭಗವಂತ ಶ್ರೀರಾಮ ತಮ್ಮ ಲಕ್ಷ್ಮಣನನ್ನು ಜೊತೆಗಿಟ್ಟುಕೊಂಡು ಕಾಡಿಗೆ ಪ್ರವೇಶಿಸಿದ. ಇಲ್ಲಿಂದ ಕಥೆ ಶುರು ಮಾಡ್ತಾರೆ. ಅಂದರೆ ವನಪ್ರವೇಶದ ಕಥೆಯಿಂದ ಶುರು. ಯಾಕಂದರೆ ರಾಮಾಯಣದಲ್ಲಿ ದೊಡ್ಡ ವಿಷಯವೇ ರಾಮ ಕಾಡಿಗೆ ಹೋದ ಅನ್ನೋದೇ ದೊಡ್ಡ ವಿಷಯ. ರಾಮಾಯಣದ ಕಥೆಯನ್ನು ಹೇಳಿ ಅಂತ ಕೇಳಿದರೆ ಮಕ್ಕಳು, ರಾಮ ಕಾಡಿಗೆ ಹೋದನು, ಮುಗೀತು. ರಾಮಾಯಣದ ಕಥೆ ಪ್ರಧಾನ ಇರುವುದೇ ರಾಮ ಕಾಡಿಗೆ ಹೋದ ವಿಷಯ. ಕಾಡಿಗೆ ಹೋದದ್ದರಿಂದಲೇ ಅಲ್ವಾ ರಾಮಾಯಣ ನಡೆದದ್ದು. ಇಲ್ಲಿ ಹೋದರೆ ರಾಮಾಯಣದಲ್ಲಿ ಏನು ಕಥೆ ಇದೆ? ಅವನು ಕಾಡಿಗೆ ಹೋದ ಮೇಲೆ ಶೂರ್ಪಣಖೆಯ ಮೂಗು ಕಿವಿ 2 ಕತ್ತರಿಸಲ್ಪಟ್ಟಿತು. ಆ ಕಾರಣದಿಂದ ಒಂದು ರೀತಿಯ ಸೇಡಿನ ವಾತಾವರಣ ಲಂಕೆಯಲ್ಲಿ ಪ್ರಾರಂಭವಾಯಿತು. ಶೂರ್ಪಣಖೆ ತಪ್ಪು ವಿಷಯಗಳನ್ನೆಲ್ಲ ಮಾಹಿತಿ ಕೊಟ್ಟ ಕಾರಣದಿಂದ ಖರದೂಷಣರು ಸತ್ತು ಹೋದರು. ಅಲ್ಲಿಂದ ರಾವಣ ನನ್ನ ತಂಗಿಗೆ ಅಪಚಾರ ಮಾಡಿದವರ ಹೆಂಡತಿಯಲ್ಲಿ ಇರಬಾರ್ದು ಅಂತೇಳಿ ಅಪಹರಿಸಿದ. ಅಷ್ಟೇ ಉದ್ದೇಶ ಅಲ್ಲ, ಆತನದ್ದು ಕಾಮುಕವಾದಂತಹ ವ್ಯಕ್ತಿತ್ವ ಇತ್ತು.
ಅದಕ್ಕೆ ಪ್ರತಿಯಾಗಿ ಶ್ರೀರಾಮಚಂದ್ರ ತಾನು ಸೇತು ನಿರ್ಮಾಣವನ್ನು ಮಾಡಿ ಇಡೀ ದೇಶದ ಪ್ರಜೆಗಳನ್ನು ಮುಂದಿಟ್ಟುಕೊಂಡು ರಾವಣನನ್ನು ಸಂಹರಿಸಿದ ಅನ್ನೋದೇ ಪ್ರಮುಖವಾದಂತಹ ಕಥೆ. ಈ ಕಥೆಯ ಹಿನ್ನೆಲೆ ಶ್ರೀರಾಮ ಕಾಡಿಗೆ ಹೋಗಿದ್ದಾನೆ ಅನ್ನುವುದೇ ಮುಖ್ಯವಾಗಿದೆ. ಆ ಪ್ರಧಾನ ಕಥೆಯನ್ನಿಟ್ಟುಕೊಂಡು ಅದು ಯಾಕೆ ರಾಜ್ಯ ಬಿಟ್ಟ ರಾಮಚಂದ್ರ? ಗುರುವರ್ಥೇ ತ್ಯಕ್ತ ರಾಜ್ಯ. ಗುರು ಅಂದರೆ ತಂದೆ, ತಂದೆಗೋಸ್ಕರ ರಾಜ್ಯ ಬಿಟ್ಟ. ಗುರು ಅಂದರೆ ದೊಡ್ಡದು, ಗುರುವರ್ಥ ಅಂದರೆ ದೊಡ್ಡದಾದ ಪ್ರಯೋಜನ, ರಾಕ್ಷಸ ನಿಗ್ರಹ ಅಂತಕ್ಕಂತಹ ಪ್ರಯೋಜನ. ಅದಕ್ಕೋಸ್ಕರ ತ್ಯಕ್ತ ರಾಜ್ಯ. ರಾಮಚಂದ್ರನ ಕಥೆಯ ನಂತರ ಆ ವಂಶದಲ್ಲಿ ಕ್ಷೇಮಕರಾಜನ ತನಕದ ಕಥೆಯನ್ನು ಸಂಕ್ಷೇಪವಾಗಿ ರಾಮಾಯಣ ಹೇಳ್ತದೆ. ಇದಿಷ್ಟು ಸೂರ್ಯವಂಶದ ಕಥೆ, ಅಂದರೆ ವಿವಸ್ವಾನ್ ಅನ್ನುವ ಆದಿತ್ಯನ ಕಥೆ. ಸೂರ್ಯವಂಶದ ರಾಜರ ಕಥೆಯನ್ನು ಯಾರು ಕೇಳ್ತಾರೋ ಅವರ ವಂಶದಲ್ಲಿ ನಿರ್ವಂಶತೆ ಉಂಟಾಗುವುದಿಲ್ಲ ಅಂತ ಒಂದು ಫಲ ಉಂಟು. ಅಂದರೆ ಹರಿವಂಶ ಶ್ರವಣ ಅದು ಅಂತ ಅರ್ಥ. ವಂಶ ವಿಸ್ತಾರವಾಗ್ತದೆ. ಅರಿಯವನ ಕಥೆ ಬೇಡ. ಪೂಷ ಆಮೇಲೆ ತ್ವಷ್ಟೃವಿನ ರಚನೆಯ ಜೊತೆಗೆ ಸಂಸಾರ ಮಾಡಿದ ತ್ವಷ್ಟೃ, ಅದರಲ್ಲಿ ಸನ್ನಿವೇಶ ಮತ್ತು ವಿಶ್ವರೂಪ ಅಂತ ಇಬ್ಬರು ಮಕ್ಕಳಾದರು. ಅದರಲ್ಲಿ ಸನ್ನಿವೇಶ ಆತನು ವಿಶ್ವಕರ್ಮನಾಗಿ ಬೆಳೆದ. ಆದರೆ ನಮ್ಮ ಎರಡನೆಯ ಮಗ ವಿಶ್ವರೂಪ ಅವನು ಪೌರೋಹಿತ್ಯಕ್ಕೆ ಸಿಕ್ಕ ಹಾಕಿಕೊಂಡ. ತಂವೌರಿರೇ ಸುರಗಣಾ ಸ್ವಶ್ರೀಯಂ ದ್ವಿಷತಾಮಪಿ ವಿಮತೇನ ಪರಿತ್ಯಕ್ತ ಗುರುಣಾಂಗಿರಸೇನ ಯತ್. ಆವಾಗ ಪರೀಕ್ಷಿತ ರಾಜ ಪ್ರಶ್ನಿಸ್ತಾನೆ ಶುಕಾಚಾರ್ಯರ ಹತ್ರ, ಅಲ್ಲ, ದೇವತೆಗಳಿಗೆ ಈಗಾಗಲೇ ಬೃಹಸ್ಪತ್ಯಾಚಾರ್ಯರೆಂಬ ಪುರೋಹಿತರು ಇರುವಾಗ ಇವನನ್ನು ಹೇಗೆ ಪರಿಕರ್ಮಿಯಾಗಿ ತೆಗೆದುಕೊಂಡದ್ದು, ಪ್ರಧಾನ ಪುರೋಹಿತನನ್ನಾಗಿ ತೆಗೆದುಕೊಂಡದ್ದು? ಪರಿಕರ್ಮಿ ಅಂದರೆ ಅಸಿಸ್ಟೆಂಟ್ ಅಂತ ಅರ್ಥ. ಋತ್ವಿಜನಾಗಿ ಇವನು ಹೋದದ್ದು ಅಥವಾ ಪುರೋಹಿತನಾಗಿ ಹೋದದ್ದು? ಆಗ ಶುಕಾಚಾರ್ಯರು ಹೇಳಿದರು, ಇಂದ್ರನಿಗೆ ಹೊಸ ಪುರೋಹಿತರನ್ನು ಸೇರಿಸಿಕೊಳ್ಳುವ ಒಂದು ಅನಿವಾರ್ಯತೆ ಬಂತು. ಯಾಕೆ ಬಂತು ಅಂತ ಹೇಳಿದರೆ, ಅವನ ಪುರೋಹಿತರು ಕಾಣೆಯಾಗಿ ಬಿಟ್ಟರು ಅಂತ. ಇದೊಂದು ಕಥೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇಂದ್ರ ಮಾಡಿದ ಅಪಚಾರ. ಬೃಹಸ್ಪತ್ಯಾಚಾರ್ಯರು ಸಭೆಗೆ ಬರುವಾಗ ಇಂದ್ರ ಎದ್ದು ನಿಲ್ಲಿಲ್ಲ. ಸಯದಾ ಪರಮಾಚಾರ್ಯಂ ದೇವಾನಾಂ ಆತ್ಮನಶ್ಚ ನಾಭ್ಯನಂದತ ಸಂಪ್ರಾಪ್ತಂ ಪ್ರತ್ಯುತ್ಥಾನ ಆಸನಾದಿಭಿಃ. ಸಭೆ ನಡೀತಾ ಇರುವಾಗ ಬೃಹಸ್ಪತ್ಯಾಚಾರ್ಯರು ಸಭೆಯನ್ನು ಪ್ರವೇಶಿಸಿದರು. ಗುರುಗಳು ಪ್ರವೇಶ ಮಾಡಿದಾಗ ಶಿಷ್ಯನಾದವ ಎದ್ದು ನಿಲ್ಲಬೇಕು ಅನ್ನುವುದು ನಮ್ಮ ದೇಶದ ಸಂಪ್ರದಾಯ, ಶಾಸ್ತ್ರವು ವಿಧಾನ ಮಾಡ್ತದೆ. ಆದರೆ ಇಂದ್ರನಿಗೆ ಒಂದು ರೀತಿಯಲ್ಲಿ ಭಾರಿ ಐಶ್ವರ್ಯ. ಆ ಐಶ್ವರ್ಯದಿಂದ ಉಂಟಾದ ಮದ ಅಂತ ಭಾಗವತ ಹೇಳ್ತದೆ. ಐಶ್ವರ್ಯ ಮದ ಅದು. ಆ ಮದದಿಂದ ಅವ ಎದ್ದು ನಿಲ್ಲಿಲ್ಲಂತೆ. ಹಾಗೆ ಅಂತೇಳಿ ಎದ್ದು ನಿಲ್ಲದೇ ಇರಲಿಕ್ಕೆ ಆಗುವುದಿಲ್ಲ. ಯಾಕೆಂತೇಳಿದರೆ ಉಳಿದವರೆಲ್ಲ ಎದ್ದು ನಿಲ್ತಾ ಇದ್ದಾರೆ, ಇವನಿಗೆ ಕಾಣಿಸುವುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದಾ? ಹಾಗೆ ಅಂತೇಳಿ ಗುರುಗಳನ್ನು ನೋಡ್ತಾ ಎದ್ದು ನಿಲ್ಲದೆ ಕಾಲಿನ ಮೇಲೆ ಕಾಲು ಹಾಕಿ ಕಾಲು ಅಲುಗಾಡಿಸ್ತಾ ಕೂತಿದ್ರೆ ಗುರುಗಳಲ್ಲೇ ಶಾಪ ಕೊಡುವಂತಹ ಸಾಧ್ಯತೆಯೂ ಇದೆ. ಆದ್ದರಿಂದ ಇವೇನು ಮಾಡಿದ ಅಂದರೆ, ಎದ್ದು ನಿಲ್ಲಕ್ಕೆ ಮನಸ್ಸಿಲ್ಲ. ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದಾರೆ. ಇವ ಈ ಕಡೆ ಹೀಗೆ ತಿರುಗಿಸಿದಂತೆ ಮುಖ ತಿರುಗಿಸಿ ನೋಡಿದರೆ ಅಲ್ಲಿ ಒಂದು ಸ್ಟೇಜ್ ಹಾಕಿದ್ದಾರೆ. ಇವನು ಕೂತ ಜಾಗದಲ್ಲಿ ಆ ಕಡೆ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಘೃತಾಚಿ, ರಂಭೆ, ತಿಲೋತ್ತಮೆ, ಊರ್ವಶಿ ಇವರೆಲ್ಲ ಕುಣಿದಾಡ್ತಾ ಇದ್ದಾರೆ. ಅದು ಒಂದು ಪ್ರದರ್ಶನ. ಇನ್ನು ಸಭೆ ಶುರು ಆಗುವುದಕ್ಕಿಂತ ಮುಂಚೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಉಂಟು. ಇವ ಅದನ್ನು ಹೀಗೆ ನೋಡ್ತಾ ಕೂತ. ಅಂದರೆ ಬೃಹಸ್ಪತ್ಯಾಚಾರ್ಯ ಏನು ಅಂದ್ಕೊಳ್ಬೇಕು, ನಮ್ಮ ಇಂದ್ರನಿಗೆ ಭಾರಿ ಆಸಕ್ತಿಯಿಂದ ನೃತ್ಯ ನೋಡ್ತಾ ಇದ್ದಾನೆ, ದೊಡ್ಡ ವಿಷಯ ಅಲ್ಲ, ಶಿಷ್ಯ ಅಲ್ಲ ಅಂತ ಅನುಗ್ರಹ ಮಾಡಿ ಕೂತ್ಕೊಳ್ತಾರೆ ಅವರು ಅಂತ. ಆದರೆ ಇವರು ಶಿಷ್ಯ ಅಂತ ಆದರೆ ಅವರು ಗುರು. ಇವನು ಸಹಸ್ರಾಕ್ಷ ಅನ್ನೋದು ಅವರಿಗೆ ಗೊತ್ತು. ಸಹಸ್ರಾಕ್ಷನಾದ ಈತ ಈ ನಾಟಕ ಮಾಡ್ತಾ ಇದ್ದಾನಲ್ಲ, ಐಶ್ವರ್ಯ ಮದ ಜಾಸ್ತಿ ಆಗಿದೆ. ಶಿಷ್ಯನಿಗೆ ಮದ ಜಾಸ್ತಿ ಆದರೆ ಹಾಳಾಗಿ ಹೋಗ್ತಾನೆ. ಅವ ಸರಿಯಾಗಬೇಕಾದ್ರೆ ಅವನಿಗೆ ಮದ ಇಳಿಸಬೇಕು ಅಂತ ಗುರುಗಳು ಕರುಣೆ ತೋರಿದರು. ಆ ಕರುಣೆಯ ಪರಿಣಾಮ ಏನು ಅಂತ ಹೇಳಿದರೆ, ಅವರು ಸಭೆಯಲ್ಲಿ ಆಸನದಲ್ಲಿ ಆಸೀನರಾಗಲಿಲ್ಲ, ಹೊರಟರು. ನನ್ನ ಅವಶ್ಯಕತೆ ಇವನಿಗಿಲ್ವಲ್ಲ, ಮನೆಯಲ್ಲಿ ಒಂದಷ್ಟು ಅನುಷ್ಠಾನ ಎಲ್ಲ ಉಳ್ಕೊಂಡಿದೆ, ಹಾಗೆ ನಮ್ಮದು ಪಂಚಪಾತ್ರೆ ಎಲ್ಲ ಹಾಗೆ ಬಿಟ್ಟು ಬಂದಿದ್ದಾರೆ ಇವರು, ಅದು ಸ್ವಲ್ಪ ಮುಗಿಸೋಣ ಅಂತ ಹೇಳಿ ತಮ್ಮ ಮನೆಗೆ ಹೊರಟರು. ಮನೆಗೆ ಹೋಗುವಾಗ ಅವರಿಗೆ ನೆನಪಾಯಿತು, ನಾನು ಮನೆಯಲ್ಲಿದ್ದರೆ ಈಗ ಅಲ್ಲಿಂದ ದೌಡಾಯಿಸ್ತಾರೆ. ಇಂದ್ರ ಭಾರಿ ಚುರುಕು, ಅಪರಾಧ ಮಾಡುವುದು ಮತ್ತು ಕಾಲಿಗೆ ಬೀಳುವುದು ಇದು ಅವನ ಸ್ವಭಾವ. ಆದ್ದರಿಂದಾಗಿ ಈಗ ಇವನಿಗೆ ಮದ ಇಳಿಬೇಕಾದ್ರೆ ನಾನು ಮನೆಯಲ್ಲೂ ಇರಬಾರ್ದು ಅಂತ ಮನೆಗೆ ಬಂದರು, ಪಂಚಪಾತ್ರೆ ಎಲ್ಲ ಪ್ಯಾಕ್ ಮಾಡಿಕೊಂಡ್ರು, ಹಿಡ್ಕೊಂಡೇ ಹೊರಟರು. ಅನುಷ್ಠಾನಕ್ಕೆ ನಾರಾಯಣ ಸರೋವರಕ್ಕೆ ಹೋಗುವ ಅಂತ ಹೊರಟರು. ಆದರೆ ಆಮೇಲೆ ಇದು ನೋಡಿ ಮುಂದಿನ ಘಟನೆ ಏನಾಯಿತು.
ನಾಭ್ಯನಂದತ ಸಂಪ್ರಾಪ್ತಂ ಪ್ರತ್ಯುತ್ಥಾನ ಆಸನಾದಿವಿ. ಅವನಿಗೆ ಒಂದು ಗೌರವ ಕೊಡಲಿಲ್ಲ ಅಲ್ವ ಇವ. ಆಮೇಲೆ ನೋಡ್ತಾನೆ, ನೋಡಿದರೆ ಬೃಹಸ್ಪತ್ಯಾಚಾರ್ಯರ ಸೀಟು ಖಾಲಿಯಾಗಿದೆ. ಎಲ್ಲಿದ್ದಾರೆ ಬೃಹಸ್ಪತ್ಯಾಚಾರ್ಯರು? ಅವರು ಹೊರಟು ಹೋದದ್ದು ಗೊತ್ತಾಯಿತು. ಹೊರಗೆ ಹೋಗ್ತಾ ಇದ್ದ ಹಾಗೆ ಅದೃಶ್ಯರಾಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ತಲೆಯಲ್ಲಿದ್ದದ್ದೆಲ್ಲ ಇಳೀತಂತೆ ಇಂದ್ರನಿಗೆ. ಅಲ್ಲೇ ಸಭೆಯಲ್ಲಿ ಎದ್ದು ನಿಂತ. ಇಡೀ ಸಭೆ ಎದ್ದು ನಿಂತಿತು. ಹಿರಿಯರು ಸಭೆಯಲ್ಲಿ ಅಧ್ಯಕ್ಷರು ನಿಂತಾಗ ಎಲ್ಲರೂ ಎದ್ದು ನಿಲ್ಲು, ಎಲ್ಲ ಕೂತುಕೊಳ್ಳಿ ಅಂತ ಹೇಳ್ತಾರೆ. ಕೂತ್ಕೊಂಡು ಇವ ನಿಂತುಕೊಂಡು ಒಂದು ಭಾಷಣ ಮಾಡ್ತಾರೆ. ಎಲ್ಲರನ್ನೂ ಕೂಡಿಸಿ ಅವ ಹೇಳ್ತಾನೆ, ತರ್ಕೇವ ಪ್ರತಿಬುದ್ಧೇಂದ್ರ ಗುರು ಹೇಳನಮಾತ್ಮನಃ ಗರ್ಹಯಾಮಾಸ ಸದಸಿ ಸ್ವಯಂ ಆತ್ಮಾನಮಾತ್ಮನ. ಆ ಸದಸ್ಸಿನಲ್ಲಿ ತನ್ನನ್ನು ತಾನೇ ಬೈಕೊಳ್ತಾನೆ. ಅಹೋ ಬತಮಯ ಸಾಧು ಕೃತಂ ವೈದಭ್ರಬುದ್ಧಿನ ಯನ್ಮಯೈಶ್ವರ್ಯ ಮತ್ತೇನ ಗುರು ಸದಸಿ ಕಾತ್ಕೃತಃ. ಅಯ್ಯೋ, ಜೀವನದಲ್ಲಿ ಎಂಥ ತಪ್ಪು ಮಾಡ್ತಾ ಇದ್ದೇನೆ ನಾನು, ಯಾಕಾದರೂ ನನ್ನ ಈ ಕೆಟ್ಟ ಬುದ್ಧಿ ಬರ್ತದೋ ಗೊತ್ತಾಗುವುದಿಲ್ಲ ಅಂತ ತನಗೆ ಬೈಕೊಳ್ಳೋದು. ಅಹೋಬತ ಮಯ ಅಸಾಧು ಕೃತಂ ದಭ್ರಬುದ್ಧಿನ. ದಭ್ರಬುದ್ಧಿ, ದಭ್ರ ಅಂದರೆ ಅಲ್ಪ ಬುದ್ಧಿಯಾದ ನಾನು ಏನು ತಪ್ಪು ಮಾಡಿ ಹಾಕಿದೆ. ಎಂತಹ ಜ್ಞಾನಿಗಳು ನಮ್ಮ ಬೃಹಸ್ಪತ್ಯಾಚಾರ್ಯರು. ಅವರು ಬಂದಾಗ ಎದ್ದು ನಿಂತಿತು ಅಂತಾದರೆ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗುವುದು. ಆದರೆ ನನ್ನ ಐಶ್ವರ್ಯದ ಮದದಿಂದ ಯನ್ಮಯ ಐಶ್ವರ್ಯ ಮತ್ತೇನ, ಐಶ್ವರ್ಯ ಮತ್ತನಾದಂತಹ ನನ್ನಿಂದ ಗುರು ಸದಸಿ ಕಾತ್ಕೃತಃ, ಸಭೆಯಲ್ಲಿ ಗುರುವಿಗೆ ಅವಮಾನ ಮಾಡಿದೆ. ಇಂದ್ರ ದೊಡ್ಡವಾದದ್ದು ಇದರಿಂದ. ಇಲ್ಲದೆ ಹೋದರೆ ಕೆಲವರೆಲ್ಲ ಅಪರಾಧ ಮಾಡ್ತಾರೆ. ಮುಂದುಗಡೆ ಅವನಿಗೆ ಚೆನ್ನಾಗಿ ಬೈದು ತಾನು ದೊಡ್ಡವನಾಗಿ ಬಿಡುವುದು. ಏನು ಆ ಬ್ರಾಹ್ಮಣ, ದೇವಸ್ಥಾನದ ಅರ್ಚಕರನ್ನು ನೋಡಬೇಕು ಅವರ ಪರಿಸ್ಥಿತಿ. ಆ ದೇವಸ್ಥಾನದ ಅರ್ಚಕರು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡುವುದು. ಅವರು ಯಾರು ಅಂತ ಹೇಳಿದರೆ ಆ ದೇವಸ್ಥಾನದ ಮುಕ್ತೇಶ್ವರರು ಇರ್ತಾರೆ. ಶ್ರೀಯುತ ರೆಡ್ಡಿಗಳು ಅಥವಾ ಶ್ರೀಯುತ ಇಂಥವರೆಲ್ಲ ಅದರ ಪ್ರಧಾನ ಮುಕ್ತೇಶ್ವರರು. ಅವರು ಆಡಳಿತ ಮಂಡಳಿಯ ಪ್ರಧಾನ ಆಗಿರ್ತಾರೆ. ಅವರಿಗೆ ದೇವರ ಪೂಜೆ ಅಂದರೆ ಏನು ಅಂತ ಗೊತ್ತಿರುವುದಿಲ್ಲ. ಮಂಗಳಾರತಿ ಚೆನ್ನಾಗಿ ಆಗಬೇಕು, ಅದು ಚೆನ್ನಾಗಿ ಚಂಡೆ ಹೊಡ್ಕೊಂಡು ನಡಿಬೇಕು ಅಷ್ಟೇ. ಅದನ್ನು ಬಿಟ್ಟು ಬೇರೆದ್ದು ಪ್ರಧಾನ ಆಗಿರುವುದಿಲ್ಲ. ಆದರೆ ಅರ್ಚಕರಿಗೆ ಯಾವುದು ಮಡಿ ಹೇಗೆ ಅನ್ನೋದು ಗೊತ್ತಿರ್ತದೆ. ಅದಕ್ಕೆ ಇವರ ಸಹಕಾರ ಇಲ್ಲ. ಇವರು ಅದು ಮಾಡುವುದೇ ಅವರಿಗೆ ಇಷ್ಟವಾಗುವುದಿಲ್ಲ. ಕೊನೆಗೆ ಅವರನ್ನು ಕರೆದು ಸಭೆಯಲ್ಲಿ ಒಂದಷ್ಟು ಬೈದು, ಹೇಗೆ ನಾವು ಹೇಗಿದ್ದೇವೆ, ಅರ್ಚಕರನ್ನು ಬೈತೇವೆ, ದೇವರನ್ನು ಬೇಕಾದರೆ ಇಲ್ಲಿಂದ ಬೇರೆ ಕಡೆಗೆ ಸ್ಥಾನ ಪಲ್ಲಟ ಮಾಡಿ ಅಂತ ಅಷ್ಟು ಎತ್ತರಕ್ಕೆ ಏರಿಬಿಡ್ತಾರೆ. ಎದುರುಗಡೆ ಅಷ್ಟು ಬೈದವರು ಆಮೇಲೆ ಒಳಗಿಂದ ಅವರ ಹೆಂಡತಿ ಹೇಳ್ತಾರೆ, ನೀವು ಬ್ರಾಹ್ಮಣರಿಗೆ ಬೈದಿದ್ದೀರಿ ನೋಡಿ, ಮನೆಯಲ್ಲಿ ಸಂತಾನ ನಿಂತು ಹೋಗುತ್ತೆ, ಯಾಕೆ ಹೀಗೆ ಮಾಡ್ತೀರಿ. ಆಮೇಲೆ ಇವ ದೇವಸ್ಥಾನಕ್ಕೆ ಹೋಗಿ ಅವರನ್ನು ಏಕಾಂತಕ್ಕೆ ಕರೆದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ 500 ರೂಪಾಯಿ ದಕ್ಷಿಣೆ ಇತ್ತು ನಮಸ್ಕಾರ ಮಾಡ್ತಾರೆ. ತಪ್ಪಾಯಿತು ಅಂತ ಹೇಳ್ತಾರೆ. ಈ ರೀತಿಯ ಪರಿಹಾರ ಅದು ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಸಭೆಯಲ್ಲಿ ಬೈಯುವುದು, ಒಳಗೆ ಹೋಗಿ ಕ್ಷಮೆ ಕೇಳುವುದು ಅಲ್ಲ. ಇಂದ್ರ ಏನು ಮಾಡಿದ? ಸಭೆಯಲ್ಲೇ ಅವಮಾನ ಮಾಡಿದ. ಸಭೆಯಲ್ಲೇ ಅಂತೂ ತನ್ನನ್ನು ತಾನು ತಲೆ ಚಚ್ಚಿಕೊಳ್ಳುವ ಹಾಗೆ ಹೇಳ್ಕೊಳ್ತಾನೆ. ಕೋ ಗೃಧ್ಯೇತ ಪಂಡಿತೋ ಲಕ್ಷ್ಮೀಂ ತ್ರಿವಿಷ್ಟಪ ಪತೇರಪಿ ಯಯಾಹ ಮಾಸುರಂ ಭಾವಂ ನೀತೋದ್ಯ ವಿಭುಧೇಶ್ವರ ಯೇ ಪಾರಮೇಷ್ಟ್ಯಧಿಷಣಂ ಅಧಿತಿಷ್ಠನ್ನ ಕಂಚನ ಪ್ರತ್ಯುತ್ತಿಷ್ಠೇರಿತಿ ಬ್ರೂಯುಃ ಧರ್ಮಂತೆ ನ ಪರಂ ವಿದುಃ. ತನ್ನನ್ನು ಬೈಕೊಳ್ತಾ ಇದ್ರೆ ಹೇಳ್ತಾನೆ, ಜನಕ್ಕೆ ಕೆಲವರಿಗೆ ಬುದ್ಧಿ ಇಲ್ಲ ಅಂದರೆ ತನ್ನನ್ನು ಬೈತಾ ಇನ್ನೊಬ್ಬರಿಗೆ ಬೈಯೋದು. ಕೆಲವರಿಗೆ ಬುದ್ಧಿ ಇಲ್ಲ ಏನಂದರೆ, ಒಂದು ದೊಡ್ಡ ಆಸನದಲ್ಲಿ ಕೂತಾಗ ಪಾರಮೇಷ್ಟ್ಯ ಧಿಷಣ ಅಂತ ಹೆಸರು, ಅದು ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನದಲ್ಲಿ ಕೂತಂತಹ ವ್ಯಕ್ತಿ ತನಗಿಂತ ಹಿರಿಯರು ಬಂದಾಗ ತಾನು ಏಳುವ ಹಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಅವರಿಗೆ ಬುದ್ಧಿ ನೆಟ್ಟಗಿಲ್ಲ ಅಂತ ಇದು ಇಂದ್ರ ಹೇಳುವಂಥದ್ದು. ಯೇ ಪಾರಮೇಷ್ಟ್ಯ ಧಿಷಣಂ ಅಧಿತಿಷ್ಠನ್ ನ ಕಂಚನ ಪ್ರತ್ಯುತ್ತಿಷ್ಠೇತ್ ಇತಿ ಬ್ರೂಯುಹು ಯೇ ಧರ್ಮಂತೆ ನ ಪರಂ ವಿದುಹು. ಅವರಿಗೆ ಪರಮಧರ್ಮದ ಪ್ರಜ್ಞೆ ಇಲ್ಲ. ಅಂದರೆ ಕೆಲವೆಲ್ಲ ಹಾಗಿದೆ. ನಾವು ಕೇರಳದಲ್ಲಿ ಹೋದರೆ, ಕೇರಳದಲ್ಲಿ ಮಂತ್ರವಾದ, ಜ್ಯೋತಿಷ್ಯ, ಪೌರೋಹಿತ್ಯ ಎಲ್ಲ ಭಾರಿ ಜೋರು. ಅಲ್ಲಿಯ ಪುರೋಹಿತರು ಎಷ್ಟು ವ್ಯವಸ್ಥಿತವಾದ ಪೌರೋಹಿತ್ಯ ಅಂತ ಹೇಳಿದರೆ, ಅವರು ಪೌರೋಹಿತ್ಯಕ್ಕೆ ಕೂತರೆ ಮಧ್ಯದಲ್ಲಿ ಹೇಳುವುದಿಲ್ಲ. ಮತ್ತು ಮಲಯಾಳಂ ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಮಾತಾಡೋದಿಲ್ಲ. ಯಾಕೆ ಮಲಯಾಳಂ ಸಂಸ್ಕೃತಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಅವರ ಆಲೋಚನೆ. ಭಾಳ ಹಿಂದಿನದ್ದೆಲ್ಲ ಅದು ಮಾತಾಡ್ಬೋದು ಅದರಲ್ಲಿ, ಇಂಥೊಂದು ವ್ಯವಸ್ಥೆ. ಬೇರೆ ಭಾಷೆಯಲ್ಲೂ ಮಾತಾಡುವುದಿಲ್ಲ. ಸ್ವಾಮಿಗಳೇ ಬಂದರೂ ಕೂಡ ಎದ್ದು ನಿಂತುಕೊಳ್ಳೋದು. ಎಲ್ಲಿ ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಾವು ಪಾರಮೇಷ್ಟ್ಯ ಧಿಷಣದಲ್ಲಿ ಕೂತು ನಾವು ಕೊನೆಗೆ ಉದ್ವಾಸನೆ ಆಗುವಲ್ಲೇ ತನಕ ನಾವು ಹೇಳುವ ಹಾಗಿಲ್ಲ. ಅವರು ಬೇಕಾದರೆ ನಮಗೆ ನಮಸ್ಕಾರ ಮಾಡಬೇಕು, ನಾವು ಯಾರಿಗೂ ನಮಸ್ಕಾರ ಮಾಡುವ ಹಾಗಿಲ್ಲ ಅಂತ. ದೇವರಿಗೂ ನಮಸ್ಕಾರ ಮಾಡುವುದಿಲ್ಲ, ಎಲ್ಲ ಎದ್ದ ಮೇಲೆ ನಮಸ್ಕಾರ ಅಂತ ಹೀಗೊಂದು ಭಾವನೆ ಇದೆ. ಅದನ್ನು ಭಾಗವತ ಖಂಡನೆ ಮಾಡ್ತಾ ಇದೆ. ಯೇ ಪಾರಮೇಷ್ಟ್ಯ ಧಿಷಣಂ ಅಧಿತಿಷ್ಠನ್ ನ ಕಂಚನ ಪ್ರತ್ಯುತ್ತಿಷ್ಠೇದಿತಿ ಯೇ ಬ್ರೂಯುಹು ಧರ್ಮಂತೆ ನ ಪರಂ ವಿದುಹು. ಅವರಿಗೆ ಪರಮಧರ್ಮದ ಪ್ರಜ್ಞೆ ಇಲ್ಲ. ದೊಡ್ಡವರು ಬಂದಾಗ
ನಾವು ಹೇಳದೇ ಇರುವ ಸ್ಥಿತಿ ಯಾವಾಗಿರುವುದು ಅಂತ ಹೇಳಿದರೆ, ನಾವು ಅಂತರ್ಮುಖವಾಗಿ ನಿರ್ವಿಕಲ್ಪಕ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಮಾತ್ರ. ನಮಗೆ ಅವರು ಬಂದದ್ದು ಗೊತ್ತಾಗಿದೆ ಅನ್ನುವ ಎಚ್ಚರದ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಎದ್ದು ನಿಂತು ಕೈ ಮುಗಿದು ಸಲ್ಲಿಸಬೇಕು. ಅಡ್ಡ ಬೀಳಬೇಡಿ, ಕೈ ಮುಗಿರಿ ಸಾಕು, ಅದು ನಮಸ್ಕಾರವಾಗ್ತದೆ. ತೇಷಾಂ ಕುಪಥದೇಷ್ಟॄಣಾಂ ಪತತಾಂ ತಮಸಿಹ್ಯಧಃ ಯೇ ಶ್ರದ್ಧಧ್ಯುರ್ವಚಸ್ತೇವಿ ಮಜ್ಜಂತಿ ಅಶ್ಮಪ್ಲವ ಇವ. ಈ ರೀತಿ ದೊಡ್ಡವರು ಬಂದಾಗ ಸಿಂಹಾಸನದಲ್ಲಿರುವ ವ್ಯಕ್ತಿ ಎದ್ದು ನಿಲ್ಲಬಾರದು ಅಂತ ಹೇಳುವ ಮಾತನ್ನು ಕೆಲವು ಕೇಳಿಕೊಂಡು ತಾವು ದೊಡ್ಡವರನ್ನು ಅವಮಾನ ಮಾಡ್ತಾರಲ್ಲ, ಅಂಥವರು ಈ ತೇವೈ ಮಜ್ಜಂತಿ ಅಶ್ಮಪ್ಲವ ಇವ. ಅವರು ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ. ಹೇಗೆ ಅಂದರೆ ಕಲ್ಲಿನಿಂದ ಮಾಡಿದ ದೋಣಿಯಂತೆ ಅಂತ. ಅಶ್ಮಪ್ಲವ, ದೋಣಿಯನ್ನು ಮರದಿಂದ ಮಾಡಬೇಕೇ ಹೊರತು ಕಲ್ಲಿನಿಂದ ಮಾಡಿದರೆ ಏನಾಗ್ತದೆ? ಅದು ಹೇಗೆ ತೇಲುವುದಕ್ಕೆ ಸಾಧ್ಯ? ಅಂದು ಅಶ್ಮಪ್ಲವದ ಹಾಗೆ, ಕಲ್ಲಿನ ತೆಪ್ಪದ ಹಾಗೆ ಅವರು ನೀರಿನಲ್ಲಿ ಮುಳುಗಿ ಹೋಗ್ತಾರೆ. ಆದ್ದರಿಂದ ದೊಡ್ಡವರು ಬಂದಾಗ ಎಳಬೇಕಾದದ್ದು ನಮ್ಮ ಧರ್ಮ. ಆದರೆ ನಾನು ಐಶ್ವರ್ಯ ಮದಮತ್ತನಾಗಿ ನಮ್ಮ ಗುರುಗಳಿಗೆ ಅಪಚಾರ ಮಾಡಿದ್ದೇನೆ, ಅದನ್ನ ನಿಮ್ಮಲ್ಲೆಲ್ಲ ನಾನು ಕ್ಷಮೆ ಕೇಳ್ತೇನೆ, ನಾನು ಮಾಡಿದ ಹಾಗೆ ನೀವು ಯಾರು ಮಾಡಬೇಡಿ ಅಂತ ಇಂದ್ರ ಹೇಳ್ತಾರೆ. ಅಂದರೆ ಲೋಕದಲ್ಲಿ ಸಾಮಾನ್ಯ ಧರ್ಮ ಹೇಗೆ ಅಂದರೆ, ದೊಡ್ಡವರು ಹೇಗೆ ಮಾಡ್ತಾರೆ ಉಳಿದವರು ಹಾಗೆ ಮಾಡು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ ಕೃಷ್ಣ ಹೇಳಿದ ಒಂದು ಸುಭಾಷಿತ. ಆದ್ದರಿಂದ ದೊಡ್ಡ ಸ್ಥಾನದಲ್ಲಿದ್ದವರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಅವನು ಒಂದು ತಪ್ಪು ಮಾಡಿದ ಅಂತ ಹೇಳಿದರೆ ಅದು 1000 ಜನಕ್ಕೆ ಮಾರ್ಗದರ್ಶನ ಆಗಿ ಹೋಗ್ತದೆ. ಆವಾಗ 1000 ಜನ ಮಾಡಿದ ತಪ್ಪಿನ ಫಲವನ್ನು ಇವನು ಒಂದಿಷ್ಟು ಅನುಭವಿಸಬೇಕಾಗ್ತದೆ. ಅದೇ ದೊಡ್ಡವರಿಗೆ ಇನ್ನಷ್ಟು ಅನುಕೂಲವೂ ಇದೆ. ಏನಂದರೆ ಒಳ್ಳೆಯ ಕೆಲಸ ಅಲ್ಲಿ ಕೂತು ಹೇಳಿದರೆ ಅಥವಾ ಮಾಡಿದರೆ ಅದನ್ನು ಅನುಷ್ಠಾನ ಒಂದು 10 ಜನ ಮಾಡಿದರು ಅಂದರೆ ಅದರ ಪುಣ್ಯವೂ ಅವನಿಗೆ ಸಿಗ್ತಾ ಹೋಗ್ತದೆ. ಅದರಿಂದ ದೊಡ್ಡವರು ದೊಡ್ಡವರಾಗುವುದಕ್ಕೆ ಅವಕಾಶ ಎಷ್ಟಿದೆಯೋ ದೊಡ್ಡವರು ಅಡ್ಡ ಬೀಳುವುದಕ್ಕೂ ಅಷ್ಟೇ ಅವಕಾಶಗಳು ಉಂಟು. ಆದ್ದರಿಂದ ಶ್ರೇಷ್ಠ ಪದವಿಯನ್ನು ಹೊಂದಿದವ ತುಂಬ ಜಾಗೃತೆಯಾಗಿರಬೇಕು. ನಾನೊಂದು ತಪ್ಪು ಮಾಡಿದೆ, ಇದನ್ನು ನೋಡಿಬಿಟ್ಟು ನೀವು ನಾಳೆ ಗುರುಗಳಿಗೆ ಅವಮಾನ ಮಾಡುವ ಕೆಲಸ ಮಾಡಬೇಡಿ, ತಪ್ಪಾಗಿದೆ, ಈ ಕ್ಷಣದಲ್ಲಿ ಗುರುಗಳ ಮನೆಗೆ ಹೋಗಿ ನಾನು ಕಾಲಿಗೆ ಬೀಳ್ತಾ ಇದ್ದೇನೆ, ಬರುವವರು ಬರಬಹುದು ಅಂತ ಹೇಳಿದ. ಇಡೀ ದೇವ ಗಣವೇ ತಾರಾದೇವಿಯ ಮನೆಯನ್ನು ಪ್ರವೇಶಿಸಿದೆ. ತಾರಾದೇವಿಗೆ ರಾತ್ರಿಯ ಹೊತ್ತು ಬೆಳಕಾಗಿ ಹೋಯ್ತಂತೆ ಇವರ ಕಿರೀಟದಿಂದ ಬರುವ ಬೆಳಕಿನಿಂದ. ತಾರಾದೇವಿ ಹೊರಗೆ ಬಂದು ಸ್ವಾಗತಿಸ್ತಾಳೆ ಇಂದ್ರ ಪ್ರಭೃತಿಗಳನ್ನು. ನಾವು ಗುರುಗಳನ್ನು ಕಾಣಬೇಕು ಅಂತ ಇಂದ್ರ ಹೇಳಿದ. ತಾರೆ ಹೇಳ್ತಾಳೆ, ಬಂದದ್ದು ಹೌದು, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಸಂಧ್ಯಾವಂದನೆ ಪಾತ್ರೆ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಇಂದ್ರ ಸೂರ್ಯಚಂದ್ರರಿಗೆ ಹೇಳಿದ, ಸ್ವಲ್ಪ ಹುಡುಕಿ ಕೊಡಿ ಅಂತ. ಸೂರ್ಯಚಂದ್ರರು ಊರೆಲ್ಲ ಕಣ್ಣು ಹಾಸಿದರೂ ಕೂಡ ಕಾಣಿಸಲಿಲ್ಲಂತೆ ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿ ಹೋಗಿದ್ದಾರೆ. ಈ ವಿಷಯ ಎಲ್ಲ ಕಡೆ ನ್ಯೂಸು, ಮೊದಲು BBC-ಯಲ್ಲಿ ಬಂದದ್ದು. ಆ ವಿಷಯ ಮೊದಲು ಗೊತ್ತಾದದ್ದು ದೈತ್ಯಾಧಿಪತಿಯಾದಂತಹ ದೈತ್ಯ ಪುರೋಹಿತರು ಶುಕ್ರಾಚಾರ್ಯರಿಗೆ. ಶುಕ್ರಾಚಾರ್ಯರು ಕರೆದು ಹೇಳ್ತಾರೆ ಶಿಷ್ಯರನ್ನೆಲ್ಲ, ಒಳ್ಳೆ ಅವಕಾಶ, ಹೊಡೀರಿ ಬಡೀರಿ ಅಂತ ಹೇಳ್ತಾರೆ. ನಿಮಗೆ ದೇವೇಂದ್ರನ ಸಿಂಹಾಸನ ಬೇಕು ಅಂತ ಭಾರಿ ಆಸೆ ಇತ್ತಲ್ವ, ಆದರೆ ನಿಮಗೆ ಸಿಂಹಾಸನ ಸಿಗ್ತಾ ಇರಲಿಲ್ಲ, ಹೋದಾಗ ಎಲ್ಲ ಪೆಟ್ಟು ತಿಂದು ಬರ್ತಾ ಇದ್ದೀರಿ. ಅದಕ್ಕೆ ಕಾರಣ ಪುರೋಹಿತರು. ಅವರು ಅಲ್ಲಿ ಒಂದು ಆಹುತಿ ಹಾಕಿದ್ರು ಅಂದರೆ ಬಂದ ನಾರಾಯಣ, ಕೂತ ಸಂರಕ್ಷಣೆ ಮಾಡಿದ ಅಂತ ಅರ್ಥ. ಈ ಸಲ ಆ ಸಮಸ್ಯೆ ಇಲ್ಲ, ಪುರೋಹಿತರನ್ನೇ ಅವರು ಓಡಿಸಿಬಿಟ್ಟಿದ್ದಾರೆ. ಕೆಟ್ಟ ಕಾಲ ಬಂದಿದೆ ಅವರಿಗೆ, ಆದರೆ ಆ ಕೆಟ್ಟ ಕಾಲ ಅರ್ಥ ಆಗಬೇಕು ಅವರಿಗೆ, ಹೊಡೀರಿ ಅಂತ ಅವರು ಹೇಳಿ ಮುಗಿಸುವುದರ ಒಳಗೆ ಇವರು ಊರು ದಾಟಿಯಾಗಿದೆ ಅಂತೆ. ಅಸುರರು ಕೈಯಲ್ಲಿದ್ದ ಗದೆಯೋ ಚಮ್ಮಟಿಯೋ ಹಿಡ್ಕೊಂಡೇ ಹೊರಟಿದ್ದಾರೆ. ಹಿಡ್ಕೊಂಡು ಹೋದಾಗ ಅವರ ಧೂಳಿ ಎದ್ದಿತಂತೆ. ದೇವಲೋಕದಲ್ಲಿ ಸಾಮಾನ್ಯ ಧೂಳಿ ಹೇಳುವ ಕ್ರಮ ಇಲ್ಲ, ಧೂಳಿ ಎದ್ದಿತ್ತು ಇವರ ಸೇನೆಯ ಗಲಾಟೆಯಿಂದ. ದೇವೇಂದ್ರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವನು ಹೋರಾಡುವುದಕ್ಕೆ ಅಗ್ನಿಗೆ ಆದೇಶ ಕೊಟ್ಟ. ಅಗ್ನಿ ಅಂದರೆ ಅವ ಎಲ್ಲ ಮುಂದೆ ಹೋಗುವವ ಅಂತ ಅರ್ಥ. ಅಗ್ರ್ಯತ್ವಾದ ಅಗ್ನಿನಾಮಾಸವು ಅಂತ, ಎಲ್ಲರ ಮುಂದೆ ಹೋಗಿ ಕೆಲಸ ಮಾಡುವ. ಅಗ್ನಿ ಒಂದಷ್ಟು ಹೊಡೆದ, ಪೆಟ್ಟು ತಿಂದ, ಆಮೇಲೆ ಓಡಿ ಬಂದು ಇಂದ್ರನಿಗೆ ಹೇಳ್ತಾನೆ, ನಮ್ಮಿಂದ ಆಗಲಿಕ್ಕಿಲ್ಲ, ಆದರೂ ಹೋಗಿ ನೋಡ್ತೇನೆ 2ನೇ ಸಲ ಅಂತ ಹೇಳಿ ಹೊತ್ತು ಬಂದ. ದೇವೇಂದ್ರ ಚತುರ್ಮುಖ ಬ್ರಹ್ಮನಿಗೆ ಶರಣು ಹೊಂದಿದ. ಸಮಸ್ಯೆ ಆಗಿದೆ. ಚತುರ್ಮುಖ ಹೇಳ್ತಾನೆ, ಅಪರಾಧ ಸ್ವಯಂ ಕೃತೋಯಂ ಅನರ್ಥ, ನೀನೇ ಮಾಡಿಕೊಂಡದ್ದು. ಆದರೆ ಏನು ಮಾಡೋಣ ಹೇಳು, ಮೊಮ್ಮಕ್ಕಳಲ್ವಾ, ಮೊಮ್ಮಕ್ಕಳು ಬುದ್ಧಿಗೆಡುವುದು ಸ್ವಭಾವ. ಆದ್ದರಿಂದ ನಿಮಗೆ ನಾನೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ಸದ್ಯಕ್ಕೆ ನೀನು ಬೃಹಸ್ಪತಿಯನ್ನು ಹುಡುಕಿಸುವ ಕೆಲಸದಿಂದ ಹಿಂದೆ ತೆಗೋ, ಅದು ಆಗುವ ಕೆಲಸ ಅಲ್ಲ ನಿನಗೆ. ಮತ್ತೇನು ಮಾಡು, ಪುರೋಹಿತರನ್ನು ಒಬ್ಬನನ್ನು ಸದ್ಯಕ್ಕೆ ಅಂತ ತಾತ್ಕಾಲಿಕವಾಗಿ ಅವರಿಗೆ ನೀನು ಚೀಟಿ ಕೊಡುವಾಗಲೂ ಹಾಗೆ ಕೊಡಬೇಕು, ಆಮೇಲೆ ಅವರು ಬಂದು ಕೂತು ಪರ್ಮನೆಂಟ್ ಆಗಿಬಿಡುವುದಲ್ಲ.
ಅವರನ್ನು ತಾತ್ಕಾಲಿಕವಾಗಿ ಒಬ್ಬ ಪುರೋಹಿತರನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು. ಬೃಹಸ್ಪತಿ ಆಚಾರ್ಯರು ಬರುವಲ್ಲಿಯ ತನಕ ಅಂತ ವ್ಯವಸ್ಥೆ ಮಾಡ್ತಾರೆ. ಇಂದ್ರ ತಲೆ ಕೆರ್ಕೊಳ್ತಾನಂತೆ, ಯಾರು ಸಿಗ್ತಾರೆ? ಬೃಹಸ್ಪತಿ ಆಚಾರ್ಯರ ಸ್ಥಾನಕ್ಕೆ ಅಂತ ಹೇಳಿದಾಗ ಒಬ್ಬೊಬ್ರು ಓಡಿ ಹೋಗ್ತಾರೆ. ಅಂಥಲ್ಲಿ ಆ ಜಾಗವನ್ನು ತುಂಬಬಲ್ಲಂತಹ ಪುರೋಹಿತರು ಎಲ್ಲಿ ಸಿಕ್ಕಿಯಾರು? ಆಗ ಚತುರ್ಮುಖ ನಕ್ಕೊಂಡು ಹೇಳ್ತಾನೆ, ಆ ತ್ವಷ್ಟೃ ಪ್ರಜಾಪತಿಯ ಮಗ ಇದ್ದಾನಲ್ವ ರಚನಾಸೂನು ಆದಂತಹ ವಿಶ್ವರೂಪನಲ್ಲಿ ಹೋಗಿ ಕೇಳಿ. ಯಾಕಂದರೆ ವಿಶ್ವರೂಪ ಎಲ್ಲ ಓದಿದ್ದಾನೆ. ಅವನಿಗೆ ಋಗ್ಯಜು ಸಾಮ ಅನ್ನುವ 3 ವೇದದ ನಿಷ್ಠೆ ಇದೆ, ಅದಷ್ಟು ಕಂಠದಲ್ಲಿದೆ. 3 ವೇದಗಳು ಮಾತ್ರ ಅಲ್ಲ, 3 ವೇದಗಳಿಗೆ ಉಪವೇದಗಳ ಬಗ್ಗೆ ಜ್ಞಾನ ಇದೆ. ಸ್ಥಾಪತ್ಯ ವೇದ ಗೊತ್ತು, ಗಾಂಧರ್ವ ವೇದ ಗೊತ್ತು, ಆಯುರ್ವೇದವೂ ಗೊತ್ತು. ಒಂದು ಧನುರ್ವೇದ ಒಂದು ಕಲೀಲಿಲ್ಲ ಬ್ರಾಹ್ಮಣರಿಗೆ, ಯಾಕೆ ಅಂತೇಳಿ. ಉಳಿದ ಹಾಗೆ 3 ವೇದ, ಸ್ಥಾಪತ್ಯ ವೇದ ಅಂತ ಹೇಳಿದರೆ ಶಿಲ್ಪಶಾಸ್ತ್ರ, ಗಾಂಧರ್ವ ವೇದ ಅಂದರೆ ಸಂಗೀತಶಾಸ್ತ್ರ, ಆಯುರ್ವೇದ ಅಂತ ಹೇಳಿದರೆ ವೈದ್ಯಶಾಸ್ತ್ರ. 3 ಪೌರುಷೇಯ ವೇದಗಳನ್ನು ಕೂಡ ಬಲ್ಲಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ಅವನಿಗೆ ಮಾರಣ, ಉಚ್ಚಾಟನ, ಸ್ತಂಭನ ಅನ್ನುವ 3 ಆಥರ್ವಣ ಪ್ರಕ್ರಿಯೆಯು ಕೂಡ ಗೊತ್ತಿದೆ. ಆದ್ದರಿಂದ ಅವನು ಸೋಮಪಾನ ಮಾಡುವುದಕ್ಕೂ ಸಿದ್ಧ, ಅನ್ನ ಊಟ ಮಾಡುವುದಕ್ಕೂ ಸಿದ್ಧ, ಸುರಾಪಾನ ಮಾಡುವುದಕ್ಕೂ ಸಿದ್ಧ, ಎಲ್ಲಕ್ಕೂ ಸನ್ನದ್ಧನಾದ ವ್ಯಕ್ತಿ. ಆದ್ದರಿಂದ ಅವನನ್ನು 3 ತಲೆಯವ ಅಂತ ಕರೀತಾರೆ. ತಸ್ಯಾಸನ್, ಅವನಿಗಿದ್ದು ಅಂತೆ 3 ತಲೆಗಳು. ಏನದು? ಸೋಮಪೀಠಂ, ಸುರಾಪೀಠಂ, ಅನ್ನಾದಮಿತಿ ಶುಶ್ರೂಮ. ಸೋಮಪಾನ ಮಾಡುವಂತಹ ಸಾತ್ವಿಕತೆ ಇತ್ತು, ಸುರಾಪಾನ ಮಾಡತಕ್ಕಂತಹ ತಾಮಸ ವ್ಯಕ್ತಿತ್ವ ಇತ್ತು, ಅನ್ನ ಬಿಸಿಬೇಳೆಬಾತು ತಿಂತಕ್ಕಂತಹ ರಾಜಸ ಮುಖವೂ ಇತ್ತು. ಹೀಗೆ 3 ಮುಖ ಅಂತೆ ಅವನಿಗೆ. ಈ 3 ಮುಖದ ವಿಶ್ವರೂಪ ನಿಮಗೆ ಸದ್ಯಕ್ಕೆ ಪುರೋಹಿತನಾಗುವುದಕ್ಕೆ ಅರ್ಹ ಇದ್ದಾನೆ. ಅಷ್ಟೇ ಅಲ್ಲ, ನಾರಾಯಣ ವರ್ಮದ ಉಪದೇಶ ಪಡೆದಂತಹ ಶಕ್ತಿ ಅವನಲ್ಲಿದೆ. ಆದ್ದರಿಂದ ಅವನನ್ನು ಯಾರೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಅವನನ್ನು ಕರ್ಕೊಳ್ಳಿ ಸದ್ಯಕ್ಕೆ. ಅಹೋ ಬತಸುರ ಶ್ರೇಷ್ಠಾ ಅಭದ್ರಂ ವಕ್ರತಂ ಮಹತ್ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾತ್ ನಾಭ್ಯನಂದತ. ಚತುರ್ಮುಖ ಬ್ರಹ್ಮ ಇಂದ್ರನಿಗೆ ಹೇಳಿದ್ದು, ಓ ಸುರಶ್ರೇಷ್ಠರೇ, ನೀವು ಇಷ್ಟು ಒಳ್ಳೆ ಬುದ್ಧಿಯವರಾದರೂ ಕೂಡ ಎಂಥ ಮಂಗಲ ಕೆಲಸ ಮಾಡಿ ಹಾಕಿದ್ರಿ. ಅವ ಸಾಮಾನ್ಯ ಬ್ರಾಹ್ಮಣನ, ನಿಮ್ಮ ಪುರೋಹಿತ ಸ್ಥಾನದಲ್ಲಿರುವವ ಒಬ್ಬ ಸಾಮಾನ್ಯ ಬ್ರಾಹ್ಮಣನನ್ನೇ ಅವಮಾನ ಮಾಡಬಾರ್ದು. ಅಂಥಲ್ಲಿ ಇವ ನಿಜವಾದ ಬ್ರಾಹ್ಮಣ. ಬ್ರಹ್ಮ ಅಂದರೆ ವೇದಗಳನ್ನು ತಲೆಯಲ್ಲಿ ಇಟ್ಟುಕೊಂಡವನಿಗೆ ಬ್ರಾಹ್ಮಣ ಅಂತ ಹೆಸರು. ವೇದಜ್ಞನಾಗಿದ್ದಾನೆ. ಬ್ರಹ್ಮಿಷ್ಟಂ, ನಿರಂತರ ಭಗವದ್ ರತನಾಗಿದ್ದಾನೆ, ಪರಬ್ರಹ್ಮದಲ್ಲಿ ಆಸಕ್ತನಾದಂತಹ ವ್ಯಕ್ತಿ. ದಾಂತಂ, ಇಂದ್ರಿಯ ನಿಗ್ರಹ ಉಳ್ಳವ. ಇಷ್ಟು ಧರ್ಮ ಇದೆ ಅಂದ ಮೇಲೆ ಅವನನ್ನು ಅವಮಾನಿಸಿತು ಅಂತಾದರೆ ಅದಕ್ಕಿಂತ ದೊಡ್ಡ ಅಪಚಾರ ಏನಿದೆ? ನಿಮ್ಮ ಕೈಯಲ್ಲಿದ್ದ ಎಲ್ಲ ಅಸ್ತ್ರಗಳು ನಾಶವಾಗಿ ಹೋಗ್ತವೆ ನೋಡಿ. ನೀವು ಬದುಕುವುದೇ ಕಷ್ಟ. ಯಾಕೆ ಹೀಗೆ ಅಪಚಾರ ಮಾಡಿದ್ರಿ? ತಸ್ಯಾಯಂ ಅನಯಸ್ಯ ಆಸೀತ್ ಪರೇಭ್ಯೋ ವಃ ಪರಾಭವಃ ಪ್ರಕ್ಷೀಣೇಭ್ಯ ಸಪತ್ನೇಭ್ಯ ಸಮೃದ್ಧಾನಾಂಚ ಯತ್ಸುರಾಹ. ಈಗ ಅಸುರರಿಂದ ನಿಮಗೆ ಪರಾಭವ ಆಯ್ತಲ್ಲ, ಅದಕ್ಕೆ ಮೂಲ ಕಾರಣ ಇದೆ. ನೀವು ನಿಮ್ಮ ಪುರೋಹಿತರನ್ನು, ಬ್ರಹ್ಮಿಷ್ಠನನ್ನು, ದಾಂತನನ್ನು, ಬ್ರಾಹ್ಮಣನನ್ನು ಅಪಚಾರ ಮಾಡಿದ್ದೀರಿ. ಅದು ನಿಮ್ಮ ಸೋಲಿಗೆ ಕಾರಣ. ಅವರು ಗೆದ್ದದ್ದಕ್ಕೆ ಕಾರಣ ಅದಲ್ಲ ಅಂತ ಹೇಳ್ತಾರೆ. ನೀವು ಸೋತದ್ದಕ್ಕೆ ಇದು ಕಾರಣ. ಅಸುರರು ಗೆದ್ದದ್ದಕ್ಕೆ ಏನು ಕಾರಣ? ಅವರು ಪುರೋಹಿತರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ, ಅದಕ್ಕೆ ಗೆದ್ದರಂತೆ. ಹಾಗಾದರೆ ಅವರು ಗೆದ್ದದ್ದಕ್ಕೆ ಕಾರಣ ಶುಕ್ರಾಚಾರ್ಯರ ಮೇಲಿನ ಭಕ್ತಿ, ಶುಕ್ರಾಚಾರ್ಯ ಅವರ ಮೇಲೆ ಇಟ್ಟಿರುವ ವಾತ್ಸಲ್ಯ. ನೀವು ಸೋತದ್ದಕ್ಕೆ ಕಾರಣ ನೀವು ಗುರುಗಳನ್ನು ಅವಮಾನಿಸಿರುವಂಥದ್ದು. ಮಘವನ್ ದ್ವಿಷತಃ ಪಶ್ಯ ಪ್ರಕ್ಷೀಣಾನ್ ಗುರುವತಿಕ್ರಮಾತ್ ಸಂಪ್ರತ್ಯುಪಚಿತಾನ್ ಭೂಯಃ ಕಾವ್ಯಮಾರಾಧ್ಯ ಭಕ್ತಿತಃ. ಕಾವ್ಯ ಅಂದರೆ ಶುಕ್ರಾಚಾರ್ಯ. ಶುಕ್ರಾಚಾರ್ಯರನ್ನು ಭಕ್ತಿಯಿಂದ ಆರಾಧಿಸಿದ್ದಕ್ಕೆ ಅವರಿಗೆ ಏನು ಫಲ ನೋಡಿ, ಏನು ಬಲ ಇದೆ ಅವರಿಗೆ. ಗೆದ್ದರಲ್ವ? ಯಾಕೆ ಗೆದ್ದರು? ಅದು ಕಾವ್ಯನನ್ನು ಆರಾಧನೆ ಮಾಡಿದರ ಫಲ. ಆದ್ದರಿಂದ ಸದ್ಯಕ್ಕೆ ವಿಶ್ವರೂಪನನ್ನು ಪುರೋಹಿತನನ್ನಾಗಿ ಪಡೆಯಿರಿ. ಇಂದ್ರಾದಿಗಳು ಸನ್ನದ್ಧರಾದರು. ಬಂಗಾರದ ತಟ್ಟೆಯಲ್ಲಿ 5 ರೀತಿಯಾದ ಹಣ್ಣು ಇಟ್ಟುಕೊಂಡ್ರಂತೆ. ಬಹುಶಃ ಅದು ನಮ್ಮ ಬೆಂಗಳೂರಿಂದ ಹೋದದ್ದಿರ್ಬೋದು, ಗುಜರಾತಲ್ಲಿ ಸಿಗುವುದಿಲ್ಲ ಅಲ್ವ. ಅದೆಲ್ಲ 5 ರೀತಿಯಾದ ಫಲ, ಪಂಚಫಲವನ್ನಿಟ್ಟು ಪಂಚವಿಧ ಮಲ್ಲಿಕಾ ಪುಷ್ಪಗಳನ್ನು ಅದರಲ್ಲಿ ಮುಂದಿಟ್ಟುಕೊಂಡು 5 ತಾಂಬೂಲದ ಜೊತೆಗೆ 5 ಅಡಿಕೆಗಳನ್ನು ಇಟ್ಟು ಪುರೋಹಿತರನ್ನು ವರ್ಣೆ ಮಾಡುವುದಕ್ಕೆ ಹೊರಡುವುದು ಅಂತ. ವರ್ಣೆ, ಅದರ ಮೇಲೆ ರೇಷ್ಮೆಯ ವಸ್ತ್ರ ಇಟ್ಟುಕೊಂಡಂತೆ. ಒಂದು ವರ್ಣೆ ಮಾಡುವುದಕ್ಕೆ ಕೆಲವು ಕ್ರಮಗಳುಂಟು. ಅಸ್ಮಿನ್ ಹೋಮ ಕರ್ಮಣಿ ಆಚಾರ್ಯಂ ತಾಮಹಂ ವೃಣೇ. ಇದಕ್ಕೆ ತಾವು ಆಚಾರ್ಯರಾಗಿ ನಡೆಸಿಕೊಡಬೇಕು. ಈ ಉಪನ್ಯಾಸವನ್ನು ತಾವು ನಡೆಸಿಕೊಡಬೇಕು. 1 ಸಲ ಅಲ್ಲ, 2ನೇ ಸಲ ವರ್ಣೆ ಆಯ್ತು. ಈಗ ಇವು ವರ್ಣೆ ಅಂತ ಹೇಳಿದರೆ ಅದೊಂದು ವಸ್ತ್ರ, ಫಲ ಇತ್ಯಾದಿಗಳನ್ನು ಇಟ್ಟುಕೊಂಡು ವರ್ಣೆ ಮಾಡುವುದು ಅಂತ ಒಂದು ವಿಧಾನ ಇದೆ. ಆ ಕ್ರಮದಲ್ಲಿ ದೇವೇಂದ್ರನೇ ಕೈಯಲ್ಲಿ ಹಿಡ್ಕೊಂಡು ಸೀದ ವಿಶ್ವರೂಪಾಚಾರ್ಯರ ಮನೆಗೆ, ಅಂದರೆ ತ್ವಷ್ಟೃ ಪ್ರಜಾಪತಿಯ ಮನೆಗೆ ಹೋಗ್ತಾರೆ. ತಯೇವಂ ಉದಿತ ರಾಜನ್ ಬ್ರಹ್ಮಣ ವಿಗತ ಜ್ವರಾಹ
ಋಷಿಂ ತ್ವಾಷ್ಟ್ರಂ ಉಪವ್ರಜ್ಯ ಪರಿಶ್ರಜ್ಯೇದಮಬ್ರುವನ್. ಈ ರೀತಿ ಚತುರ್ಮುಖ ಬ್ರಹ್ಮನಿಂದ ಹೇಳಲ್ಪಟ್ಟಂತಹ ಸುರರು ವಿಗತ ಜ್ವರ, ಅವರ ಜ್ವರ ಎಲ್ಲ ಹೋಯಿತು. ಸಂಸ್ಕೃತದಲ್ಲಿ ಜ್ವರ ಅಂದರೆ ಹೆದರಿಕೆ, ಜ್ವರ ಅಂತ ಹೇಳಿದರೆ ನೋವು, ಮನಸ್ಸಿನಲ್ಲಿರ್ತಕ್ಕಂಥ ನೋವು. ಆ ನೋವನ್ನು ಬಿಟ್ಟು ಋಷಿಂ ತ್ವಾಷ್ಟ್ರಂ ಉಪವ್ರಜ್ಯ, ತ್ವಷ್ಟೃವಿನ ಮಗನಾದಂತಹ ವಿಶ್ವರೂಪನ ಸಮೀಪಕ್ಕೆ ಹೋಗಿ ಪರಿಶ್ವಜ್ಯ, ಆತನನ್ನು ಆಲಿಂಗನ ಮಾಡಿ ಅವನ ಹತ್ರ ಮಾತಾಡುವುದಕ್ಕೆ ಶುರು ಮಾಡಿದರು. ಇವರು ವಿಶ್ವರೂಪನಿಗೆ ಚಿಕ್ಕಪ್ಪನ ಸ್ಥಾನದಲ್ಲಿ ಇರತಕ್ಕಂಥವ್ರು. ಯಾಕಂದರೆ ತ್ವಷ್ಟೃ ಪ್ರಜಾಪತಿ ಎಲ್ಲ ಸಿದ್ಧ ಇದೆಯಾ? ಅಲ್ಲ, ಅದು ಸಿದ್ಧ ಇದ್ದರೆ ಮುಗಿಸುವುದು ಒಳ್ಳೆಯದು. ಈಗ ತ್ವಷ್ಟೃ ಪ್ರಜಾಪತಿ ಈಗ ಇವರು ಯಾರು? ದೇವತೆಗಳೆಲ್ಲರೂ ಕೂಡ ಆದಿತ್ಯ ಮಕ್ಕಳಲ್ವಾ? ತ್ವಷ್ಟೃಗೂ ಕೂಡ ಆದಿತ್ಯ ಮಗ. ಹಾಗಾದರೆ ತ್ವಷ್ಟೃವಿಗೆ ದೇವತೆಗಳು ಅಣ್ಣಂದಿರು ತಮ್ಮಂದಿರು ಆಗಬೇಕು. ತ್ವಷ್ಟೃವಿನ ಮಗ ವಿಶ್ವರೂಪನಿಗೆ ಏನಾಗಬೇಕು? ದೇವತೆಗಳು ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ಆಗಬೇಕು. ಆದ್ದರಿಂದ ದೇವತೆಗಳಿಗೆ ತ್ವಷ್ಟೃ ಅವರು ಆಲಿಂಗನ ಮಾಡಿದರೆ ಇವು ಅವರಿಗೆಲ್ಲ ನಮಸ್ಕಾರ ಮಾಡ್ತಾನೆ. ಅವನು ನಮಸ್ಕಾರ ಮಾಡ್ತಾ ಇದ್ರೆ ಇವರು ಹಿಂದೆ ಹೋಗ್ತಾರಂತೆ, ನಾಳೆಯಿಂದ ನಾವು ನಮಸ್ಕಾರ ಮಾಡಬೇಕಾಗುತ್ತೆ ನಿಮಗೆ ಅಂತ. ಅಂದು ತ್ವಷ್ಟೃ ನಮಸ್ಕಾರ ಮಾಡಿದ, ವಿಶ್ವರೂಪ ನಮಸ್ಕಾರ ಮಾಡಿದ. ದೇವತೆಗಳು ಆಲಿಂಗಿಸಿದರು, ಎಬ್ಬಿಸಿ ಆಲಂಗಿಸಿದರು. ಆಲಿಂಗಿಸಿ ಹೇಳ್ತಾರೆ ದೇವಾವೂಚುಹು, ಏನು ಹೇಳ್ತಾರೆ? ವಯಂತೆ ಅತಿಥಯ ಪ್ರಾಪ್ತಾ ಆಶ್ರಮಂ ಭದ್ರಮಸ್ತುತೆ ಕಾಮ ಸಂಪದ್ಯತಾಂ ತಾತ ಪಿತೃಣಾಂ ಸಮಯೋಚಿತ. ನೋಡು, ನಾವು ನಿಮಗೆ ಅತಿಥಿಗಳು ಬಂದದ್ದು, ಸಮಯೋಚಿತವಾಗಿ ಏನು ಮಾಡಬೇಕು ಚಿಕ್ಕಪ್ಪಂದಿರೆಂಬ ಅತಿಥಿಗಳಿಗೆ. ಪಿತೃಣಾಂ ಸಮಯೋಚಿತ ಕಾಮ ಸಂಪಾದ್ಯತಾಂ, ನಿನಗೆ ಏನೆಲ್ಲ ಉಪಚಾರ ಮಾಡಬೇಕು ಎಲ್ಲ ಮಾಡಿಬಿಡು, ನಾವು ಅದಕ್ಕೆ ಅನುಗ್ರಹ ಮಾಡ್ತೇವೆ. ಅಂದರೆ ಮನೆಗೆ ಬಂದ ಅತಿಥಿ ಆತಿಥೇಯನಿಂದ, ಅಂದರೆ ಮನೆಯ ಒಡೆಯನಿಂದ ಏನೇನು ಆತಿಥ್ಯ ಸ್ವೀಕರಿಸ್ತಾನೆ ಅದರಿಂದ ಅವನದ್ದೇನು ಹೋಗುವುದಿಲ್ಲಂತೆ. ಆದರೆ ಅತಿಥಿಯನ್ನು ಆರಾಧಿಸಿದಂತಹ ವ್ಯಕ್ತಿಗೆ ವಿಶಿಷ್ಟವಾದ ಫಲ ಸಿಗ್ತದೆ. ಆದ್ದರಿಂದ ಬಂದಂತಹ ಅತಿಥಿಯನ್ನು ಕಾಮಧೇನು ಅಂತ ಕರೀತಾರೆ. ಆದರೆ ಬ್ರಾಹ್ಮಣರು ಬ್ರಾಹ್ಮಣರಾಗಿ ಅತಿಥಿಯಾಗಿ ಬಂದರೆ ಅಂದರೆ ಏನು? ಒಂದು ಶ್ರಾದ್ದದ ದಿವಸ ಕರೆದಿದ್ದಾರೆ ಅಂತ ಬಂದರು, ಅಥವಾ ಒಂದು ಯಜ್ಞದ ದಿವಸಕ್ಕೆ ಕರೆದಿದ್ದಾರೆ ಅಂತ ಬಂದಾಗ ಅವರ ಪಾದ ತೊಳೆದು ಅವರಿಗೆ ವಸ್ತ್ರ ಕೊಟ್ಟು ನಾನಾ ರೀತಿಯ ವಿಶಿಷ್ಟ ಲೋಹಗಳ ಪಾತ್ರೆಗಳನ್ನೆಲ್ಲ ಕೊಟ್ಟು ಒಂದಷ್ಟು ಅಕ್ಕಿ ಧಾನ್ಯ ಇತ್ಯಾದಿ ಕೊಟ್ಟು ಒಂದು ಗೋವನ್ನು ದಾನ ಕೊಟ್ಟು ಎಲ್ಲ ತುಂಬಿಸಿ ಅವನ ಚೀಲ ಭರ್ತಿ ಮಾಡಿ 2 ಚೀಲ, ನಾವೇ ಆಟೋ ರಿಕ್ಷಾದಲ್ಲಿ ಕಳಿಸ್ತೇವೆ ಅಂತ ಹೇಳುವವರು ಕೆಲವರು ಇರ್ತಾರೆ. ಆಟೋ ಸಿಗುವುದಿಲ್ಲ, ನೀವೇ ತಗೊಂಡು ಹೋಗಿ ಅಂತ ಕಳಿಸುವವರು ಇರ್ತಾರೆ. ಅಥವಾ ಇವರೇ ಬೇಡ ನಿಮಗೆ ಯಾಕೆ ಭಾರ, ನಮ್ದಲ್ಲ ಅದು, ನಮ್ದಕ್ಕೆ ನಿಮ್ದೇನು ಅಧಿಕಾರ ಅಂತ ಇವರೇ ಹಿಡ್ಕೊಂಡು ಹೊರಡುವಂಥದ್ದು ಇದೆ. ಆ ರೀತಿ ತುಂಬಿಕೊಂಡು ಹೊರಗೆ ಬಂದಾಗ ನೋಡುವವರೇನು ಹೇಳ್ತಾರೆ? ಬ್ರಾಹ್ಮಣರು ಎಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನೋಡು ಅಂತ ಹೇಳ್ತಾ ಇರ್ತಾರೆ. ಆದರೆ ವೇದವ್ಯಾಸರು ಹೇಳ್ತಾರೆ ಇಲ್ಲಿ ಹಾಗಾದದ್ದಲ್ಲ, ಪೂರ್ತಿ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರು. ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರಿವ ಗಚ್ಚತಿ. ಅರ್ಚಿತ ಪೂಜಿತ ವಿಪ್ರಹ, ಚೆನ್ನಾಗಿ ದಾನ ಎಲ್ಲ ಕೊಟ್ಟು ಅರ್ಚನೆ ಮಾಡಿ ಕಳಿಸಿದಂತಹ ವಿಪ್ರ ಅದು ಹಸು ಕೆಚ್ಚಲು ತುಂಬಿಕೊಂಡು ಬಂದಿತ್ತು. ಬಂದ ಕೆಚ್ಚಲು ಪೂರ್ತಿ ಖಾಲಿ ಮಾಡಿ ಕಳಿಸಿದ ದುಗ್ಧ ಗೌರಿವ, ಖಾಲಿ ಮಾಡಿಕೊಂಡ ಗೋವಿನ ಹಾಗೆ ಹೋಗ್ತಾನೆ ಅಂದರೆ ಏನು? ತನ್ನ ಪುಣ್ಯಗಳನ್ನೆಲ್ಲ ಇವನಿಗೆ ಧಾರೆ ಕೊಟ್ಟು ಹೊರಡ್ತಾನೆ ಅಂತ ಅರ್ಥ. ಹೋದವೇನು ಮಾಡ್ತಾನೆ? ಮತ್ತೆ ಮೇಯ್ಲಿಕ್ಕೆ ಹೋಗುದು. ದುಗ್ಧ ಗೌಹು ಏನು ಮಾಡುತ್ತೆ? ಮೇಯುವುದು. ಮತ್ತೆ ಶಾಸ್ತ್ರಾಧ್ಯಯನ, ವೇದ ಪಾರಾಯಣ, ಪಾಠ ಪ್ರವಚನಗಳು ಇದನ್ನು ಮಾಡ್ತಾ ಮತ್ತೆ ಕೆಚ್ಚಲು ತುಂಬಿಕೊಂಡು ಇನ್ನೊಂದು ಮನೆಗೆ ಹೋಗ್ತಾನೆ. ಅದನ್ನ ಬ್ರಾಹ್ಮಣನ ಕೆಲಸ ಏನು ಅಂತ ಹೇಳಿದರೆ ಲೋಕಕ್ಷೇಮ, ಅವರಿಗೆ ಪುಣ್ಯವನ್ನು ಕೊಡುವುದು, ಅವರ ಪಾಪವನ್ನು ತೊಳೆಯುವುದು. ಈ ಕೆಲಸ ಮಾಡುವುದಕ್ಕೋಸ್ಕರ ಭೂದೇವತೆಗಳಾಗಿ ವಿಪ್ರ ಇದ್ದಾನೆ. ಅಂತಹ ವಿಪ್ರನ ಮನೆಗೆ ನಾವು ಬಂದಿದ್ದೇವೆ ಇವತ್ತು, ಬ್ರಾಹ್ಮಣರು ನಾವು ಕೂಡ. ಯಾಕಂದರೆ ಬ್ರಹ್ಮನ ಮಕ್ಕಳು, ಬ್ರಹ್ಮಣ ಸೃಷ್ಟಪೂರ್ವಾಹಿ ತಸ್ಮಾದ್ ಬ್ರಾಹ್ಮ ಪ್ರಕೀರ್ತಿತಾ. ನಾವು ಬ್ರಹ್ಮನಿಂದ ಸೃಷ್ಟರಾದ್ರಿಂದ ನಾವು ಕೂಡ ಬ್ರಾಹ್ಮಣರು. ಅದರಿಂದ ಅತಿಥಿ ಸೇವೆ ಏನೇನು ಮಾಡಬೇಕು ಎಲ್ಲ ಮಾಡು ಅಂತ ದೇವತೆಗಳು ಕೂತರು. ಇವನು ಅವರಿಗೆ ಆರಂಭದಲ್ಲಿ ಪಾದ್ಯವನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟ, ಮಧುಪರ್ಕವನ್ನು ಮುಂದೆ ಇಟ್ಟ. ಮಧುಪರ್ಕವನ್ನು ಅವರು ಮೂಸಿ ಬದಿಗಿಟ್ರಂತೆ, ಸದ್ಯಕ್ಕೆ ಹೊಟ್ಟೆ ಭರ್ತಿಯಾಗಿದೆ, ಘ್ರಾಣ ಭಕ್ಷಣ ಮಾತ್ರ ಸಾಕು ಅಂತ ಬದಿಯಲ್ಲಿ ಇಟ್ಟರು. ಆಮೇಲೆ ಅವರ ಹತ್ರ ಸೂನೃತ ವಾಕ್ಗಳಲ್ಲಿ ಮಾತಾಡ್ತಾನೆ. ಏನಾದರೂ ದೇವಲೋಕದಲ್ಲಿ ಸಮಸ್ಯೆಗಳುಂಟಾ? ನಾವು ಅಧ್ಯಯನ ಮಾಡಿದ್ದರಿಂದ ನಿಮಗೇನಾದರೂ ಕೆಲಸ, ನಮ್ಮಿಂದ ಸಹಕಾರ ಏನಾದರೂ ಆಗಬೇಕಾ? ಏನು ಕಥೆ ಅಂತ. ಇದು ಒಂದು ಬಂದ ಅತಿಥಿಗಳನ್ನು ಆರಾಧನೆ ಮಾಡುವಲ್ಲಿ ಇದು ಒಂದು ಕ್ರಮ.
ಬಂದ ಬ್ರಾಹ್ಮಣರನ್ನು ಎಲ್ಲ ಮಾತಾಡಿಸಿ ಅಷ್ಟೇ ಕಳಿಸುವುದಲ್ಲ. ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ, ಮಗ ಏನು ಓದ್ತಾನೆ, ಫೀಸ್ ಕಟ್ಟುವುದಕ್ಕೆ ಬೇಕಾದಾಗಿ ಉಂಟಾ, ಇಲ್ಲದೆ ಹೋದರೆ ನಮ್ಮ ಗೆಳೆಯರ ಹತ್ರ ಹೇಳಿ ಸ್ವಲ್ಪ ವ್ಯವಸ್ಥೆ ಎಲ್ಲ ಮಾಡಿಸ್ತೇವೆ. ಏನು ನೀವು ಸಮಸ್ಯೆ ಮಾಡ್ಕೊಳ್ಬಾರ್ದು, ನಿಮ್ಮ ಅಧ್ಯಾಪನದಲ್ಲಿ ಸಮಸ್ಯೆ ಆಗಬಾರ್ದು, ನಮ್ಮಿಂದ ಆಗುವ ಉಪಕಾರ ಮಾಡ್ತೇವೆ ಅಂತ ಅದೆಲ್ಲ ಮಾತಾಡಬೇಕು. ಆದರೆ ಅದನ್ನೆಲ್ಲ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಎಲ್ಲಿ ನಮ್ಮ ಕುತ್ತಿಗೆಗೆ ಬರ್ತದೋ ಅಂತ ಹೇಳಲಿಕ್ಕೆ. ಒಂದು ಸಲ ಬ್ರಾಹ್ಮಣನನ್ನು ಕಳಿಸಿದರೆ ಸಾಕು ಅಂತ ಹೇಳ್ತಾರೆ. ಇವರು ಹಾಗಲ್ಲ, ಅತಿಥಿಯ ಉಪಚಾರದ ಕ್ರಮ ಪ್ರಕಾರ ಉಪಚಾರ ಮಾಡಿ ಕಷ್ಟ ವಿಚಾರಣೆ ಮಾಡಿದ. ಕಷ್ಟ ವಿಚಾರಣೆ ಮಾಡುವಾಗ ದೇವತೆಗಳು ಹೇಳಿದರು, ನೀನು ನಿಜವಾದ ಬ್ರಾಹ್ಮಣ, ಅತಿಥಿಗಳಾಗಿ ಬಂದವರ ಹತ್ರ ಕಷ್ಟ ವಿಚಾರಣೆ ಮಾಡ್ತಾ ಇದ್ಯಲ್ಲ, ನಮಗೊಂದು ಕಷ್ಟ ಬಂದಿದೆ, ನೀನೇ ಪರಿಹಾರ ಮಾಡಬೇಕು. ಏನಾಗಬೇಕು? ವೃಣೀಮಹೇ ತ್ವೋಪಾಧ್ಯಾಯಂ ಬ್ರಹ್ಮಿಷ್ಠಂ ಬ್ರಾಹ್ಮಣಂ ಗುರುಂ ಯಥಾಂಜಸಾ ವಿಜೇಷ್ಯಾಮಃ ಸಪತ್ನಾಸ್ತವ ತೇಜಸ. ನಮಗೆ ಶತ್ರು ಭಯ ಅಂಟಿಬಿಟ್ಟಿದೆ. ರಾಜಭಯ ಇಲ್ಲ, ಚೋರ ಭಯ ಇಲ್ಲ, ಅಗ್ನಿ ಭಯ ಇಲ್ಲ, ಜಲ ಭಯ ಇಲ್ಲ, ಅದು ಯಾವುದೂ ಇಲ್ಲ. ಇರುವ ಪೈಶಾಚ ಭಯ ಅಂತೂ ಸುತರಾಮಿಲ್ಲ. ಪೈಶಾಚ ಭಯವೂ ಇಲ್ಲ, ರೋಗ ಭಯವೂ ಇಲ್ಲ. 7 ವಿಧವಾದ ಭಯದಲ್ಲಿ ಉಂಟಾಗಿರುವ ಭಯ ಯಾವುದು ಅಂದರೆ ಶತ್ರು ಭಯ ಒಂದು ಕಾಡ್ತಾ ಇದೆ. ಆ ಸಪತ್ನರನ್ನು ಗೆಲ್ಲುವುದಕ್ಕೆ ನಮಗೆ ಒಬ್ಬರು ಉಪಾಧ್ಯಾಯರು ಬೇಕು. ನಿನ್ನನ್ನು ಉಪಾಧ್ಯಾಯನನ್ನಾಗಿ ನಾವು ವರ್ಣನೆ ಮಾಡ್ತಾ ಇದ್ದೇವೆ. ವೃಣೀಮಹೇ ತ್ವಾ ಉಪಾಧ್ಯಾಯಂ ಬ್ರಹ್ಮಿಷ್ಠಂ ಬ್ರಾಹ್ಮಣಂ ಗುರುಂ. ನಮ್ಮ ಗುರುಸ್ಥಾನದಲ್ಲಿ ನಿನ್ನನ್ನು ವರ್ಣನೆ ಮಾಡ್ತಾ ಇದ್ದೇವೆ. ನ ಗರ್ಹಯಂತಿ ಗರ್ಹ್ಯೇಷು ಕ್ಯರ್ಥೇಷು ವ್ಯವಿಷ್ಟಾಂಗ್ರ್ಯಭಿವಾದನಂ ಅಂತ ಹೇಳಿ ಅವನ ಪಾದಕ್ಕೆ ಅಷ್ಟೂ ದೇವತೆಗಳು ಅಡ್ಡ ಬಿದ್ದರು. ಅಡ್ಡ ಬೀಳುವಾಗ ಇವ ಎದ್ದು ನಿಲ್ತಾನೆ. ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಿದರೆ ಚಿಕ್ಕವರ ಆಯುಷ್ಯ ಕ್ಷೀಣವಾಗ್ತದೆ ಅಂತುಂಟು. ಆದ್ದರಿಂದ ನನ್ನಂಥ ಹುಡುಗನಿಗೆ ನೀವೆಲ್ಲ ಚಿಕ್ಕಪ್ಪಂದಿರು ನಮಸ್ಕಾರ ಮಾಡಿದರೆ ಹೇಗೆ ಅಂತ ಎದ್ದು ನಿಲ್ತಾನೆ. ಎದ್ದು ನಿಂತಾಗ ಇಂದ್ರ ಹೇಳ್ತಾನೆ, ಅಲ್ಲ ಇದು ತಪ್ಪೇನೂ ಅಲ್ಲ ಅಂತ ಹೇಳ್ತಾನೆ. ನ ಗರ್ಹಯಂತಿ ಅರ್ಥೇಶು, ಯಾಕಂದರೆ ನಮಗೆ ಈಗ ಪ್ರಯೋಜನ ಬೇಕಾದ್ದು, ನೀನು ಕೊಡಬೇಕಾದವ. ಒಂದು ಪ್ರಯೋಜನವನ್ನು ಕೊಡಬೇಕಾದ ವ್ಯಕ್ತಿಗೆ ಪ್ರಯೋಜನ ಸಿಗುವುದಕ್ಕೋಸ್ಕರ ಕಾಲಿಗೆ ಬಿದ್ದರೆ ಅವನಿಗೇನು ತೊಂದರೆ ಆಗುವುದಿಲ್ಲ. ಕಾಲಿಗೆ ಬಿದ್ದವರಿಗೇನಾದರೂ ತೊಂದರೆ ಆಗುವುದೇ ಹೊರತು ಬೀಳಿಸಿಕೊಂಡವರಿಗೇನು ತೊಂದರೆ ಆಗುವುದಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಅರ್ಥೇಶು, ಒಂದು ಅವನು ವಿದ್ವಾಂಸನಾಗಿದ್ದಾಗ ತೊಂದರೆ ಆಗುವುದಿಲ್ಲ ಒಂದು. ಎರಡನೇದ್ದು, ಆತನಲ್ಲಿ ಇವರಿಗಿಂತ ಕಡಿಮೆ ವಿದ್ವತ್ತೆ ಇದ್ದಾಗಲೂ ಆತನಿಗೆ ಇವರು ನಮಸ್ಕಾರ ಮಾಡಿದಾಗ ಅವನಿಗೆ ತೊಂದರೆ ಆಗುವುದಿಲ್ಲ. ಯಾವಾಗ? ಒಂದು, ತನ್ನ ಮನೆಗೆ ಅತಿಥಿಗಳಾಗಿ ನಮಗಿಂತ ಕಿರಿಯರು ಬಂದರೆ ಅವರು ವಿಪ್ರರು ಹೋದಾದರೆ ದೊಡ್ಡವ ಆ ಕಿರಿಯರಿಗೆ ನಮಸ್ಕಾರ ಮಾಡಬೇಕು. ಮನೆಗೆ ಬಂದ ಅತಿಥಿ ಅನ್ನುವ ದೃಷ್ಟಿಯಿಂದ ನಮಸ್ಕರಿಸಬೇಕು. ಅವನು ಸುಧಾ ವಿದ್ವಾಂಸನಾಗಿದ್ದುಕೊಂಡು 22 ಮಂಗಳ ಬೇಕಾದರೂ ಮಾಡಿರಲಿ, ಆದರೆ ಮನೆಗೆ ಬಂದ ಒಬ್ಬ ಸುಧಾ ಓದ್ತಾ ಇರುವ ವಿದ್ಯಾರ್ಥಿ ಬಂದರೂ ಕೂಡ ಮನೆಗೆ ಬಂದಿದ್ದಾನೆ ಅಂತ ಅವನಿಗೆ ದಕ್ಷಿಣೆ ಕೊಟ್ಟು ನಮಸ್ಕರಿಸುವುದು ಗೃಹಸ್ಥನ ಧರ್ಮ. ಯಾಕಂದರೆ ಗೃಹಂ ಅಭ್ಯಾಗತೋ ಗುರು, ಮನೆಗೆ ಬಂದಂತಹ ಅಭ್ಯಾಗತ ಯಾರಿದ್ದಾನೆ ಅವನು ಗುರುಸ್ಥಾನಾಪನ್ನನಾಗ್ತಾನೆ, ಅವನಿಗೆ ನಮಸ್ಕಾರ ಮಾಡಬೇಕು. ಸಾಕ್ಷಾತ್ ಬ್ರಹ್ಮ ಅತಿಥಿ ಸಾಕ್ಷಾತ್ ಅಂತ ಬರತಕ್ಕಂತಹ ಅತಿಥಿಯಲ್ಲಿ ಬ್ರಹ್ಮದೇವರು ಬರ್ತಾರೆ ಅಂತ ಯೋಚನೆ ಮಾಡಬೇಕಂತೆ ನಮಸ್ಕಾರ ಮಾಡಬೇಕು. ಇನ್ನೊಂದು, ನಾವು ಇನ್ನೊಬ್ಬರ ಮನೆಗೆ ಹೋಗ್ತೇವೆ, ಅವ ನಮಗಿಂತ ಚಿಕ್ಕವ, ಅಧ್ಯಯನದಲ್ಲಿ ವಯಸ್ಸಿನಲ್ಲಿ ಎಲ್ಲದರಲ್ಲೂ ಚಿಕ್ಕವ, ಆದರೆ ಅವನಿಂದ ಒಂದು ಪರಮೋಪಕಾರ ಆಗಬೇಕಾಗಿದೆ. ಏನು ಅಂತ ಹೇಳಿದರೆ, ಇವರಿದ್ದು ಯಾರ್ದೋ ಒಬ್ಬರದ್ದು ಒಂದು ಆಪರೇಷನ್ ಮಾಡಿ ಗಡ್ಡೆ ತೆಗೆದು ಒಂದು ಉಪಕಾರ ಮಾಡಬೇಕವ. ಆಗ ಅವನಿಗೆ ನಮಸ್ಕಾರ ಮಾಡುವುದು ತಪ್ಪಲ್ಲ ಅಂತ ಇಂದ್ರ ಹೇಳುವುದು. ಯಾಕಂದರೆ ಅರ್ಥೇಶು, ನಮಗೊಂದು ಪ್ರಯೋಜನ ಸಿಗಬೇಕಾಗಿದೆ. ನ ಗರ್ಹಯಂತ್ಯಕ್ಕಿ ಅರ್ಥೇಶು ಯವಿಷ್ಠಾಂಗ್ಯಭಿವಾದನಂ. ಯವಿಷ್ಠ ಅಂದರೆ ಚಿಕ್ಕವ, ಚಿಕ್ಕವನ ಪಾದಕ್ಕೆ ಅಭಿವಾದನೆ ಮಾಡ್ತಕ್ಕಂಥದ್ದು ಒಂದು ಪ್ರಯೋಜನೋದ್ದೇಶ ಇದ್ದಾಗ ಅದು ಅವನಿಗೂ ತೊಂದರೆ ಅಲ್ಲ. ಆದ್ದರಿಂದ ನಮಸ್ಕಾರ ಮಾಡ್ತಾ ಇದ್ದೇವೆ. ಛಂದೋಭ್ಯೋನ್ಯತ್ರ ನ ಬ್ರಹ್ಮನ್ ವಯೋ ಜ್ಯೇಷ್ಠ್ಯಸ್ಯ ಕಾರಣಂ. ಇಂತಹ ಅರ್ಥದ ವಿಷಯದಲ್ಲಿ ವಯಸ್ಸು ಜ್ಯೇಷ್ಠತೆಗೆ ಕಾರಣ ಆಗುವುದಿಲ್ಲ, ವಿದ್ಯೆಯೂ ಜ್ಯೇಷ್ಠತೆಗೆ ಕಾರಣ ಆಗುವುದಿಲ್ಲ. ಆದರೆ ವೇದದ ವಿಷಯದಲ್ಲಿ ಮಾತ್ರ ವಯಸ್ಸು ಮತ್ತು ವಿದ್ಯೆಯನ್ನು ನೋಡಿಯೇ ಯಾರಿಗೆ ಯಾರು ನಮಸ್ಕಾರ ಮಾಡಬೇಕು ಅನ್ನೋ ವ್ಯವಸ್ಥೆ ಇರ್ತದೆ. ಇದು ವ್ಯವಹಾರ, ವೇದ ಅಲ್ಲ, ಇದು ವೈದಿಕ ವ್ಯವಹಾರ ಅಲ್ಲ, ಲೌಕಿಕ ವ್ಯವಹಾರ. ಪೌರೋಹಿತ್ಯಕ್ಕೆ ಕರಿತಾ ಇದ್ದೇವೆ, ಆದ್ದರಿಂದಾಗಿ ನಮಸ್ಕಾರ ಮಾಡ್ತೇನೆ ಅಂತ. ಈ ರೀತಿ ಸುರಗಣಗಳಿಂದ ಪೌರೋಹಿತ್ಯ ಮಾಡಬೇಕು ಅಂತ ಅಭ್ಯರ್ಥಿತ ಸುರಗಣೈ ಪೌರೋಹಿತ್ಯೇ ಮಹಾತಪಾಹ ಸ ವಿಶ್ವರೂಪಸ್ಥಾನಾಹ ಪ್ರಸನ್ನಶ್ಲಕ್ಷ್ಣಯಾಗಿರಾ. ಪೌರೋಹಿತ್ಯಕ್ಕೋಸ್ಕರ ವೃಣೀತನಾದಂತಹ ಈ ತ್ವಷ್ಟ್ರ ಅಂದರೆ ವಿಶ್ವರೂಪ ಅವರ ಹತ್ರ ಮೃದುವಾಗಿ ನಿರಾಕರಿಸ್ತಾನೆ. ನೀವು ಏನು ಕಷ್ಟ ಇದೆ ಅಂತ ಕೇಳಿದರೆ ಇದು ಕೇಳಿಬಿಟ್ರಲ್ವ, ಏನು ಮಾಡುವುದು ಈಗ ಅಂತ 2 ಕೈಯನ್ನು ಹೀಗೆ ಬೆರಳು ಸಹಿತ ಹಿಚುಕುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅವ ಹೇಳ್ತಾನೆ, ವಿಶ್ವರೂಪ ಉವಾಚ. ಇದನ್ನು ಆಮೇಲೆ ನೋಡೋಣ, ಈಗ 8:45 ಆಗ್ತಾ ಬಂತು. ವಿಶ್ವರೂಪನ ಮಾತಿನಿಂದ ಪ್ರಾರಂಭಿಸಿ ಎಷ್ಟೊತ್ತಿಗೆ ಮತ್ತೆ
10ರಿಂದ 12 ಸರಿ ಆಗ್ತದೆ. ಮತ್ತು 12 ಗಂಟೆಗೆ ಇವತ್ತು ವೈಶ್ವದೇವ ಸಿದ್ಧ ಆಗ್ತದೆ. 12ವರೆ ವೈಶ್ವದೇವ 12ಕ್ಕೆ, ಎಲೆ 12ವರೆಗೆ ಅಂತ ಈ ವ್ಯವಸ್ಥೆ. ಅದರಿಂದ ಈಗ ಸದ್ಯಕ್ಕೆ ವಿಶ್ವರೂಪನ ಮಾತಿನ ತನಕದ ವಿಷಯದಲ್ಲಿ ನಿಲ್ಲಿಸಿಕೊಳ್ಳುವ. ಮತ್ತು 10 ಗಂಟೆಗೆ ಸರಿಯಾಗಿ ಹೊರಗೆ ಮಾಡುವುದೇ ಚಂದ. ಆದರೆ ಹೊರಗೆ ಬಿಸಿಲು ಸಿಕ್ಕಾಬಟ್ಟೆ ಇರ್ತದೆ ಅಲ್ವಾ? ಬಿಸಿಲು ಅದರಿಂದ ಈಗ 1-2 ಗಂಟೆ ಹೊತ್ತು ಅಲ್ಲಿ ಮಾಡುವ. ಅದು ಹಿಂದೆ ಇದ್ದವರಿಗೆ ಕೇಳಿಸುವುದಿಲ್ಲ ಅಂದರೆ ಫ್ಯಾನ್ ಆಫ್ ಮಾಡಿ ಬೀಸಣಿಗೆ ಇಡ್ಬೇಕು, ಆವಾಗ ಕೇಳಿಸುವುದಕ್ಕೆ ಅವಕಾಶ ಇದೆ. ಯಾಕಂದರೆ ಅಲ್ಲಿ ಅನೇಕರು ಹೇಳಿದರು ನಮಗೆ ಹಿಂದೆ ಇದ್ದವರಿಗೆ ಅರ್ಥವೇ ಆಗುವುದಿಲ್ಲ ಅಂತ ತುಂಬ ಜನ ಹೇಳಿದರು. ಆಗ ಅದೇ ತುಂಬ ಸಮಸ್ಯೆ ಆಗ್ತಾ ಇದೆ. ಚೆನ್ನಾಗಿದೆ, ಈಗ ಅಲ್ಲಿ ಕೂತ್ರು ಕೂಡ ಬಿಸಿಲು ಬಂದೇ ಬರ್ತದೆ ಅಲ್ವಾ?